ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PU ಸೆಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ಇದಕ್ಕಿಂತ ಮುಂಚೆ ನಾವು ನಮ್ಮ ಲಾಸ್ಟ್ ಯೂನಿಟಿಂದ ಸೆಕೆಂಡ್ PU ಆಪರೇಷನ್ ರಿಸರ್ಚ್ ಅಂತ ಬಂದಾಗ ಅದರಲ್ಲಿ ಪ್ರೀವಿಯಸ್ಲಿ 2 ಸಬ್ ಯೂನಿಟ್ಸನ್ನು ನಾವು ಕಲ್ತಿದ್ದೀವಿ. ಯಾವುದೆಲ್ಲ ಅಂದರೆ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್. ಮಕ್ಕಳೇ, ನಿಮ್ಗೆ ಅದೆಲ್ಲ ಸರಿಯಾಗಿ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಮಕ್ಕಳೇ, ನಮ್ಮ 3ನೇ ಸಬ್ ಯೂನಿಟಿಂದ ಆಪರೇಷನ್ ರಿಸರ್ಚ್ ಗೇಮ್ ಥಿಯರಿ ಅನ್ನೋ ಚಾಪ್ಟರ್ನ ನಾವು ಇವತ್ತು ಕಲಿಯುವ ಬನ್ನಿ. ಓಕೆನಾ? ಸೊ ಹೆಸರು ಹೇಳೋಗೆ ಗೇಮ್ ಥಿಯರಿ ತುಂಬಾ ಈಸಿ ಇದೆ ಮಕ್ಕಳೇ. ಸೊ ಇಟ್ಸ್ ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್. ಮತ್ತು ಪ್ರೀವಿಯಸ್ಲಿ ನಮ್ಮ LPP ಆಗಿರ್ಬೋದು ಮತ್ತು ಟ್ರಾನ್ಸ್ಪೋರ್ಟೇಷನ್ ಅದು ಕೂಡ ಈಸಿ ಇತ್ತು. ಅದೇ ರೀತಿ ಇಲ್ಲೂ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ, ಇವತ್ತು ಕಲಿಯೋ ಬನ್ನಿ. ಸೊ ಈ ಚಾಪ್ಟರ್ ಗೇಮ್ ಥಿಯರಿದಲ್ಲಿ ನಾವೇನೆಲ್ಲ ಕಲಿತಾ ಇದ್ದೀವಿ ಅಂತ ನಾವು ನೋಡೋದಾದರೆ, ಪ್ರಾಪರ್ಟೀಸ್ ಆಫ್ ಕಾಂಪಿಟೇಟಿವ್ ಗೇಮ್, ಒಂದು ಸಿಂಪಲ್ ಪ್ರಾಪರ್ಟೀಸ್ ಅಂದರೆ ಏನು ಅಂತ ತಿಳ್ಕೊಳ್ಳುವ ಇಲ್ಲಿ. ಅದಾದಮೇಲೆ ಈ ಗೇಮ್ ಥಿಯರಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಟರ್ಮಿನಾಲಜೀಸ್ ಇದೆ, ಆ ಇಂಪಾರ್ಟೆಂಟ್ ಡೆಫಿನಿಷನ್ಸ್ ನಾವು ತಿಳ್ಕೊಳ್ಳುವ. ಅದಾದಮೇಲೆ ವಿ ಹ್ಯಾವ್ ಮೆಥಡ್ಸ್ ಆಫ್ ಸಾಲ್ವಿಂಗ್ ರೆಕ್ಟ್ಯಾಂಗ್ಯುಲರ್ ಗೇಮ್. ಓಕೆ, ಒಂದು ರೆಕ್ಟ್ಯಾಂಗ್ಯುಲರ್ ಗೇಮ್ ಅಥವಾ 2 person 0 sum ಗೇಮ್ ಅಂತ ಹೇಳ್ತೀವಿ. ಈ ಗೇಮ್ ಇದ್ದಾಗ ನಾವು ಅದನ್ನು ಹೇಗೆ ಸಾಲ್ವ್ ಮಾಡ್ಬೋದು, 2 ಮೆಥಡ್ಸ್ ಇದೆ ಮಕ್ಕಳೇ. ಒಂದು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಅಂತ, ಮತ್ತೊಂದು ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಂತ. ಸೊ ದೀಸ್ ಆರ್ ದ 2 ಮೆಥಡ್ಸ್. ನಾವು ಪ್ರಾಬ್ಲಮ್ಸನ್ನು ಕಲಿಯೋದು ಟು ಸಾಲ್ವ್ ರೆಕ್ಟ್ಯಾಂಗ್ಯುಲರ್ ಗೇಮ್ ಮಕ್ಕಳೇ. ದಿಸ್ ಇಸ್ ಜಸ್ಟ್ ಸಿಂಪಲ್ ಔಟ್ಲೈನ್ ಆಫ್ ದಿಸ್ ಚಾಪ್ಟರ್ ಗೇಮ್ ಥಿಯರಿ. ಮತ್ತೊಮ್ಮೆ ಹೇಳ್ತೀನಿ, ಈ ಚಾಪ್ಟರ್ಗಂತ ನಾನು ಸಪ್ರೇಟಾಗಿ ಬ್ಲೂ ಪ್ರಿಂಟ್ ಕೊಡೋದಿಲ್ಲ, ಮಾರ್ಕ್ಸ್ ಅಲೋಕೇಶನ್ ಕೊಡೋದಿಲ್ಲ. ಯಾಕಂದರೆ ನಾನು ಹೇಳೋದಲ್ವ, LPP ಮಾಡಬೇಕಾದ್ರೆ ಏನು ಅಲ್ಲಿ ಮಾರ್ಕ್ಸ್ ಅಲೋಕೇಶನ್ ಕೊಟ್ಟೀನಿ ಮಕ್ಕಳೇ. ಯಾರು ಹೊಸದಾಗಿ ಈ ಚಾಪ್ಟರ್ ನೋಡ್ತಿದ್ದಲ್ಲಿ LPP ಚಾಪ್ಟ್ರಲ್ಲಿ ಏನು ಮಾರ್ಕ್ಸ್ ಅಲೋಕೇಶನ್ ಕೊಟ್ಟೀನಿ, ದಟ್ ಈಸ್ ಫಾರ್ ದ ಎಂಟೈರ್ ಆಪರೇಷನ್ ರಿಸರ್ಚ್. ಒಟ್ಟು 21 ಮಾರ್ಕ್ಸ್ ಬರ್ತಾಯಿದೆ. ಮಾರ್ಕ್ಸ್ ಯಾವ ರೀತಿ ಅಲೋಕೇಟ್ ಆಗಿದೆ ಅಲ್ಲಿ ಕೊಟ್ಟೀನಿ, ಅಲ್ಲಿ ಚೆಕ್ ಮಾಡಿ. ಓಕೆನಾ ಮಕ್ಕಳೇ? ಸಿಂಪಲ್, ಫೈನ್. ಇವತ್ತು ಈ ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡುವ ಬನ್ನಿ. ಓಕೆ, ಈಗ ಪ್ರಾಪರ್ಟೀಸ್ ಆಫ್ ಎ ಕಾಂಪಿಟೇಟಿವ್ ಗೇಮ್. ಒಂದು ಗೇಮ್, ಒಂದು ಕಾಂಪಿಟೇಷನ್ ಆಗ್ತಾ ಇದೆ ಅಂದರೆ ಅದ್ರ ಪ್ರಾಪರ್ಟೀಸ್ ಇಲ್ಲಿ ನಾವು ಹೇಗಿರಬೇಕು ಅಂತ ನಾವು ನೋಡ್ತೀವಿ ಅಂದರೆ, ಮೊದಲನೇದು, ದೇರ್ ಆರ್ ಫೈನೈಟ್ ನಂಬರ್ ಆಫ್ ಕಾಂಪಿಟೇಟರ್ಸ್ ಕಾಲ್ಡ್ ಪ್ಲೇಯರ್ಸ್ ಆರ್ ಪಾರ್ಟಿಸಿಪೆಂಟ್ಸ್. ಒಂದು ಕಾಂಪಿಟೇಷನ್, ಒಂದು ಗೇಮ್ ನಡೀತಾ ಇದೆ, ಇಲ್ಲಿ ನಮಗೆ ಫೈನೈಟ್ ನಂಬರ್ ಅಂದರೆ ಕೌಂಟೇಬಲ್ ನಂಬರ್ ಆಫ್ ಪ್ಲೇಯರ್ಸ್ ಅಥವಾ ಪಾರ್ಟಿಸಿಪೆಂಟ್ಸ್ ಇರಬೇಕು. ಸಿಂಪಲ್ಲ, ಮೊದಲನೇದು ಪ್ರಾಪರ್ಟಿ. ನೆಕ್ಸ್ಟ್, ಈಚ್ ಪ್ಲೇಯರ್ ಹ್ಯಾಸ್ ಫೈನೈಟ್ ನಂಬರ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್. ಅವರೇನು ಒಂದು ನಡೆ ನಡೆಸ್ತಾರೆ ಆಟದಲ್ಲಿ, ಅವ್ರಿಗೆ ದೇರ್ ಆರ್ ಫೈನೈಟ್ ನಂಬರ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತೀವಿ. ಈ ಕೋರ್ಸ್ ಆಫ್ ಆ್ಯಕ್ಷನ್ ಏನಿದೆ, ನೀಡ್ ನಾಟ್ ಬಿ ಸೇಮ್ ಫಾರ್ ಈಚ್ ಆ್ಯಂಡ್ ಎವ್ರಿ ಪ್ಲೇಯರ್. ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ಫ್ರಮ್ ಪ್ಲೇಯರ್ ಟು ಪ್ಲೇಯರ್ ಮಕ್ಕಳೇ. ಕರೆಕ್ಟಾ? ಸೊ ಒಂದು ಕೋರ್ಸ್ ಆಫ್ ಆ್ಯಕ್ಷನ್ ಅಂತ ಅವ್ರ ನಡೆ ಏನಿರುತ್ತೆ, ಇಟ್ ವಿಲ್ ಬಿ ಫೈನೈಟ್ ನಂಬರ್ ಆಫ್ ಆ್ಯಕ್ಷನ್ ಫಾರ್ ಎ ಪ್ಲೇಯರ್. ಈಗ ನೆಕ್ಸ್ಟ್ ನಾವು ನೋಡೋದಾದರೆ, ಎ ಗೇಮ್ ಈಸ್ ಸೆಟ್ ಟು ಬಿ ಪ್ಲೇಡ್ ವೆನ್ ಈಚ್ ಪ್ಲೇಯರ್ ಚೂಸಸ್ ಒನ್ ಆಫ್ ಹಿಸ್ ಕೋರ್ಸಸ್ ಆಫ್ ಆ್ಯಕ್ಷನ್ ಫ್ರಮ್ ಇಟ್ಸ್ ಲಿಸ್ಟ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅವೈಲೇಬಲ್ ಟು ಹಿಮ್. ಏನಂತ ಹೇಳ್ತಾ ಇದ್ದೀವಿ, ಈ ಗೇಮ್ ಯಾವಾಗ ಆಟ ಆಡಿದ್ರು ಅನಿಸುತ್ತೆ, ವೆನ್ ಈಚ್ ಪ್ಲೇಯರ್ ಚೂಸಸ್ ಒನ್ ಆಫ್ ಹಿಸ್ ಕೋರ್ಸಸ್ ಆಫ್ ಆ್ಯಕ್ಷನ್. ಅವರು ಒಂದು ನಡೆನ ಚೂಸ್ ಮಾಡ್ತಾಯಿದ್ದಾರೆ ಮತ್ತು ಅದನ್ನು ಮಾಡ್ತಾರೆ. ದೇ ಮೇಕ್ ದಟ್ ಮೂವ್ ಮಕ್ಕಳೇ ಫ್ರಮ್ ದ ಲಿಸ್ಟ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್. ಅವ್ರಿಗೆ ಹಲವಾರು ಪಾಸಿಬಿಲಿಟೀಸ್ ಇರುತ್ತೆ, ಅದರಲ್ಲಿ ಒನ್ ಆಫ್ ದ ಕೋರ್ಸಸ್ ಆಫ್ ಆ್ಯಕ್ಷನ್ ಅವರು ಮೂವ್ ಮಾಡಿದ್ದಾರೆ, ಅವೈಲೇಬಲ್ ಟು ಹಿಮ್. ಆ್ಯಂಡ್ ದೀಸ್ ಚಾಯ್ಸಸ್ ಆರ್ ಅಸ್ಯೂಮ್ಡ್ ಟು ಬಿ ಮೇಡ್ ಸೈಮಲ್ಟೇನಿಯಸ್ಲಿ. ಓಕೆ, ಆ ಇಬ್ಬರು ಪ್ಲೇಯರ್ ಅಟ್ ಎ ಟೈಮ್ ಮಾಡ್ತಾ ಇದ್ದಾರೆ. ಓಕೆ, ನಾಟ್ ಜಸ್ಟ್ ಒನ್, ಆಲ್ ದ ಪ್ಲೇಯರ್ಸ್ ದೇ ಆರ್ ಮೇಕಿಂಗ್ ದೇರ್ ಮೂವ್ ಏನು, simultaneously, so that no player knows the choice of the other until he has decided on his own. ಸಿಂಪಲ್. ಇದು ನಮ್ಮ 3ನೇ ಪ್ರಾಪರ್ಟಿ ಆಗಿದ್ದರೆ, 4ನೇ ಪ್ರಾಪರ್ಟಿ ಏನು ಹೇಳ್ತಾ ಇದ್ದಾರೆ, ಎವ್ರಿ ಕಾಂಬಿನೇಷನ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ಅಸೋಸಿಯೇಟೆಡ್ ವಿತ್ ಆನ್ ಔಟ್ಕಮ್ ವಿಚ್ ಮೇ ಬಿ ಪಾಸಿಟಿವ್, ನೆಗೆಟಿವ್ ಆರ್ 0 ಟು ಈಚ್ ಪ್ಲೇಯರ್. ಈಗ ಕೋರ್ಸಸ್ ಆಫ್ ಆ್ಯಕ್ಷನ್ ಆದಾಗ, ಸೈಮಲ್ಟೇನಿಯಸ್ಲಿ ಒಂದು ನಡೆ ನಡೆಸಿದಾಗ ಪ್ಲೇಯರ್ಸ್ ಏನಾಗ್ತಾ ಇದೆ ಇಲ್ಲಿ ಮಕ್ಕಳೇ, ಫಾರ್ ಎವ್ರಿ ಕಾಂಬಿನೇಷನ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ಆನ್ ಔಟ್ಕಮ್. ವಿ ಆರ್ ಗೆಟಿಂಗ್ ಆನ್ ಔಟ್ಕಮ್ ವೆನ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಈಸ್ ಮೇಡ್. ಆ ಔಟ್ಕಮ್ ಏನಾಗಿರ್ಬೋದು, ಪಾಸಿಟಿವ್ ಆದರೂ ಆಗಿರ್ಬೋದು, ನೆಗೆಟಿವ್ ಆದರೂ ಆಗಿರ್ಬೋದು, ಅಥವಾ 0 ಕೂಡ ಆಗಿರ್ಬೋದು ಟು ಈಚ್ ಪ್ಲೇಯರ್. ಓಕೆನಾ? ಇಲ್ಲಿ ಈ ಔಟ್ಕಮ್ ಏನು ಹೇಳ್ತಾ ಇದ್ದೀವಲ್ವಾ, ದಿಸ್ ಔಟ್ಕಮ್ ಕ್ಯಾನ್ ಬಿ ಮನಿ ಆಗಿರ್ಬೋದು, ಆಟದಲ್ಲಿ ಪಾಯಿಂಟ್ಸ್ ಕೂಡ ಆಗಿರ್ಬೋದು. ಆ್ಯಂಡ್ ದಿಸ್ ಪೇಮೆಂಟ್ ಈಸ್ ಕಾಲ್ಡ್
ಪೇ ಆಫ್. ಓಕೆನಾ, ಇದಕ್ಕೆ ನಾವೇನಂತ ಹೇಳ್ತೀವಿ, ಪೇ ಆಫ್ ಅಂತ ಹೇಳ್ತೀವಿ. ಇಲ್ಲೇನು ಒಂದು ಸ್ಮಾಲ್ ಟ್ರಾನ್ಸಾಕ್ಷನ್ ಆಗ್ತಿದೆ, ಇಟ್ ಕ್ಯಾನ್ ಬಿ ಮನಿ ಅಲ್ವಾ, ಅದಕ್ಕೆ ನಾವೇನಂತ ಹೇಳ್ತೀವಿ, ಮನಿ ಅಥವಾ ಪಾಯಿಂಟ್ಸ್ ವಾಟ್ ಎವರ್ ಇಟ್ ಮೈಟ್ ಬಿ, ಅದಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ, ಪೇ ಆಫ್ ಅಂತ ಹೇಳ್ತಾ ಇದ್ದೀವಿ. ಸೊ ದೀಸ್ ಆರ್ ದ 4 ಪ್ರಾಪರ್ಟೀಸ್ ಆಫ್ ಎ ಕಾಂಪಿಟೇಟಿವ್ ಗೇಮ್. ಒಂದು, ಫೈನೈಟ್ ನಂಬರ್ ಆಫ್ ಕಾಂಪಿಟೇಟರ್ಸ್, ಅದಕ್ಕೆ ನಾವು ಪ್ಲೇಯರ್ಸ್ ಅಥವಾ ಪಾರ್ಟಿಸಿಪೆಂಟ್ಸ್ ಅಂತ ಹೇಳಿದ್ವಿ. ಪ್ರತಿಯೊಂದು ಪ್ಲೇಯರ್ಗೂ ಫೈನೈಟ್ ನಂಬರ್ ಆಫ್ ಕೋರ್ಸಸ್ ಆಫ್ ಆ್ಯಕ್ಷನ್ ಇದೆ. ಎ ಗೇಮ್ ಈಸ್ ಸೆಟ್ ಟು ಬಿ ಪ್ಲೇಡ್ ವೆನ್ ಸೈಮಲ್ಟೇನಿಯಸ್ಲಿ ಕೋರ್ಸಸ್ ಆಫ್ ಆ್ಯಕ್ಷನ್ ಇಸ್ ಡನ್ ಆ್ಯಂಡ್ ದಟ್ ವಿಲ್ ಲೀಡ್ ಟು ಆ್ಯನ್ ಔಟ್ಕಮ್. ಈ ಕೋರ್ಸಸ್ ಆಫ್ ಆ್ಯಕ್ಷನ್ ಸೈಮಲ್ಟೇನಿಯಸ್ಲಿ ಮಾಡಿದಾಗ ವಿಲ್ ಗೆಟ್ ಆನ್ ಔಟ್ಕಮ್. ಆ ಔಟ್ಕಮ್ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಅಥವಾ 0 ಆಗಿರ್ಬೋದು ಫಾರ್ ಎ ಪ್ಲೇಯರ್. ಆ ಬಂದಿರುವಂಥ ಔಟ್ಕಮ್ಗೆ ನಾವೇನಂತ ಕರಿತೀವಿ, ಆ ಪೇಮೆಂಟಿಗೆ ಪೇ ಆಫ್ ಅಂತ ಕರಿತೀವಿ. ಓಕೆನಾ ಮಕ್ಕಳೇ, ಸಿಂಪಲ್. ಈಗ ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ನಮ್ಮ ಗೇಮ್ ಥಿಯರಿದಲ್ಲಿ ಏನು ಯೂಸ್ ಮಾಡ್ಯಾರೆ ಅಂತ ನೋಡೋದಾದರೆ ಮಕ್ಕಳೇ, ಇಟ್ಸ್ ವೆರಿ ವೆರಿ ಸಿಂಪಲ್ ಇದೆ. ಎನ್ ಪರ್ಸನ್ ಗೇಮ್, ಹೆಸರೇ ಹೇಳೋ ಹಾಗೆ ಎನ್ ಪರ್ಸನ್. ಒಂದು ಗೇಮಲ್ಲಿ, ಒಂದು ಆಟದಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಅದಕ್ಕೆ ನಾವು ಎನ್ ಅಂತ ಹೇಳಿದರೆ, ಈ ಗೇಮ್ ವಿತ್ ಎನ್ ಪಾರ್ಟಿಸಿಪೆಂಟ್ಸ್ ಈಸ್ ಕಾಲ್ಡ್ ಎನ್ ಪರ್ಸನ್ ಗೇಮ್. ಮುಗೀತು. ಆ ಎನ್ ಇದಲ್ಲಿ ಯಾವುದಾದ್ರು ನಂಬರ್ ಹಾಕಿ ಮುಗೀತು, ಸಿಂಪಲ್. ಎನ್ ಪರ್ಸನ್ ಗೇಮ್ ಅಂದ್ರೆ ಏನು, ಎ ಗೇಮ್ ವಿತ್ ಹೌ ಮೆನಿ ಪಾರ್ಟಿಸಿಪೆಂಟ್ಸ್, ಎನ್ ಪಾರ್ಟಿಸಿಪೆಂಟ್ಸ್. ಅದಕ್ಕೆ ನಾವೇನಂತ ಹೇಳ್ತೀವಿ, ಎನ್ ಪರ್ಸನ್ ಗೇಮ್ ಅಂತ ಹೇಳ್ತೀವಿ. ಸಿಂಪಲ್ಲಾ. ಈಗ ಅದೇ ರೀತಿ 2 ಪರ್ಸನ್ ಗೇಮ್. ಈಗ ಎನ್ ಇದ್ದಲ್ಲಿ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ದಂಗೆ ಆಯಿತು, 2. ಈಗ ಎ ಗೇಮ್ ಇನ್ವಾಲ್ವಿಂಗ್ 2 ಪಾರ್ಟಿಸಿಪೆಂಟ್ಸ್, ಒಂದು ಗೇಮಲ್ಲಿ ಇಬ್ಬರು ಪಾರ್ಟಿಸಿಪೆಂಟ್ಸ್ ಅಥವಾ ಇಬ್ಬರು ಪ್ಲೇಯರ್ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, 2 ಪರ್ಸನ್ ಗೇಮ್ ಅಂತ ಹೇಳ್ತೀವಿ. ಎ ಗೇಮ್ ಇನ್ವಾಲ್ವಿಂಗ್ 2 ಪಾರ್ಟಿಸಿಪೆಂಟ್ಸ್, ಅದಕ್ಕೆ ನಾವೇನಂತ ಹೇಳ್ತೀವಿ, 2 ಪರ್ಸನ್ ಗೇಮ್. ತುಂಬ ಸಿಂಪಲ್ ಅಲ್ವಾ ಮಕ್ಕಳೇ ಡೆಫಿನಿಷನ್ಸ್ ಇದು, ಟರ್ಮ್ಸ್. ಈಗ ಸ್ಟ್ರಾಟಜಿ. The strategy of a player is the predetermined rule by which a player determines his course of action. ಮಕ್ಕಳೇ, ಈಗ ಈ ಸ್ಟ್ರಾಟಜಿ ಅನ್ನೋ ವರ್ಡ್ ನೀವು ಕೇಳಿದಾಗ ಇದು ಬರೀ ಆಟದಲ್ಲಷ್ಟೇ ಅಲ್ಲ, ಇವತ್ತು ರಿಯಲ್ ಲೈಫ್ ಬಿಸ್ನೆಸ್ಸಲ್ಲೂ ಪ್ರತಿಯೊಬ್ಬರು ತೆರೆಮರೆ ಹಿಂದೆಯಲ್ಲಿ ಸ್ಟ್ರಾಟಜೀಸ್ನ ಮಾಡ್ತಾನೆ ಇರ್ತಾರೆ. ಈಗ ಒಂದು ಸಿಂಪಲ್ ಎಕ್ಸಾಂಪಲ್ನ ಹೇಳೋದಾರೆ ಮಕ್ಕಳೇ, ಫ್ಯೂ ಇಯರ್ಸ್ ಬ್ಯಾಕ್ ಈ ಇಂಟರ್ನೆಟ್ ಬಿಲ್ಸ್ ಎಲ್ಲ ಎಷ್ಟು ಕಾಸ್ಟ್ಲಿ ಇತ್ತು, ಕರೆಕ್ಟಾ? ಆಗ ಜಿಯೋ ಅವ್ರು ಏನು ಬಂದರು, ಒಂದು ಸ್ಟ್ರಾಟಜಿ ಒಟ್ಟಿಗೆ ಬಂದರು. ಫಾರ್ ದ ಫಸ್ಟ್ ಇನಿಷಿಯಲ್ ಮಂತ್ಸ್, ಕಪಲ್ ಆಫ್ ಮಂತ್ಸ್ ಅವ್ರು ಏನು ಮಾಡಿದರು, ಫ್ರೀಯಾಗಿ ಸರ್ವಿಸ್ನ ಕೊಟ್ಟರು. ಅದಾದಮೇಲೆ ಅವರ ಚಾರ್ಜ್ ಏನಿತ್ತು, ಇಟ್ ವಾಸ್ ವೆರಿ ಮಚ್ ಮಿನಿಮಲ್ ಆ್ಯಸ್ ಕಂಪೇರ್ಡ್ ಟು ದಿ ಅದರ್ ಕಾಂಪಿಟೇಟರ್ಸ್. ಅಂದರೆ ಅವರು ಒಂದು ಸ್ಟ್ರಾಟಜಿ ಒಟ್ಟಿಗೆ ಬಂದರು ಟು ಟೇಕ್ ಓವರ್ ದ ಮಾರ್ಕೆಟ್, ಕರೆಕ್ಟಾ? ಸೊ ಅವರ ಸ್ಟ್ರಾಟಜಿಗೆ ತಕ್ಕ ಹಾಗೆ ಕಾಂಪಿಟೇಟರ್ಸು ಮುಂದಿನ ದಿನಗಳಲ್ಲಿ ಅವರ ನಡೆ ಏನಿತ್ತು ಅದನ್ನು ಚೇಂಜ್ ಮಾಡಿಕೊಂಡ್ರು ಅಕಾರ್ಡಿಂಗ್ ಟು ದಿಸ್ ಮೂವ್, ಕರೆಕ್ಟಾ ಮಕ್ಕಳೇ? ಸೊ ಸ್ಟ್ರಾಟಜಿ ಅನ್ನೋದು ಬಿಸ್ನೆಸ್ಸಲ್ಲಾಗಿರಲಿ, ಗೇಮಲ್ಲಾಗಿರಲಿ, ವಾರಲ್ಲಾಗಿರಲಿ, ಪ್ರತಿಯೊಂದು ಕಡೆ ತೆರೆಮರೆ ಹಿಂದೆ ನಡೀತಾನೆ ಇರ್ತದೆ, ಕರೆಕ್ಟಾ? ಸೊ ಸ್ಟ್ರಾಟಜಿ ಆಫ್ ಎ ಪ್ಲೇಯರ್ ಇಸ್ ದ ಪ್ರಿಡಿಟರ್ಮೈನ್ಡ್ ರೂಲ್. ಒಂದು ರೂಲ್ ಇದೆ, ಪ್ರಿಡಿಟರ್ಮೈನ್ಡ್ ರೂಲ್, ಬೈ ವಿಚ್ ಎ ಪ್ಲೇಯರ್ ಡಿಟರ್ಮೈನ್ಸ್ ಇಸ್ ಕೋರ್ಸ್ ಆಫ್ ಆ್ಯಕ್ಷನ್. ಅವನು ಯಾವ ನಡೆಯನ್ನು ನಡೆಸ್ತಾನೆ, ದಟ್ ಈಸ್ ನಥಿಂಗ್ ಬಟ್ ಇಲ್ಲಿ ಸ್ಟ್ರಾಟಜಿ ಆಯಿತು. ಈಗ ನಮ್ಮ ಸ್ಟ್ರಾಟಜೀಸ್ ಅಂತ ಬಂದಾಗ 2 ಬಗೆಗಳು. ಒಂದು ಪ್ಯೂರ್ ಸ್ಟ್ರಾಟಜಿ, ಮಿಕ್ಸ್ಡ್ ಸ್ಟ್ರಾಟಜಿ. ಈಗ ಪ್ಯೂರ್ ಸ್ಟ್ರಾಟಜಿ ಅಂದರೆ ಏನು, ಇರ್ರೆಸ್ಪೆಕ್ಟಿವ್ ಆಫ್ ದ ಕಂಡೀಷನ್, ನಾನು ಯಾವಾಗಲೂ ಒಂದೇ ಥರ ಕೋರ್ಸ್ ಆಫ್ ಆ್ಯಕ್ಷನ್ ಮಾಡ್ತೀನಿ ಅಂದರೆ ನಾನೇನಂತ ಹೇಳ್ತೀನಿ, ಅದಕ್ಕೆ ಪ್ಯೂರ್ ಸ್ಟ್ರಾಟಜಿ ಅಂತ ಹೇಳ್ತೀನಿ. ಅರ್ಥ, ಇಫ್ ಎ ಪ್ಲೇಯರ್ ಡಿಸೈಡ್ಸ್ ಟು ಯೂಸ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆ್ಯಕ್ಷನ್, ಒಂದೇ ರೀತಿ ಅವರ ನಡೆಯನ್ನು ಪ್ರತಿಸ್ಥಿತಿ ನಡೆಸ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಚೂಸನ್ ಬೈ ಆಪೋನೆಂಟ್. ಇದು ಹೆಂಗೆ ಅರ್ಥ ಮಾಡ್ಕೊಬೋದಂದ್ರೆ ಮಕ್ಕಳೇ, ಒಂದು ಸಿಂಪಲಾಗಿ ನೀವು ನೋಡಿ, ಬಾಲರ್ ಯಾವುದೇ ಥರ ಬಾಲ್ ಹಾಕಲಿ, ನಾನು ಹೊಡೆಯೋದು ಲೆಗ್ ಸೈಡೆ ಅಂತ ಹೇಳ್ತೀನಿ, ಸಿಂಪಲ್. ಈಗ ಅವ್ನು ಬಂದು ಯಾರ್ಕರ್ ಹಾಕಿದ್ರು ನಾನು ಲೆಗ್ ಸೈಡೇ ಹೊಡಿತೀನಿ, ಆಫ್ ಸ್ಟಂಪ್ ಆ ಕಡೆ ಹಾಕಿದ್ರು ನಾನು ಲೆಗ್ ಸೈಡೇ ಬಂದು ಹೊಡಿತೀನಿ, ಫುಲ್ ಟಾಸ್ ಹಾಕಿದ್ರು ಲೆಗ್ ಸೈಡು, 5th ಸ್ಟಂಪ್ ನೋ ವೈಡ್ ಹಾಕಿದ್ರು ನಾನು ಹೋಗಿ ಮತ್ತೆ ಈ ಕಡೆ ಲೆಗ್ ಸೈಡೇ ಹೊಡಿತೀನಿ. ಇರ್ರೆಸ್ಪೆಕ್ಟಿವ್ ಆಫ್ ಏನೇ ಆಪೋನೆಂಟ್ ಮಾಡಿದ್ರು ಕೋರ್ಸ್ ಆಫ್ ಆ್ಯಕ್ಷನ್ ಏನಿರುತ್ತೆ ಈ ಪ್ಲೇಯರ್ದು ಒಂದೇ ಇರುತ್ತೆ, ಚೇಂಜೇ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯೂರ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಮತ್ತೊಮ್ಮೆ ನೋಡೋದಾದರೆ, ಇಫ್ ಎ ಪ್ಲೇಯರ್ ಡಿಸೈಡ್ಸ್ ಟು ಯೂಸ್ ಓನ್ಲಿ ಒನ್ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆ್ಯಕ್ಷನ್ ಇರ್ರೆಸ್ಪೆಕ್ಟಿವ್ ಆಫ್ ದ ಕೋರ್ಸ್ ಆಫ್ ಆ್ಯಕ್ಷನ್ ಚೂಸನ್ ಬೈ ಆಪೋನೆಂಟ್ ಡ್ಯೂರಿಂಗ್ ದ ಪ್ಲೇ, ಇದಕ್ಕೆ ನಾವೇನಂತ ಹೇಳ್ತೀವಿ, ಪ್ಯೂರ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಈಗ ಹೆಸರೇ ಹೇಳೋ ಹಾಗೆ ನೆಕ್ಸ್ಟು ಮಿಕ್ಸ್ಡ್ ಸ್ಟ್ರಾಟಜಿ. ಇಲ್ಲಿ ಒಂದೇ ಒಂದು ಸ್ಟ್ರಾಟಜಿ ಪರ್ಟಿಕ್ಯುಲರ್ಲಿ ಅದನ್ನೇ ಯಾವಾಗಲೂ ಮೂವ್ ಮಾಡ್ತಾಯಿದ್ರು. ಇಲ್ಲಿ ಅವ್ರ ಹತ್ರ ಇರುವಂಥ ಆಪ್ಷನ್ಸ್ ಎಲ್ಲವನ್ನು ಯೂಸ್ ಮಾಡ್ಬೋದು, ಅಥವಾ ಪದೇ ಪದೇ ಚೇಂಜ್ ಮಾಡ್ತಾ ಇರುವಂಥದ್ದು
ಅವರ ಸ್ಟ್ರಾಟಜಿಯಲ್ಲಿ. ಅದಕ್ಕೆ ನಾವೇನಂತ ಹೇಳ್ತೀವಿ, ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಇಫ್ ಎ ಪ್ಲೇಯರ್ ಡಿಸೈಡ್ಸ್ ಟು ಯೂಸ್ ಆಲ್ ಆರ್ ಸಮ್ ಆಫ್ ಹಿಸ್ ಅವೈಲಬಲ್ ಕೋರ್ಸ್ ಆಫ್ ಆ್ಯಕ್ಷನ್, ಪ್ರತಿಯೊಂದನ್ನು ಅವರು ಯೂಸ್ ಮಾಡ್ಬೋದು ಅಥವಾ ಸಮ್ ಆಫ್ ಹಿಸ್ ಕೋರ್ಸ್ ಆಫ್ ಆ್ಯಕ್ಷನ್ ಅವರು ನಡಿಬೋದು ಇನ್ ಸಮ್ ಫಿಕ್ಸ್ಡ್ ಪ್ರಪೋರ್ಷನ್, ಒಂದು ಫಿಕ್ಸ್ಡ್ ಪ್ರಪೋರ್ಷನಲ್ಲಿ ಆವಾಗವಾಗ ಅವ್ರ ಸ್ಟ್ರಾಟಜೀಸನ್ನು ಚೇಂಜ್ ಮಾಡ್ತಾನೆ ಇದ್ದಲ್ಲಿ ಅಂಥ ಸ್ಟ್ರಾಟಜಿಗೆ ನಾವೇನಂತ ಹೇಳ್ತೀವಿ, ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಸಿಂಪಲ್ಲ ಮಕ್ಕಳೇ. ಈಗ ಸ್ಟ್ರಾಟಜಿ ಈಸ್ ಪ್ರೀ ಡಿಟರ್ಮೈನ್ಡ್ ರೂಲ್ ಬೈ ವಿಚ್ ಎ ಪ್ಲೇಯರ್ ಡಿಟರ್ಮೈನ್ಸ್ ಇಸ್ ಕೋರ್ಸ್ ಆಫ್ ಆ್ಯಕ್ಷನ್. ಪ್ರತಿ ಸತಿನೂ ಒಂದೇ ಪರ್ಟಿಕ್ಯುಲರ್ ಕೋರ್ಸ್ ಆಫ್ ಆ್ಯಕ್ಷನ್ ಮಾಡ್ತಾ ಇದ್ದರೆ, ಇರ್ರೆಸ್ಪೆಕ್ಟಿವ್ ಆಫ್ ಆಪೋನೆಂಟ್ ಯಾವುದೇ ಕೋರ್ಸ್ ಆಫ್ ಆ್ಯಕ್ಷನ್ ಇರಲಿ ಒಂದನ್ನೇ ಮಾಡ್ತಾ ಇದ್ದಲ್ಲಿ ಅದಕ್ಕೆ ನಾವು ಪ್ಯೂರ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಅವರ ಪಾಸಿಬಿಲಿಟೀಸ್ ಎಲ್ಲ ಏನಿದೆ ಕೋರ್ಸ್ ಆಫ್ ಆ್ಯಕ್ಷನ್ಗೆ ಅದೆಲ್ಲವನ್ನು ಒಂದು ಪ್ರಪೋರ್ಷನಲ್ಲಿ ಅವ್ರು ಪದೇ ಪದೇ ಚೇಂಜ್ ಮಾಡ್ತಿದ್ದಲ್ಲಿ ಮಿಕ್ಸ್ಡ್ ಸ್ಟ್ರಾಟಜಿ ಅಂತ ಹೇಳ್ತೀವಿ. ಸಿಂಪಲ್ ಡೆಫಿನಿಷನ್ಸ್ ಅಲ್ವಾ ಮಕ್ಕಳೇ. ಎನ್ ಪರ್ಸನ್ ಗೇಮ್, ಎನ್ ಪಾರ್ಟಿಸಿಪೆಂಟ್ಸ್ ಇದ್ದಾರೆ. 2 ಪರ್ಸನ್ ಗೇಮ್, ಎ ಗೇಮ್ ಹ್ಯಾವಿಂಗ್ 2 ಪಾರ್ಟಿಸಿಪೆಂಟ್ಸ್. ಸಿಂಪಲ್. ಇದೆಲ್ಲ 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್ 1 ಮಾರ್ಕಿಗೆ. ಈಗ ಇನ್ಯಾವುದೆಲ್ಲ ನಾವು ಡೆಫಿನಿಷನ್ಸ್ ನೆನ್ಪಿಟ್ಕೊಬೇಕು, ಝೀರೋ ಸಮ್ ಗೇಮ್ ಅಂತ ಇದೆ ನೆಕ್ಸ್ಟ್ ಟರ್ಮ್. ಝೀರೋ ಸಮ್ ಗೇಮ್ ಅಂದರೆ ಏನು? ಎ ಗೇಮ್ ಇನ್ ವಿಚ್ ದ ಸಮ್ ಆಫ್ ದ ಪೇ ಆಫ್ಸ್. ಈಗ ಪೇ ಆಫ್ಸ್ ಹೇಳಿದ್ವಲ್ಲ, ಕಾಂಪಿಟೇಷನಲ್ಲಿ ಒಂದು ಪೇ ಆಫ್ ಅಂತ ಇರುತ್ತೆ, ಔಟ್ಕಮ್. ಅದು ಪಾಸಿಟಿವ್ ಆರು ಆಗಿರ್ಬೋದು ಅಂತ ಹೇಳಿದೆ, ನೆಗೆಟಿವ್ ಆರು ಆಗಿರ್ಬೋದು, ಝೀರೋ ಆರು ಆಗಿರ್ಬೋದು ಅಂತ ಹೇಳಿದೆ. ಕರೆಕ್ಟಾ? ಔಟ್ಕಮ್ಗೆ ಒಂದು ಪೇ ಆಫ್, ಒಂದು ಪೇಮೆಂಟ್ ಏನಾಗುತ್ತೆ ಅದಕ್ಕೆ ನಾವು ಗೇನ್ ಅಥವಾ ಪೇ ಆಫ್ ಅಂತ ಹೇಳ್ತೀವಿ. ದ ಸಮ್ ಆಫ್ ಪೇ ಆಫ್ಸ್ ಆಫ್ ದ ಪ್ಲೇಯರ್ಸ್ ಈಸ್ ಝೀರೋ. ಅವ್ರದ್ದು ಏನೆಲ್ಲ ಅಲ್ಲಿ ಪೇ ಆಫ್ ಆಯಿತು ಅದನ್ನೆಲ್ಲ ಆ್ಯಡ್ ಮಾಡಿದಾಗ ಇಫ್ ವಿ ಗೆಟ್ ಇಟ್ ಆಸ್ ಝೀರೋ, ಸಮ್ ಆಫ್ ದ ಪೇ ಆಫ್ ದ ಪ್ಲೇಯರ್ಸ್ ಅದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಅದು ಝೀರೋ ಬಂದಿದ್ದಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ, ಝೀರೋ ಸಮ್ ಗೇಮ್ ಅಂತ ಹೇಳ್ತೀವಿ. ಸಿಂಪಲ್ಲ. ವಾಟ್ ಈಸ್ ಝೀರೋ ಸಮ್ ಗೇಮ್? ಎ ಗೇಮ್ ಇನ್ ವಿಚ್ ದ ಸಮ್ ಆಫ್ ಆಲ್ ದ ಪೇ ಆಫ್ ದ ಪ್ಲೇಯರ್ಸ್ ಈಸ್ ಈಕ್ವಲ್ ಟು ಝೀರೋ. ಅದಕ್ಕೆ ನಾವೇನಂತ ಹೇಳ್ತೀವಿ, ಝೀರೋ ಸಮ್ ಗೇಮ್ ಅಂತ ಹೇಳ್ತೀವಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, 2 ಪರ್ಸನ್ ಝೀರೋ ಸಮ್ ಗೇಮ್ ಅಥವಾ ರೆಕ್ಟ್ಯಾಂಗ್ಯುಲರ್ ಗೇಮ್ಸ್ ಅಂತ ಹೇಳ್ತೀವಿ. ಎ ಗೇಮ್ ಇನ್ ವಿಚ್ ದ ಗೇನ್ ಆಫ್ 1 ಪ್ಲೇಯರ್ ಇಸ್ ಅ ಲಾಸ್ ಆಫ್ ದ ಅದರ್ ಪ್ಲೇಯರ್ ಈಸ್ ಕಾಲ್ಡ್ 2 ಪರ್ಸನ್ ಝೀರೋ ಸಮ್ ಗೇಮ್. ನೆಕ್ಸ್ಟ್ ಪೇ ಆಫ್ ಮ್ಯಾಟ್ರಿಕ್ಸ್. ಪೇ ಆಫ್ ಮ್ಯಾಟ್ರಿಕ್ಸ್ ಅಂದರೆ ಏನು? ಇಟ್ ಈಸ್ ದ ಟೇಬಲ್ ಶೋಯಿಂಗ್ ಹೌ ಪೇಮೆಂಟ್ಸ್ ಆರ್ ಟು ಬಿ ಮೇಡ್ ಅಟ್ ದ ಎಂಡ್ ಆಫ್ ದ ಈಚ್ ಪ್ಲೇ ಆರ್ ಎ ಗೇಮ್. ಆ ಆಟ ಆಡಬೇಕಾದ್ರೆ ಪ್ರತಿಯೊಂದು ಕೋರ್ಸ್ ಆಫ್ ಆ್ಯಕ್ಷನಿಗೂ ಆ ಪೇಮೆಂಟ್ ಹೇಗಾಗ್ತಾ ಇದೆ, ನಾನು ಒಬ್ರು ಕೊಟ್ಟರೆ ಲಾಸು, ಮತ್ತೊಬ್ಬರಿಂದ ನನಗೆ ಬಂದರೆ ಪ್ರಾಫಿಟ್ಟು, ಈ ರೀತಿ ಎಷ್ಟೋ ಕೋರ್ಸಸ್ ಆಫ್ ಆ್ಯಕ್ಷನ್ಗೆ ಪೇಮೆಂಟ್ ಆಗ್ತಿರುತ್ತಲ್ವ ಮಕ್ಕಳೇ. ಆ ಪೇಮೆಂಟನ್ನು ಒಂದು ಮ್ಯಾಟ್ರಿಕ್ಸ್ ರೂಪದಲ್ಲಿ ನಾವು ಪ್ರೆಸೆಂಟ್ ಮಾಡಿದಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ, ಪೇ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತೀವಿ. ಸೊ ಟೇಬಲ್ ಶೋಯಿಂಗ್ ಹೌ ಪೇಮೆಂಟ್ಸ್ ಆರ್ ಮೇಡ್ ಅಟ್ ದ ಎಂಡ್ ಆಫ್ ದ ಈಚ್ ಪ್ಲೇ ಅಥವಾ ಗೇಮ್, ಇದಕ್ಕೆ ನಾವೇನಂತ ಹೇಳ್ತಾ ಇದ್ದೀವಿ, ಪೇ ಆಫ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಾ ಇದ್ದೀವಿ. ಮಿನಿಮ್ಯಾಕ್ಸ್ ಅಂದರೆ ಏನು? ದ ಮಿನಿಮಮ್ ಆಫ್ ದ ಕಾಲಮ್ ಮ್ಯಾಕ್ಸಿಮಮ್. ನಾವೇನು ಮಾಡ್ತಾ ಇದ್ದೀವಿ, ಕಾಲಮ್ಸಲ್ಲಿ ಮ್ಯಾಕ್ಸಿಮಮ್ ನೋಡ್ತಾ ಇದ್ದೀವಿ, ಅದರಲ್ಲಿ ಏನು ಚೆಕ್ ಮಾಡ್ತಾ ಇದ್ದೀವಿ, ವಿ ಆರ್ ಚೆಕಿಂಗ್ ದ ಮಿನಿಮಮ್. ರೋದಲ್ಲಿ ಏನು ಮಾಡ್ತಾ ಇದ್ದೀವಿ, ರೋದಲ್ಲಿ ಫಸ್ಟ್ ಮಿನಿಮಮ್ಸನ್ನು ನಾವು ಚೆಕ್ ಮಾಡ್ತಾ ಇದ್ದೀವಿ. ಆ ಮಿನಿಮಮ್ಸಲ್ಲಿ ಮ್ಯಾಕ್ಸಿಮಮ್ ಯಾವ್ದು ಬಂದಿದೆ. ಓಕೆ, ಸೊ ನಾವೇನು ಮಾಡ್ತಾ ಇದ್ದೀವಿ, ರೋದಲ್ಲಿ ಮಿನಿಮಮ್ ವ್ಯಾಲ್ಯೂಸ್ನೆಲ್ಲ ನಾವು ಹುಡುಕ್ತಾ ಇದ್ದೀವಿ. ಅದರಲ್ಲಿ ನಮಗೆ ಯಾವುದು ಮ್ಯಾಕ್ಸಿಮಮ್ ಬಂದಿದೆ, ವಿ ಕಾಲ್ ಇಟ್ ಆ್ಯಸ್ ಮ್ಯಾಕ್ಸಿಮಿನ್. ಕಾಲಮಲ್ಲಿ ಮ್ಯಾಕ್ಸಿಮಮ್ಸ್ನ ಐಡೆಂಟಿಫೈ ಮಾಡಿದ್ವಿ. ಆ ಮ್ಯಾಕ್ಸಿಮಮ್ಗಳಲ್ಲಿ ಮಿನಿಮಮ್ ಯಾವ್ದು ಬಂದಿದೆ, ಮಿನಿಮಮ್ ಆಫ್ ದ ಕಾಲಮ್ ಮ್ಯಾಕ್ಸಿಮಮ್ ಈಸ್ ಕಾಲ್ಡ್ ಆ್ಯಸ್ ಮಿನಿ ಮ್ಯಾಕ್ಸ್. ಫಸ್ಟ್ ಕಾಲಮ್ ಮ್ಯಾಕ್ಸಿಮಮ್ನ ಕಂಡು ಹಿಡಿದ್ವಿ, ಆ ಕಾಲಮ್ ಮ್ಯಾಕ್ಸಿಮಮ್ಗಳಲ್ಲಿ ಮಿನಿಮಮ್ ವ್ಯಾಲ್ಯೂಗೆ ನಾವು ಮಿನಿ ಮ್ಯಾಕ್ಸ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೋ ಮಿನಿಮಮ್ಸಲ್ಲಿ ಮ್ಯಾಕ್ಸಿಮಮ್, ಸೊ ಮ್ಯಾಕ್ಸಿಮಿನ್. ಕಾಲಮ್ ಮ್ಯಾಕ್ಸಿಮಮಲ್ಲಿ ಮಿನಿಮಮ್ ವ್ಯಾಲ್ಯೂ, ಸೊ ಮಿನಿ ಮ್ಯಾಕ್ಸ್. ಇದು ಪ್ರಾಬ್ಲಮ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಈ ಎರಡು ಡೆಫಿನಿಷನ್ನ ಸೈಡಲ್ಲಿ ಬರೆದಿಟ್ಕೊಂಡ್ಬಿಡಿ, ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ ನನ್ನೊಟ್ಟಿಗೆ ನೀವು ಮಾಡಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಹೇಳ್ತೀನಿ, ರೋ ಮಿನಿಮಮ್ಸ್, ರೋ ವೈಸ್ ವ್ಯಾಲ್ಯೂಸ್ ಏನಿರುತ್ತೆ ಈ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ, ಮಿನಿಮಮ್ ವ್ಯಾಲ್ಯೂಸನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ಆ ಮಿನಿಮಮ್ಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ದೊಡ್ಡ ವ್ಯಾಲ್ಯೂ ಯಾವುದು, ಅದಕ್ಕೆ ನಾವು ಮ್ಯಾಕ್ಸಿಮಿನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ, ಇದೇ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಕಾಲಮ್ ವೈಸ್ ನಾವೇನು ಮಾಡ್ತಾಯಿದ್ದೀವಿ, ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ಗಳನ್ನು ನಾವು ಫಸ್ಟ್ ನೋಟ್ ಮಾಡ್ತಾಯಿದ್ದೀವಿ. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ಗಳಲ್ಲಿ
ಚಿಕ್ಕದು ಮಿನಿಮಮ್ ಯಾವುದಿದೆ ಇದನ್ನು ನಾವು ಮಾಡಿದಲ್ಲಿ ಮಿನಿಮ್ಯಾಕ್ಸ್. ಓಕೆನಾ ಮಕ್ಕಳೇ, ಅರ್ಥ ಆಗಿದೆಯಲ್ವಾ? ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಈಗ ನೆಕ್ಸ್ಟು ಸ್ಯಾಡಲ್ ಪಾಯಿಂಟ್ ಅಂತ ಹೇಳ್ತೀವಿ, ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೊಮ್ಮೆ ಸ್ಯಾಡಲ್ ಪಾಯಿಂಟ್ ಅಂದರೆ ಏನು? ದ ಪೊಸಿಷನ್ ಇನ್ ದ ಪೇ ಆಫ್ ಮ್ಯಾಟ್ರಿಕ್ಸ್. ಆ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಒಂದು ಪೊಸಿಷನ್ ಏನಿದೆ ವೇರ್ ದ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಕೋ ಇನ್ಸೈಡ್. ಅಂದರೆ ಒಂದು ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಒಂದೇ ಆಗಿದ್ದಲ್ಲಿ, ಕೋ ಇನ್ಸೈಡ್ ಆದಲ್ಲಿ, ಅಂಥ ಪೊಸಿಷನ್ಗೇನಿದೆ ನಾವೇನಂತ ಕರಿತೀವಿ? ಸ್ಯಾಡಲ್ ಪಾಯಿಂಟ್ ಅಂತ ಕರಿತಾ ಇದ್ದೀವಿ. ಓಕೆ, ದ ಪೊಸಿಷನ್ ಇನ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ವೇರ್ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಕೋ ಇನ್ಸೈಡ್ ಈಸ್ ಕಾಲ್ಡ್ ಆಸ್ ಸ್ಯಾಡಲ್ ಪಾಯಿಂಟ್. ವೆರಿ ವೆರಿ ಇಂಪಾರ್ಟೆಂಟ್. ನಾವು ಪ್ರತಿ ಲೆಕ್ಕದಲ್ಲೂ ಈ ಸ್ಯಾಡಲ್ ಪಾಯಿಂಟ್ ಏನಂತ ಬರಿತೀವಿ. ಒಂದೆರಡು ಲೆಕ್ಕ ಮಾಡ್ತಿದ್ದಂಗೆ ನಿಮಗೆ ಮ್ಯಾಥಮೆಟಿಕಲಿ ಕೂಡ ಸ್ಯಾಡಲ್ ಪಾಯಿಂಟ್ ಹೇಗೆ ಬರೆಯೋದು ಅಂತ ಅರ್ಥ ಆಗುತ್ತೆ. ಈಗ ಸಿಂಪಲಾಗಿ ಏನು ನೆನ್ಪಿಟ್ಕೋಬೇಕು? ಒಂದು ಮ್ಯಾಟ್ರಿಕ್ಸಲ್ಲಿ ಮಕ್ಕಳೇ ಈ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಒಂದೇ ಆಗಿದ್ದಲ್ಲಿ, ಕೋ ಇನ್ಸೈಡ್ ಆದಲ್ಲಿ, ಅದು ಯಾವ ಪೊಸಿಷನಲ್ಲಿ ಆಗಿದೆ ಆ ಪೊಸಿಷನನ್ನು ಬರೆಯೋದು ಮ್ಯಾಟ್ರಿಕ್ಸಲ್ಲಿ, ಯಾವ ರೋ ಯಾವ ಕಾಲಮ್ ಅದನ್ನು ನಾವು ಬರಿತಾ ಇದ್ದೀವಿ. ಅದಕ್ಕೆ ನಾವು ಸ್ಯಾಡಲ್ ಪಾಯಿಂಟ್ ಅಂತ ಹೇಳ್ತಾ ಇದ್ದೀವಿ. ಅದಾದಮೇಲೆ ವ್ಯಾಲ್ಯೂ ಆಫ್ ದ ಗೇಮ್. ದ ಪೇ ಆಫ್ ಅಟ್ ದ ಪೊಸಿಷನ್ ಆಫ್ ದ ಸ್ಯಾಡಲ್ ಪಾಯಿಂಟ್ ಈಸ್ ದ ವ್ಯಾಲ್ಯೂ ಆಫ್ ದ ಗೇಮ್. ಈಗ ಸ್ಯಾಡಲ್ ಪಾಯಿಂಟ್ ಏನಿದೆಯಲ್ವ ಮಕ್ಕಳೇ, ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಎಲ್ಲಿ ಕೋ ಇನ್ಸೈಡ್ ಆಗ್ತಿದೆಯಲ್ವಾ, ಅದು ಯಾವ ವ್ಯಾಲ್ಯೂ ಆಗಿತ್ತು ಆ ಸ್ಯಾಡಲ್ ಪಾಯಿಂಟ್ನ ವ್ಯಾಲ್ಯೂಗೆ ನಾವು ವ್ಯಾಲ್ಯೂ ಆಫ್ ದ ಗೇಮ್ ಅಂತ ಹೇಳ್ತೀವಿ. ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ ಗೇನ್ ಆಫ್ ದ ಪ್ಲೇಯರ್ ಎ ವೆನ್ ದ ಬೋತ್ ಪ್ಲೇಯರ್ಸ್ ಅಡಾಪ್ಟ್ ಆಪ್ಟಿಮಲ್ ಸ್ಟ್ರಾಟಜೀಸ್. ಓಕೆನಾ? ಸೊ ವ್ಯಾಲ್ಯೂ ಆಫ್ ದ ಗೇಮ್ ಏನು? ನಮ್ಮ ಸ್ಯಾಡಲ್ ಪಾಯಿಂಟ್ ಪೊಸಿಷನಲ್ಲಿ ಯಾವ ವ್ಯಾಲ್ಯೂ ಇದೆಯಲ್ವ ಮಕ್ಕಳೇ, ಪೇ ಆಫ್ ವ್ಯಾಲ್ಯೂ, ಅದಕ್ಕೆ ನಾವೇನಂತ ಹೇಳ್ತೀವಿ? ವ್ಯಾಲ್ಯೂ ಆಫ್ ದ ಗೇಮ್ ಅಂತ ಹೇಳ್ತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ವಿ. ಅದೇ ರೀತಿ ನೆಕ್ಸ್ಟ್ ನಾವು ನೋಡೋದಾದರೆ ಫೇರ್ ಗೇಮ್. ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಸೊ 1 ಮಾರ್ಕ್ ಕೂಡ ಕೇಳೋ ಸಾಧ್ಯತೆ ಇರುತ್ತೆ. ಫೇರ್ ಗೇಮ್ ಅಂದರೆ ಏನು? ಎ ಗೇಮ್ ಈಸ್ ಸೆಟ್ ಟು ಬಿ ಫೇರ್ ಇಫ್ ದ ವ್ಯಾಲ್ಯೂ ಆಫ್ ದ ಗೇಮ್ ಈಸ್ 0. ಯಾವ ಗೇಮಿನ ವ್ಯಾಲ್ಯೂ 0 ಆಗಿರುತ್ತೆ ಅಂಥ ಗೇಮಿಗೆ ನಾವೇನಂತ ಕರಿತಾ ಇದ್ದೀವಿ? ಫೇರ್ ಗೇಮ್ ಅಂತ ಕರಿತಾ ಇದ್ದೀವಿ. ಸೊ 1 ಮಾರ್ಕಿಗೆ ಇದು ಸುಮಾರು ಸತಿ ರಿಪೀಟ್ ಆಗಿರುವಂಥ ಕ್ವಶನ್ ಇದಾಗಿರಲಿ. ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸು ಸರಿಯಾಗಿ ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಫೇರ್ ಗೇಮ್ ಅಂದರೆ ಏನು? ಯಾವ ಗೇಮಿನ ವ್ಯಾಲ್ಯೂ 0 ಆಗಿರುತ್ತೆ ಅಂಥ ಗೇಮಿಗೆ ನಾವೇನಂತ ಕರಿತೀವಿ? ಫೇರ್ ಗೇಮ್ ಅಂತ ಕರಿತೀವಿ. 0 ಆಗಿದ್ದಿಲ್ಲ, ಅಪಾರ್ಟ್ ಫ್ರಮ್ 0 ನಾಟ್ ಎ ಫೇರ್ ಗೇಮ್. ಸಿಂಪಲ್. ಓಕೆನಾ ಮಕ್ಕಳೇ? ಸಿಂಪಲ್ ಡೆಫಿನಿಷನ್ಸ್ ಅರ್ಥ ಆಗಿದೆಯಲ್ವಾ? ಓಕೆ, ಈಗ ಮೆಥಡ್ಸ್ ಆಫ್ ಸಾಲ್ವಿಂಗ್ ರೆಕ್ಟ್ಯಾಂಗ್ಯುಲರ್ ಗೇಮ್. ಓಕೆ ಮಕ್ಕಳೇ, ನಾನು ಹೇಳಿದ್ದೆ ಇಲ್ಲಿ ನಾವು 2 ಮೆಥಡ್ಸ್ನ ಕಲಿತಾ ಇದ್ದೀವಿ. ಯಾವುದು ಅಂದರೆ ಮೊದಲನೇದು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಮತ್ತು ಎರಡನೇದು ಡಾಮಿನೆನ್ಸ್ ಪ್ರಿನ್ಸಿಪಲ್. ಓಕೆನಾ? ಈ ಪ್ರಿನ್ಸಿಪಲ್ಸ್ ಏನಿದೆ, ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಮತ್ತು ಡಾಮಿನೆನ್ಸ್ ಪ್ರಿನ್ಸಿಪಲ್, ನಾನಿಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ. ಪ್ರಾಬ್ಲಮ್ ಮಾಡ್ಬೇಕಾದ್ರೆ ಇನ್ ಡೀಟೇಲಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮಕ್ಕಳೇ. ಓಕೆನಾ? ಫೈನ್ ಮಕ್ಕಳೇ, ಈಗ ಬನ್ನಿ ನಮ್ಮ ಲೆಕ್ಕನ ಸ್ಟಾರ್ಟ್ ಮಾಡುವ. ಫಸ್ಟ್ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಮಕ್ಕಳೇ? 2 players ಎ ಆ್ಯಂಡ್ ಬಿ ಪ್ಲೇ ಎ ಗೇಮ್ ಆಫ್ ಟಾಸಿಂಗ್ ಕಾಯಿನ್ಸ್. ಓಕೆ, ಇಲ್ಲಿ ಎ ಆ್ಯಂಡ್ ಬಿ ಅಂತ ಇಬ್ಬರು ಪ್ಲೇಯರ್ ಇದ್ದಾರೆ. ಇಬ್ಬರು ಕಾಯಿನ್ಸ್ನ ಟಾಸ್ ಮಾಡ್ತಾ ಇದ್ದಾರೆ. ಓಕೆ, ಇಫ್ ದ ಕಾಯಿನ್ಸ್ ಮ್ಯಾಚ್, ಅರ್ಥ ಏನು? ಅವರಿಬ್ಬರು ಕಾಯಿನ್ನ ಟಾಸ್ ಮಾಡಿದಾಗ ಅಕಸ್ಮಾತ್ 2 ಹೆಡ್ ಆಗಿದ್ದಲ್ಲಿ ಅಥವಾ 2 ಔಟ್ಕಮ್ ಟೇಲ್ಸ್ ಆಗಿದ್ದಲ್ಲಿ, ದೆನ್ ಇಫ್ ದ ಕಾಯಿನ್ಸ್ ಮ್ಯಾಚ್ ಅಂತ ಅರ್ಥ. 2 ಹೆಡ್ ಬಂದರೆ ಅಥವಾ 2 ಟೇಲ್ ಬರಬೇಕು, ಆಗ ಔಟ್ಕಮ್ ಅಥವಾ ಕಾಯಿನ್ಸ್ ಡು ಮ್ಯಾಚ್, ಅದು ಅರ್ಥ. ಓಕೆನಾ? ಇಫ್ ಕಾಯಿನ್ಸ್ ಟು ಮ್ಯಾಚ್, 2 ಒಂದೇ ಔಟ್ಕಮ್, 2 ಹೆಡ್ ಅಥವಾ 2 ಟೇಲ್, ಈ ಔಟ್ಕಮ್ ಬಂದಲ್ಲಿ ಏನು ಹೇಳ್ತಾರೆ? ದೆನ್ ಎ ವಿಲ್ ಗೆಟ್ ₹5 ಫ್ರಮ್ ಬಿ. ಓಕೆ, 2 ಔಟ್ಕಮ್ ಸೇಮ್ ಆಗಿದ್ದಲ್ಲಿ ಎ ವಿಲ್ ಗೆಟ್ ₹5 ಫ್ರಮ್ ಬಿ, ಅಂದರೆ ಬಿ ₹5 ಎಗೆ ಕೊಡ್ತಾ ಇದ್ದಾನೆ. ಆ್ಯಂಡ್ ಇಫ್ ದ ಕಾಯಿನ್ಸ್ ಡು ನಾಟ್ ಮ್ಯಾಚ್, ಬಿ ಗೆಟ್ಸ್ ₹10 ಫ್ರಮ್ ಎ. ಓಕೆ, ಯಾವ್ದಾದ್ರೂ ಒಂದು ಹೆಡ್ ಟೇಲ್ ಆಗಿದ್ದಲ್ಲಿ, ಇಬ್ಬರದಲ್ಲಿ ಯಾರ್ದಾದ್ರು ಬರಲಿ, ಒಂದು ಹೆಡ್ಡು ಒಂದು ಟೇಲ್ ಆರ್ ವೈಸ್ ವರ್ಸ ಆಗಿದ್ದಲ್ಲಿ ಬಿಗೆ ₹10 ಬರ್ತಾ ಇದೆ. ಅಂದರೆ ಎ ಯಾರಿಗೆ ಕೊಡ್ತಾ ಇರೋದು? ಬಿಗೆ ₹10 ಕೊಡ್ತಾ ಇದ್ದಾನೆ. 2 ಮ್ಯಾಚ್ ಆದರೆ ಎಗೆ ₹5 ಬರ್ತಾ ಇದೆ, 2 ಮ್ಯಾಚ್ ಆಗಲಿಲ್ಲ ಬಿಗೆ ₹10 ಬರ್ತಾ ಇದೆ. ಸೊ ಈಗೇನು ಹೇಳಿದ್ದಾರೆ? ರೈಟ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಆ್ಯಂಡ್ ದೆನ್ ಸಾಲ್ವ್ ದ ಗೇಮ್. ಓಕೆ ಮಕ್ಕಳೇ, ವೆರಿ ವೆರಿ ಸಿಂಪಲ್ ಕ್ವೆಶನ್ ಇದೆ. ಲೆಟ್ಸ್ ಸಾಲ್ವ್ ದಿಸ್. ಈಗ ನಾವು ಔಟ್ಕಮ್ಸ್ನ ನೋಡಿದರೆ ಹೆಡ್ ಟೇಲ್ ಅಲ್ವಾ ಮಕ್ಕಳೇ? ಓಕೆ, ಒಂದು ಹೆಡ್ ಟೇಲ್
ಹೆಡ್ ಟೇಲ್. ಸೊ ಇದು ನಮ್ಮ ಮ್ಯಾಟ್ರಿಕ್ಸ್ ಆಯಿತು. ಈಗ ಇಲ್ಲಿ ನಮ್ಮ ಪ್ಲೇಯರ್ ಬಿ ಇರಲಿ, ಇದು ಪ್ಲೇಯರ್ ಬಿ. ಲೆಟ್ ಅಸ್ ಹ್ಯಾವ್ ಹಿಯರ್ ಪ್ಲೇಯರ್ ಎ. ಓಕೆನಾ ಮಕ್ಕಳೇ, ವೆರಿ ಸಿಂಪಲ್ ಪ್ರೊಸೀಜರ್. ಈಗ ನಾವೆಂತ ಮಾಡುವ, ಏನು ಹೇಳಿದ್ದಾರೆ, ವೆನ್ ಎ ಗೆಟ್ಸ್ ₹5 ಫ್ರಮ್ ಬಿ ವೆನ್ ದ ಕಾಯಿನ್ಸ್ ಮ್ಯಾಚ್. ಈಗ ಎದು ಹೆಡ್ ಬಂತು, ಬಿದು ಹೆಡ್ ಬಂತು. ಈಗ ಕಾಯಿನ್ ಮ್ಯಾಚ್ ಆಯಿತಾ? ಎಸ್, ಎರಡೂ ಹೆಡ್ ಆಗಿದೆ. ಎರಡು ಹೆಡ್ ಆದರೆ ನಾವು ಎ ರೂಪದಲ್ಲಿ ನೋಡುವ. ಎಗೆ ಏನಾಗ್ತಾಯಿದೆ, ₹5 ಬರ್ತಾ ಇದೆ. ಅಂದರೆ ಬಿ ಎಗೆ ₹5 ಕೊಡ್ತಾ ಇದ್ದಾನೆ. ಸೊ ಪೇ ಆಫ್ ಮ್ಯಾಟ್ರಿಕ್ಸ್ ₹5 ಆಯಿತು. ಓಕೆನಾ. ಈಗ ಎಗೆ ಹೆಡ್ ಬಂದಿದೆ, ಬಿಗೆ ಟೇಲ್ ಬಂದಿದೆ. ನಮ್ಮ ಔಟ್ಕಮ್ ಮ್ಯಾಚ್ ಆಯಿತಾ ಮಕ್ಕಳೇ? ಒಂದು ಹೆಡ್ ಬಂದಿದೆ, ಒಂದು ಟೇಲ್ ಬಂದಿದೆ. ಇಫ್ ದ ಕಾಯಿನ್ಸ್ ಡು ನಾಟ್ ಮ್ಯಾಚ್, ದಿಸ್ ಇಸ್ ದ ಕೇಸ್ ಹಿಯರ್, ಬಿ ವಿಲ್ ಗೆಟ್ ₹10. ಬಿಗೆ ₹10 ಬರ್ತಾ ಇದೆ. ಅಂದರೆ ಎಗೆ ಏನಾಗ್ತಿದೆ, ₹10 ಇವನು ಕೊಡ್ತಾ ಇದ್ದಾನೆ. ಸೊ -10 ಅಂತ ಬರೆಯುವ. ಸೊ ನಮ್ಮ ಇಲ್ಲಿ ಪೇ ಆಫ್ ಮ್ಯಾಟ್ರಿಕ್ಸ್ ನಾವು ಪ್ಲೇಯರ್ ಎ ಮೂಲಕ ಏನಾಗ್ತಿದೆ ಅದನ್ನು ಬರೆಯುವ. ಇಲ್ಲಿ ನೋಡೋದಾದರೆ ಫಸ್ಟ್ ಎರಡು ಹೆಡ್, ಕಾಯಿನ್ಸ್ ಮ್ಯಾಚ್. ಸೊ ಬಿ ಎಗೆ ₹5 ಕೊಟ್ಟರು. ಸೊ ಪ್ರಾಫಿಟ್ 5. ಇಲ್ಲಿ ಹೆಡ್ ಒಂದು, ಟೇಲ್ ಒಂದು. ಸೊ ಕಾಯಿನ್ಸ್ ಡಿಡ್ ನಾಟ್ ಮ್ಯಾಚ್ ಮಕ್ಕಳೇ. ಸೊ ಎ ಬಿಗೆ ₹10 ಕೊಡಬೇಕು. ಸೊ -10 ಫ್ರಮ್ ಎ. ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಟೇಲ್ ಬಂದಿದೆ, ಇಲ್ಲಿ ಹೆಡ್ ಬಂದಿದೆ. ಸೊ ಎ ಬಿಗೆ ₹10 ಕೊಡಬೇಕು. ಸೊ ಹಾಗಾಗಿ ಎಗೆ -10. ಅದೇ ರೀತಿ ಇಲ್ಲೂ ಟೇಲ್ ಬಂದಿದೆ, ಇಲ್ಲೂ ಟೇಲ್ ಬಂದಿದೆ. ಸೊ ಬಿ ಎಗೆ ₹5 ಕೊಡ್ತಾ ಇದ್ದಾರೆ. ಸೊ +5. ಸೊ ನಾನಿಲ್ಲಿ ಒಳಗಡೆ ಬರೆದಿರುವಂಥ ಪೇ ಆಫ್ ಮ್ಯಾಟ್ರಿಕ್ಸ್ ಈಸ್ ರೆಪ್ರೆಸೆಂಟಿಂಗ್ ಪ್ಲೇಯರ್ಸ್ ಎ. ಅರ್ಥ ಆಯ್ತಲ್ವ ಮಕ್ಕಳೇ? ವೆರಿ ವೆರಿ ಸಿಂಪಲ್. ಈಗ ಎರಡು ಕಾಯಿನ್ ಮ್ಯಾಚ್ ಆಗಿದ್ದಲ್ಲಿ ಎ ಬಿಗೆ ₹5 ಕೊಡಬೇಕಿತ್ತು, ಸಾರಿ ಬಿ ಎಗೆ ₹5 ಕೊಡಬೇಕಿತ್ತು. ಇಲ್ಲಿ ಎರಡು ಮ್ಯಾಚ್ ಆಯಿತು. ಸೊ ಬಿ ಎಗೆ ₹5 ಕೊಟ್ಟಾಗ +5. ಇಲ್ಲಿ ಹೆಡ್ಡು, ಇಲ್ಲಿ ಟೇಲ್. ಸೊ ಎ ಬಿಗೆ ₹10 ಕೊಟ್ಟಿದ್ದು. ಸೊ -10. ಇಲ್ಲೂ -10. ಇಲ್ಲಿ ಟೇಲ್ ಮ್ಯಾಚ್ ಆಯಿತು. ಬಿ ಎಗೆ ₹5 ಕೊಟ್ಟರು. ಸೊ +5. ಓಕೆನಾ. ವೆರಿ ವೆರಿ ಸಿಂಪಲ್. ಈಗ ಪೇ ಆಫ್ ಮ್ಯಾಟ್ರಿಕ್ಸ್ ಬರೆದ್ವಿ. ಸಾಲ್ವ್ ದ ಗೇಮ್ ಅಂತ ಹೇಳಿದ್ದಾರೆ ಮಕ್ಕಳೇ. ಟು ಸಾಲ್ವ್ ದ ಗೇಮ್ ನಾವೇನು ಮಾಡುವ ಅಂದರೆ ಇಲ್ಲಿ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಸಾಲ್ವ್ ಮಾಡುವ. ಯಾವ ಮೆಥಡು? ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡಿ ಸಾಲ್ವ್ ಮಾಡುವ. ಈಗ ಇದರಲ್ಲಿ ಹೇಗೆ ಬರಿತೀನಿ ನೋಡಿ. ಸೊ ನಾನು ಬರೆಯುವುದೇನೆಂದರೆ ರೋ ಮಿನಿಮಮ್, ಅದಾದಮೇಲೆ ಈ ಕಡೆ ಬರೆಯುವುದು ಕಾಲಮ್ ಮ್ಯಾಕ್ಸಿಮಮ್. ಓಕೆನಾ ಮಕ್ಕಳೇ. ಈಗ ರೋ ಮಿನಿಮಮ್ ಅಂತ ಬಂದಾಗ ಈ ಮೊದಲನೇ ರೋ ಅಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು, ಚಿಕ್ಕ ವ್ಯಾಲ್ಯೂ ಯಾವುದು? -10 ಇಸ್ ದ ಸ್ಮಾಲೆಸ್ಟ್, ಯಾಕಂದರೆ ಇದು ಪಾಸಿಟಿವ್ ಇದೆ. ಸೊ -10 ಆಯಿತು. ನಮ್ಮ ಎರಡನೇ ರೋಗೆ ಬಂದರು, ಚಿಕ್ಕ ನಂಬರ್ ಯಾವುದಾಯಿತು? ದ ಮಿನಿಮಮ್ ಇಸ್ -10. ಈ ಎರಡು ವ್ಯಾಲ್ಯೂಸ್ಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು ಅಂತ ನೋಡೋದಾದರೆ ಎರಡೂ ಸೇಮ್ ನಂಬರ್ ಇದೆ. ಸೊ ಎರಡು ಏನಂತ ಹೇಳ್ತೀವಿ? ಮ್ಯಾಕ್ಸಿ ಮಿನ್ ಅಂತ ಹೇಳ್ತೀವಿ. ಸೊ ಏನು ಮಾಡ್ತಾ ಇರೋದು ನಾನು, ಈ ಮಿನಿಮಮ್ಗಳಲ್ಲಿ, ರೋ ಮಿನಿಮಮ್ಗಳಲ್ಲಿ ಮ್ಯಾಕ್ಸಿಮಮ್ ಯಾವುದು ಅಂತ ನೋಡೋಕ್ಕೆ ಟ್ರೈ ಮಾಡಿದೆ. ಸೊ ಮ್ಯಾಕ್ಸಿ ಅಮಾಂಗ್ ದ ಮಿನಿಮಮ್. ಸೊ ಮ್ಯಾಕ್ಸಿಮಿನ್ ಎರಡೂ ವ್ಯಾಲ್ಯೂಸ್ ಸೇಮೇ ಇದೆ ಇಲ್ಲಿ. ಇಲ್ಲಿ ನಮ್ಮ ಕಾಲಮ್ ವೈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? ಇಲ್ಲಿ ಮೊದಲನೇ ಕಾಲಮಲ್ಲಿ 5 ಇಸ್ ದ ಮ್ಯಾಕ್ಸಿಮಮ್, ಎರಡನೇ ಕಾಲಮಲ್ಲೂ 5 ಇಸ್ ದ ಮ್ಯಾಕ್ಸಿಮಮ್. ಈಗ ನಮ್ಮ ಮ್ಯಾಕ್ಸಿಮಮ್ಗಳಲ್ಲಿ ಮಿನಿಮಮ್ ಯಾವುದು ಮಕ್ಕಳೇ? ಎರಡು ವ್ಯಾಲ್ಯೂ ಸೇಮ್ ಇದೆ. ಸೊ ದಿಸ್ ಈಸ್ ಮಿನಿ ಮ್ಯಾಕ್ಸ್. ಅಂದರೆ ಮಿನಿಮಮ್ ಔಟ್ ಆಫ್ ದ ಮ್ಯಾಕ್ಸಿಮಮ್ಸ್, ಮಿನಿ ಮ್ಯಾಕ್ಸ್ ಎರಡೂ ವ್ಯಾಲ್ಯೂ ಸೇಮ್ ಇದೆ. ಈಗ ನಾವು ಅಬ್ಸರ್ವ್ ಮಾಡುವುದಾದರೆ ಹಿಯರ್ ಮ್ಯಾಕ್ಸಿಮಿನ್ ಈಸ್ ನಾಟ್ ಈಕ್ವಲ್ ಟು ಮಿನಿಮ್ಯಾಕ್ಸ್ ಅಲ್ವಾ? ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಕೋ ಇನ್ಸೈಡ್ ಆಗ್ತಾ ಇಲ್ಲ. ದೇರ್ಫೋರ್ ದೇರ್ ಈಸ್ ನೋ ಸ್ಯಾಡಲ್ ಪಾಯಿಂಟ್ ಅಂತ ಬರೀರಿ, ಮುಗೀತು. ದೇರ್ ಈಸ್ ನೋ ಸ್ಯಾಡಲ್ ಪಾಯಿಂಟ್. ಡನ್. ಸಿಂಪಲ್ ಮಕ್ಕಳೇ, ಅರ್ಥ ಆಗ್ತಾ ಇದೆಯಲ್ವಾ? ಸೊ ಇದು ಮೊದಲನೇ ಲೆಕ್ಕ ಆಗಿತ್ತು. ಕೆಲವೊಮ್ಮೆ 2 ಮಾರ್ಕ್ಸಿಗೆ ಈ ಥರ ಪೇ ಆಫ್ ಮ್ಯಾಟ್ರಿಕ್ಸ್ನ ಬರೀರಿ ಅಂತ ಕೊಡ್ತಾರೆ, ಅಥವಾ ಡೈರೆಕ್ಟಾಗಿ ಈ ಪೇ ಆಫ್ ಮ್ಯಾಟ್ರಿಕ್ಸನ್ನು ಕೊಟ್ಟು
ಸಾಲ್ವ್ ದ ಗೇಮ್ ಅಂತ ಕೂಡ ಹೇಳ್ಬೋದು. ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ಗೆ ಇದು ಕೂಡ 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಇರುತ್ತೆ. ಓಕೆನಾ, ಈಗ ಒಂದೊಂದೇ ಮತ್ತೊಂದು ಕಲಿತಾ ಹೋಗುವ. ಓಕೆ, ಇಲ್ಲಿ ಏನು ಹೇಳಿದ್ದಾರೆ, ಇನ್ ಎ ಸರ್ಟೈನ್ ಗೇಮ್ ಎ ಹ್ಯಾಸ್ 3 ಪಾಸಿಬಲ್ ಚಾಯ್ಸಸ್, ಪಿ ಕ್ಯೂ ಆರ್ ಅನ್ನೋ ನಡೆಯಿದೆ ಎಗೆ, ಆ್ಯಂಡ್ ಪ್ಲೇಯರ್ ಬಿ ಹ್ಯಾಸ್ 2 ಪಾಸಿಬಲ್ ಚಾಯ್ಸಸ್ ಎಕ್ಸ್ ಆ್ಯಂಡ್ ವೈ ಇದೆ. ಓಕೆ, ಆಟ ಆಡಿದಾಗ ಅದೇನು ಮೂವ್ಸ್ ಮಾಡಿದ್ರು ಅವರ ಸ್ಟ್ರಾಟಜಿ ಪ್ರಕಾರ ಪೇಮೆಂಟ್ಸ್ ಆರ್ ಮೇಡ್ ಅಕಾರ್ಡಿಂಗ್ ಟು ದ ಚಾಯ್ಸಸ್ ಮೇಡ್ ಆ್ಯಸ್. ಇಲ್ಲಿ ಹಲವಾರು ಚಾಯ್ಸಸ್ಗೆ ಯಾವ ರೀತಿ ಪೇಮೆಂಟ್ ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ಈ ಪೇಮೆಂಟ್ಸನ್ನು ಕೊಟ್ಟು ನಮಗೇನು ಹೇಳ್ತಾ ಇದ್ದಾರೆ ಮಕ್ಕಳೇ, ರೈಟ್ ಡೌನ್ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ಎ ಆ್ಯಂಡ್ ಬಿ ಇನ್ ದ ಗೇಮ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಗೇಮ್ ಅಂತ ಹೇಳ್ತಾರೆ. ಅಂದರೆ ನಾವು ಈ ಗೇಮನ್ನು ಫಸ್ಟ್ ಪೇ ಆಫ್ ಮ್ಯಾಟ್ರಿಕ್ಸನ್ನು ಬರೀಬೇಕು. ಪೇ ಆಫ್ ಮ್ಯಾಟ್ರಿಕ್ಸ್ ಬರೆದ್ಮೇಲೆ ನಮ್ಮ ಪ್ರೀವಿಯಸ್ ಪ್ರೊಸೀಜರ್ ಮಾಡಿದ್ವಲ್ವ, ವಿಲ್ ಯೂಸ್ ದ ಸೇಮ್ ಪ್ರೊಸೀಜರ್ ಮಕ್ಕಳೇ. ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಸಾಲ್ವ್ ಮಾಡಿದಾಗ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಕೋಇನ್ಸೈಡ್ ಆದಲ್ಲಿ ನಮಗೆ ಒಂದು ಸ್ಯಾಡಲ್ ಪಾಯಿಂಟ್ ಸಿಗುತ್ತೆ. ಆಗ ಬೆಸ್ಟ್ ಸ್ಟ್ರಾಟಜೀಸ್ ಫಾರ್ ಎ ಆ್ಯಂಡ್ ಬಿನೂ ಸಿಗುತ್ತೆ, ವ್ಯಾಲ್ಯೂ ಆಫ್ ದ ಗೇಮು ಸಿಗುತ್ತೆ. ಓಕೆನಾ, ಈಗ ಸ್ಲೋವಾಗಿ ಸಾಲ್ವ್ ಮಾಡುವ, ಸ್ಟೆಪ್ ಬೈ ಸ್ಟೆಪ್. ಈಗ ಪ್ಲೇಯರ್ ಎ, ಪ್ಲೇಯರ್ ಬಿ. ಓಕೆ, ಈಗ ಇಲ್ಲಿ ನಾವು ನೋಡೋದಾದರೆ ಲೆಟ್ಸ್ ಹ್ಯಾವ್ ಪ್ಲೇಯರ್ ಬಿ ಹಿಯರ್. ಪ್ಲೇಯರ್ ಬಿ ಅವನಿಗಿರುವುದು ಎರಡೇ 2 ಚಾಯ್ಸಸ್ ಎಕ್ಸ್ ಆ್ಯಂಡ್ ವೈ. ಸೊ ಪ್ಲೇಯರ್ ಬಿಗೆ 2 ಚಾಯ್ಸ್ ಎಕ್ಸು ವೈ. ಈಗ ಪ್ಲೇಯರ್ ಎಗೆ ಎಷ್ಟು ಚಾಯ್ಸ್ ಇದೆ? 3 ಚಾಯ್ಸಸ್ ಇದೆ. ಯಾವುದೆಲ್ಲ? ಪಿ, ಕ್ಯೂ ಮತ್ತು ಆರ್. ಸೊ ಇದು ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸ್ ಆಗುತ್ತೆ ಮಕ್ಕಳೇ. ಓಕೆ, ಆ್ಯಂಡ್ ಪಿ ಕ್ಯೂ ಆರ್ ಆರ್ ಚಾಯ್ಸಸ್ ಫಾರ್ ನಮ್ಮ ಪ್ಲೇಯರ್ ಎ. ಓಕೆ, ಈಗ ಪ್ಲೇಯರ್ ಎ ಮತ್ತು ಪ್ಲೇಯರ್ ಬಿ ಇದ್ದಾರೆ. ಇಲ್ಲಿ ಪೇಮೆಂಟ್ಸ್ ಯಾವ ರೀತಿ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ನಾವು ಅದನ್ನು ಪೇ ಆಫ್ ಮ್ಯಾಟ್ರಿಕ್ಸನ್ನು ಈಗ ಬರೆಯುವ ಮಕ್ಕಳೇ. ಸ್ಟೆಪ್ 1 ವೆರಿ ವೆರಿ ಈಸಿ. ಈಗ ಪಿ ಎಕ್ಸ್ ಈ ಪೊಸಿಷನ್ ಪಿ ಮತ್ತು ಎಕ್ಸಿಗೆ ಏನಾಗ್ತಿದೆ ಪೇಮೆಂಟ್? ಎ ಪೇಸ್ ಬಿ ₹3. ಅಂದರೆ ಪ್ಲೇಯರ್ ಎ ಬಿಗೆ ₹3 ಕೊಡ್ತಾ ಇದ್ದಾನೆ. ಸೊ ಪ್ಲೇಯರ್ ಎಗೆ ಪ್ರಾಫಿಟಾ ಲಾಸ್? ಅದು ಲಾಸು, ಹಾಗಾಗಿ -3. ಸೊ ಪ್ಲೇಯರ್ಗೆ ಏನಾಗ್ತಾಯಿದೆ? ಅದು -3. ಯಾಕಂದರೆ ಎ ಬಿ ಕೊಡ್ತಾ ಇದ್ದಾನೆ, ಅವ್ನು ₹3 ಕಳ್ಕೊಂಡ. ಸೊ ಹಾಗಾಗಿ -3. ನೆಕ್ಸ್ಟ್ ಏನಾಗ್ತಾ ಇದೆ? ಬಿ ಪೇಸ್ ಎ ₹3. ಯಾವ ಪೊಸಿಷನ್ಗೆ? ಪಿ ವೈ. ಈಗ ಪಿ ವೈಗೆ ಬಿ ಈಸ್ ಪೇಯಿಂಗ್ ಎ, ಬಿ ಎ ಕೊಡ್ತೇನೆ ಅಂದರೆ ಎಗೆ ಏನು ಬಂತು? ದುಡ್ಡು ಬಂತು. ಸೊ ಹಾಗಾಗಿ +3. ಓಕೆನಾ, ನೆಕ್ಸ್ಟ್ ಕ್ಯೂ ಎಕ್ಸ್. ಇದು ಕ್ಯೂ, ಇದು ಎಕ್ಸ್. ಈ ಪೊಸಿಷನಿಗೆ ಎ ಪೇಸ್ ಬಿ ₹2 ಮತ್ತು ಎ ಬಿಗೆ ₹2 ಕೊಡ್ತಾ ಇದ್ದಾರೆ. ಹಾಗಾದರೆ ಎಗೆ ಲಾಸ್ -2 ಅಂತ ಬರೀರಿ. ನೆಕ್ಸ್ಟ್ ನೋಡಿ, ಕ್ಯೂ ವೈಗೆ, ಕ್ಯೂ ಮತ್ತು ವೈ ಈ ಪೊಸಿಷನಿಗೆ ಬಿ ಪೇಸ್ ಎ ₹4. ಬಿ ಎಗೆ ₹4 ಕೊಡ್ತಾ ಇದ್ದಾರೆ. ಸೊ ಎಗೆ ₹4 ಬಂತು. ಓಕೆನಾ, ನೆಕ್ಸ್ಟು ಈ 2 ಕೇಸಲ್ಲೂ ಬಿ ಪೇಸ್, ಹಾಗಾಗಿ ಪಾಸಿಟಿವ್ ಇರುತ್ತೆ. ಆರ್ ಎಕ್ಸ್ ಆರ್ ವೈ. ಆರ್ ಎಕ್ಸಿಗೆ ಬಿ ಪೇಸ್ ಎ ₹2. ಸೊ ಆರ್ ಎಕ್ಸಿಗೆ +2. ಅದೇ ರೀತಿ ಆರ್ ವೈಗೆ ಬಿ ಪೇಸ್ ಎ ₹3. ಸೊ ವಿ ಗಾಟ್ ₹3. ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸ್ ಸ್ಟೆಪ್ 1 ಮುಗೀತು ಮಕ್ಕಳೇ. ಈಸಿ, ಅರ್ಥ ಆಗಿದೆಯಲ್ವಾ? ಸೊ ಅವ್ರು ಕೊಟ್ಟಿರುವಂಥ ಪೊಸಿಷನ್ಗೆ ಪಿ ಎಕ್ಸ್ ಪಿ ವೈ, ಸೊ ರೆಸ್ಪೆಕ್ಟಿವ್ ಪೊಸಿಷನ್ಸಿಗೆ ಯಾರು ಯಾರಿಗೆ ಪೇಮೆಂಟ್ ಮಾಡ್ರು ಅದು ತಕ್ಕ ಹಾಗೆ ನಾವು ಪೇ ಆಫ್ ಮ್ಯಾಟ್ರಿಕ್ಸನ್ನು ಬರೆದಿದ್ದು. ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಪೇ ಆಫ್ ಮ್ಯಾಟ್ರಿಕ್ಸ್ ವಿತ್ ರೆಸ್ಪೆಕ್ಟ್ ಟು ಪ್ಲೇಯರ್ ಎ ಬರಿತಾ ಇರುವಂಥದ್ದು. ಎ ಬಿಗೆಲ್ಲ ದುಡ್ಡು ಕೊಟ್ಟಾಗ ನಾನು ಮೈನಸ್ಸಲ್ಲಿ ಬರ್ದೀನಿ, ಬಿ ಎಗೆ ದುಡ್ಡು ಕೊಟ್ಟಾಗೆಲ್ಲ ಪ್ಲಸ್ಸಲ್ಲಿ ಬರ್ದೀನಿ. ಇದು ಸರಿಯಾಗಿ ಗಮನದಲ್ಲಿರ್ರಿ ಮಕ್ಕಳೇ. ಓಕೆನಾ, ಈಗ ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸ್ ಸಿಕ್ಕಿದೆ. ನಮ್ಮ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ನ ಯೂಸ್ ಮಾಡಿ ನಾವೀಗ ವ್ಯಾಲ್ಯೂ ಆಫ್ ದ ಗೇಮ್ನ ಕಂಡು ಹಿಡಿಯುವ. ಈಗ ನೆಕ್ಸ್ಟ್ ಏನು ಬರೆಯುವ? ರೋ ಮಿನಿಮಮ್ಸ್. ರೋ ಮಿನಿಮಮ್ಸ್. ಪ್ರತಿಯೊಂದು ರೋ ಅಲ್ಲೂ ಮಿನಿಮಮ್ ವ್ಯಾಲ್ಯೂ ಯಾವುದಿದೆ ಅದನ್ನು ಬರೆಯುವ. ವೆರಿ ವೆರಿ ಈಸಿ ಮಕ್ಕಳೇ. ನಮ್ಮ ಮೊದಲನೇ ರೋದಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು? -3 ಬರೆಯುವ. ಎರಡನೇ ರೋದಲ್ಲಿ ಮಿನಿಮಮ್ ಚಿಕ್ಕ ವ್ಯಾಲ್ಯೂ 4 ಮತ್ತು -2 ಕಂಪೇರ್ ಮಾಡೋದಾದರೆ -2. ಈಗ ಮೂರನೇ ರೋದಲ್ಲಿ 2 ಮತ್ತು 3 ಚಿಕ್ಕ ವ್ಯಾಲ್ಯೂ 2. ಸಿಂಪಲ್ಲ. ಈಗ ಈ ಮಿನಿಮಮ್ ವ್ಯಾಲ್ಯೂಸ್ಗಳಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? ಇಲ್ಲಿ 2 ಅನ್ನೋದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಮ್ಯಾಕ್ಸಿ ಮಿನ್. ಯಾಕೆ?
ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಮಾಂಗ್ ದ ಮಿನಿಮಮ್ ವ್ಯಾಲ್ಯೂಸ್. ಹಾಗಾಗಿ ಇದಕ್ಕೆ ನಾವೇನಂತ ಹೇಳ್ತೀವಿ, ಮ್ಯಾಕ್ಸಿಮಿನ್ ಅಂತ ಹೇಳಿದ್ವಿ. ಇಲ್ಲಿ 2 ಬಂದಿದೆ, ಈಗ ಅರ್ಧ ಲೆಕ್ಕ ಆಯಿತು. ಅದೇ ರೀತಿ ಏನು ಬರೆಯುವ ಈಗ ನಾವು, ಕಾಲಮ್ ಮ್ಯಾಕ್ಸಿಮಮ್ಸ್. ಈಗ ಮೊದಲನೇ ಕಾಲಮಲ್ಲಿ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ, ದೊಡ್ಡ ವ್ಯಾಲ್ಯೂ ಯಾವುದು, -3 -2 +2. ಸೊ +2 ದೊಡ್ಡ ವ್ಯಾಲ್ಯೂ, ಇದನ್ನು ಬರೆದ್ವಿ. ಎರಡನೇ ರೋ ಅಲ್ಲಿ 3 ಮತ್ತು 4 ಮ್ಯಾಕ್ಸಿಮಮ್ ಇರುವಂಥದ್ದು 4 ದೊಡ್ಡ ವ್ಯಾಲ್ಯೂ ಬರ್ಕೊಂಡ್ವಿ. ಈಗ ಈ ಮ್ಯಾಕ್ಸಿಮಮ್ಸ್ಗಳಲ್ಲಿ ನಾವು ಬರೆದಿರುವಂಥದ್ದು ಕಾಲಮ್ ಮ್ಯಾಕ್ಸಿಮಮ್, ಕರೆಕ್ಟಾ ಮಕ್ಕಳೇ? ಈ ಮ್ಯಾಕ್ಸಿಮಮಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದು, ಚಿಕ್ಕ ವ್ಯಾಲ್ಯೂ ಯಾವುದು, ಮಿನಿಮಮ್ ಯಾವುದು ಅಂತ ನೋಡೋದಾದರೆ 2 ಈಸ್ ದ ಮಿನಿಮಮ್. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ, ಮಿನಿ ಮ್ಯಾಕ್ಸ್ ಅಂತ ಹೇಳ್ತೀವಿ. ಈಸಿನಾ? ಈಗ ನೋಡಿ, ನಮ್ಮ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಎರಡೂ ಸೇಮ್ ಆಗಿದೆ. ಇಟ್ ಈಸ್ ಕೋಇನ್ಸೈಡಿಂಗ್. ಓಕೆನಾ ಮಕ್ಕಳೇ? ಸೊ ಹಿಯರ್ ಮ್ಯಾಕ್ಸಿಮಿನ್ ಈಸ್ ಈಕ್ವಲ್ ಟು ಮಿನಿಮ್ಯಾಕ್ಸ್. ಸೊ ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್. ಸೊ ಏನಂತ ಬರೆಯುವ, ಸೊ ಮ್ಯಾಕ್ಸಿಮಿನ್ ಈಸ್ ಈಕ್ವಲ್ ಟು ಮಿನಿಮ್ಯಾಕ್ಸ್. ಮಕ್ಕಳೇ, ಈಗ ಈ 2 ಅನ್ನೋ ವ್ಯಾಲ್ಯೂ ಎಲ್ಲಿದೆ ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ? ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸಲ್ಲಿ ಇಲ್ಲಿದೆ, ಕರೆಕ್ಟಾ ಮಕ್ಕಳೇ? ಈಗ ಅದರ ಪೊಸಿಷನ್ ಯಾವುದು? ಪೊಸಿಷನ್ ನೋಡೋದಾದರೆ ಇದು 3ನೇ ರೋ ಅಲ್ಲಿದೆ ಮತ್ತು 1ನೇ ಕಾಲಮಲ್ಲಿದೆ. ಸೊ ನೀವು ಸ್ಯಾಡಲ್ ಪಾಯಿಂಟನ್ನು ಯಾವ ರೀತಿ ಬರಿತೀರಂದರೆ, 3rd ರೋ ಫಸ್ಟ್ ಕಾಲಮ್, ಸೊ 3,1 ಅಂತಾರು ಬರಿಬೋದು, ಅಥವಾ ಇಲ್ಲಿ R,X ಅಂತ ಬರೆದು ತಪ್ಪಿಲ್ಲ. ಓಕೆನಾ? ಸೊ ಸ್ಯಾಡಲ್ ಪಾಯಿಂಟ್ ಈಸ್ ಯಾವ ರೋ ಅಲ್ಲಿದೆ? ಫಸ್ಟ್, ಸೆಕೆಂಡ್, ಥರ್ಡ್, 3ನೇ ರೋ ಅಲ್ಲಿದೆ. ಎಷ್ಟನೇ ಕಾಲಮಲ್ಲಿದೆ? ಮೊದಲನೇ ಕಾಲಮಲ್ಲಿದೆ. ಸೊ ಸ್ಯಾಡಲ್ ಪಾಯಿಂಟ್ ಈಸ್ 3,1 ಆಯಿತು. ಓಕೆನಾ ಮಕ್ಕಳೇ? ಈಗ ಆ ಸ್ಯಾಡಲ್ ಪಾಯಿಂಟಲ್ಲಿ ನಮ್ಗೆ ಸಿಕ್ಕಿರುವಂಥ ವ್ಯಾಲ್ಯೂ ಯಾವುದು ಮಕ್ಕಳೇ? ಇಟ್ ಈಸ್ 2. ಸೊ ಹಾಗಾಗಿ therefore value of the game is equal to 2. ಸಿಂಪಲ್, ಡನ್. ಈಗ ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ ಏನು? 2. ಇದಕ್ಕೆ ಕೆಲವೊಮ್ಮೆ ಮತ್ತೊಂದು ಫಾಲೋಅಪ್ ಕ್ವಶನ್ ಕೇಳಬಹುದು. ಏನದು ಕೇಳಿದರೆ, ಈಸ್ ದ ಗೇಮ್ ಫೇರ್ ಅಂತ ಕೇಳಬಹುದು. ಮಕ್ಕಳೇ, ನಮ್ಮ ಗೇಮ್ ಯಾವಾಗ ಫೇರ್ ಆಗಿರುತ್ತೆ? ವೆನ್ ದ ವ್ಯಾಲ್ಯೂ ಆಫ್ ದ ಗೇಮ್ ಈಸ್ 0. ಆಗ ನಾವು ಇರುವಂಥ ಗೇಮಿಗೆ ಫೇರ್ ಗೇಮ್ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ 2 ಬಂದಿದೆ. ಸೊ ದಿಸ್ ಇಸ್ ನಾಟ್ ಎ ಫೇರ್ ಗೇಮ್ ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇದೆಯಲ್ವ ಮಕ್ಕಳೇ? ವೆರಿ ಈಸಿ. ಓಕೆ, ಈಗ ಇದೇ ರೀತಿ ಇನ್ನೂ ಕೆಲವೊಂದು ಲೆಕ್ಕಗಳನ್ನ ಮಾಡುವ. ಓಕೆ, ಏನು ಕೊಟ್ಟಿದ್ದಾರೆ ಮಕ್ಕಳೇ? ಈ ನಮ್ಮ 3ನೇ ಎಕ್ಸಾಂಪಲಲ್ಲಿ ಪ್ಲೇಯರ್ ಎ ಆ್ಯಂಡ್ ಬಿ ಪ್ಲೇ ಎ ಗೇಮ್. ಇಬ್ಬರು ಪ್ಲೇಯರ್ಸ್ ಇದ್ದಾರೆ, ಎ ಆ್ಯಂಡ್ ಬಿ ಆಟ ಆಡ್ತಾ ಇದ್ದಾರೆ. ವೇರ್ ಈಚ್ ಪ್ಲೇಯರ್ ಹ್ಯಾಸ್ 3 ಕಾಯಿನ್ಸ್. 1 ರೂಪಾಯಿ, 5 ರೂಪಾಯಿ ಮತ್ತು 10 ರೂಪಾಯಿ ಕಾಯಿನ್ಸ್ ಇದೆ. ಓಕೆ, ಹ್ಯಾಸ್ 3 ಕಾಯಿನ್ಸ್, 1 ರೂಪಿ, 5 rupees ಆ್ಯಂಡ್ 10 rupees ಕಾಯಿನ್ಸ್ ಇದೆ ಮಕ್ಕಳೇ, ಪ್ಲೇಯರ್ ಎ ಮತ್ತು ಬಿ ಹತ್ರ. ಓಕೆ, ಈಚ್ ಆಫ್ ದೆಮ್ ಸೆಲೆಕ್ಟ್ಸ್ ಎ ಕಾಯಿನ್ ವಿತೌಟ್ ದ ನಾಲೆಜ್ ಆಫ್ ದ ಅದರ್. ಓಕೆ, ಇಬ್ಬರು ಒಂದೊಂದು ಕಾಯಿನ್ನ ಸೆಲೆಕ್ಟ್ ಮಾಡ್ತಾಯಿದ್ದಾರೆ ಔಟ್ ಆಫ್ ದ 3 ವಿತೌಟ್ ದ ನಾಲೆಜ್ ಆಫ್ ದ ಅದರ್. ಒಬ್ರಿಗೆ ಗೊತ್ತಿಲ್ಲದೆ ಇನ್ನೊಬ್ಬರು ಸೆಲೆಕ್ಟ್ ಮಾಡ್ತಾಯಿದ್ದಾರೆ ರ್ಯಾಂಡಮ್ ಆಗಿ. ಓಕೆ, ಇಫ್ ದ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ದ ಕಾಯಿನ್ಸ್ ಈಸ್ ಆನ್ ಈವನ್ ನಂಬರ್. ಓಕೆ, ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾಯಿದ್ದಾರೆ. ಈಗ ಎ ಒಂದು ಕಾಯಿನ ರ್ಯಾಂಡಮಾಗಿ ಚೂಸ್ ಮಾಡ್ಯಾನ ಆ 3 ಕಾಯಿನ್ಗಳಲ್ಲಿ, ಬಿ ಕೂಡ ಒಂದು ಕಾಯಿನ್ ಅದೇ 3 ಕಾಯಿನ್ಗಳಲ್ಲಿ ಒಂದು ಚೂಸ್ ಮಾಡ್ಯಾನ ಅವನ ಹತ್ರ ಇರುವಂಥ 3 ಕಾಯಿನ್ಸಲ್ಲಿ. ಎ ಮತ್ತು ಬಿ ಇಬ್ಬರ ಹತ್ರನೂ ಈ 3 ಕಾಯಿನ್ಸ್ ಇದೆ. ಇಬ್ಬರು ಒಂದೊಂದು ರ್ಯಾಂಡಮ್ ಆಗಿ ಡ್ರಾ ಮಾಡಿದ್ದಾರೆ ವಿತೌಟ್ ದ ನಾಲೆಜ್ ಆಫ್ ದ ಅದರ್. ಈಗ ಬಂದಿರುವಂಥ 2 ಕಾಯಿನ್ ಏನಿದೆ ಮಕ್ಕಳೇ, ಆ 2 ನಂಬರ್ಸನ್ನು ಆ್ಯಡ್ ಮಾಡಿದಾಗ, ಆ ಅಮೌಂಟನ್ನು ಆ್ಯಡ್ ಮಾಡಿದಾಗ ಏನು ಬರಬೇಕು ಅಂತ ಹೇಳ್ತಾರೆ? ಈವನ್ ಅಂತ ಹೇಳ್ತಾರೆ. ಈವನ್ ಬಂದರೆ ವಾಟ್ ಇಸ್ ದ ಗೇಮ್ ಮಕ್ಕಳೇ? ಇಲ್ಲಿ ಎ ವಿನ್ಸ್ ಬಿ ಕಾಯಿನ್. ಓಕೆ, ಬಿ ಕಾಯಿನ್ ಏನಿರುತ್ತೆ ಅದು ಎಗೆ ಬರ್ತಾ ಇದೆ, ಆ ದುಡ್ಡು ಅವನಿಗೆ ಬಂದಂಗೆ. ಅದರ್ವೈಸ್ ಬಿ ವಿನ್ಸ್ ಎ ಕಾಯಿನ್. ಈಗ ಅರ್ಥ ಏನು? ಆ 2 ಅಮೌಂಟನ್ನು ಆ್ಯಡ್ ಮಾಡಿದಾಗ ಅಕಸ್ಮಾತ್ ಆ ವ್ಯಾಲ್ಯೂ ಈವನ್ ನಂಬರ್ ಆಗಿದ್ದಲ್ಲಿ, ಆ ಸಮ್ ಈವನ್ ನಂಬರ್ ಆಗಿದ್ದಲ್ಲಿ, ಬಿದ್ ಕಾಯಿನ್ ಏನಿತ್ತಲ್ಲ ಡಿನಾಮಿನೇಷನ್ ಅದು ಎಗೆ ಬರ್ತಾ ಇದೆ,
ಇಲ್ಲವಾದಲ್ಲಿ ಬಿ ವಿನ್ಸ್ ಏಸ್ ಕಾಯಿನ್. ಏದ್ ಕಾಯಿನ್ ಏನಿರುತ್ತೆ ಈವನ್ ನಂಬರ್ ಆಗದೆ ಇದ್ದಲ್ಲಿ ಬಿಗೆ ಸಿಗ್ತಾ ಇದೆ ಏದ್ ಕಾಯಿನು. ಸೊ ಗಿವನ್ ದಿಸ್ ಕಂಡೀಷನ್ ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಎ ಬರೆಯುವ, ಮತ್ತು ಡಸ್ ದ ಗೇಮ್ ಹ್ಯಾಸ್ ಸ್ಯಾಡಲ್ ಪಾಯಿಂಟ್ ಅಂತ ಕೇಳಿದರೆ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿನೇ ಸಾಲ್ವ್ ಮಾಡುವ. ಓಕೆನಾ ಮಕ್ಕಳೇ, ವೆರಿ ವೆರಿ ಈಸಿ ಇದೆ. ಈಗ ಇಬ್ಬರು ಪ್ಲೇಯರ್ಸ್ ಇದ್ದಾರೆ. ನಮ್ಮ ಪ್ಲೇಯರ್ ಬಿ, ಇವನ ಹತ್ರ ಇರುವುದು ₹1 ಕಾಯಿನ್, ₹5 ಕಾಯಿನ್ ಮತ್ತು ₹10 ಕಾಯಿನ್ ಇದೆ. ಅದೇ ರೀತಿ ನಮ್ಮ ಪ್ಲೇಯರ್ ಎ ಹತ್ರನೂ ₹1 ಕಾಯಿನ್, ₹5 ಕಾಯಿನ್ ಮತ್ತು ₹10 ಕಾಯಿನ್ ಇದೆ, ಆಲ್ಸೋ ವಿತ್ ಪ್ಲೇಯರ್ ಎ. ಓಕೆ, ಈಗ ನಾವು ಪೇ ಆಫ್ ಮ್ಯಾಟ್ರಿಕ್ಸ್ ಬರೀಬೇಕು. ಈಗ ಗೇಮ್ ನಮ್ಗೆ ಅರ್ಥ ಆಗಿದ್ದಿಲ್ವ, ಪ್ರಶ್ನೆ ಅರ್ಥ ಆಗಿದ್ದಿಲ್ವ ಏನು? ಈಗ ಒಂದು ಕಾಯಿನ್ನ ಸೆಲೆಕ್ಟ್ ಮಾಡ್ಯಾರೆ. ಇಫ್ ದ ಸಮ್ ಆಫ್ ದ ವ್ಯಾಲ್ಯೂಸ್ ಆಫ್ ದ ಕಾಯಿನ್ಸ್ ಇಸ್ ಆನ್ ಈವನ್ ನಂಬರ್. ಈಗ ಇವನು ₹1 ಕಾಯಿನ್ ತೊಗೊಂಡ, ಇವನು ₹1 ಕಾಯಿನ್ ತೊಗೊಂಡ. ಸೊ 1 + 1 ಎಷ್ಟು ಮಕ್ಕಳೇ? ಇಟ್ ಈಸ್ 2, ವಿಚ್ ಈಸ್ ಆನ್ ಈವನ್ ನಂಬರ್ ಅಲ್ವಾ? ಸೊ ಇಲ್ಲಿ 1 + 1 ಆಯಿತು, 2 ಈವನ್ ನಂಬರ್ ಬಂತು. ಈವನ್ ನಂಬರ್ ಬಂದಲ್ಲಿ ಏನು ನಮ್ಮ ಪ್ರೊಸೀಜರ್? ಎ ವಿನ್ಸ್ ಬೀಸ್ ಕಾಯಿನ್. ಬೀಸ್ ಕಾಯಿನ್ ಯಾವುದಾಗಿತ್ತು ಮಕ್ಕಳೇ? ₹1 ಆಗಿದೆ. ಸೊ ಬೀದ್ ಕಾಯಿನ್ ಎಗೆ ಬಂದಂಗಾಯಿತು. ಸೊ ₹1 ಬಂದಂಗಾಯಿತು ಎಗೆ. ಕರೆಕ್ಟಾ? ₹1 ಪ್ರಾಫಿಟ್ ಫಾರ್ ಎ. ಈಗ ಅದೇ ರೀತಿ ನೋಡಿ, ಈ ಒಂದು ₹1, ಇಲ್ಲಿ ₹5 ಈ ಪೊಸಿಷನ್. 1 + 5 ಎಷ್ಟು ಮಕ್ಕಳೇ? 6 ಆಯಿತು. ಸೊ 6 ಈಸ್ ಆನ್ ಈವನ್ ನಂಬರ್. ಸೊ ಈವನ್ ನಂಬರ್ ಬಂದಲ್ಲಿ ಎ ವಿನ್ಸ್ ಬೀಸ್ ಕಾಯಿನ್. ಬೀಸ್ ಕಾಯಿನ್ ಏನಾಗಿತ್ತು ಮಕ್ಕಳೇ? ಇಲ್ಲಿ ₹5 ಆಗಿತ್ತು. ಸೊ ಎ ಇಸ್ ಗೆಟಿಂಗ್ ₹5 ಅಂತ ಅರ್ಥ. ಓಕೆನಾ? ಈಗ 1 10. ಈಗ 1 + 10 ಎಷ್ಟು? 11. ಸಮಸಂಖ್ಯೆನ? ಈವನ್ ನಂಬರ ಅಲ್ಲ, ಬೆಸ ಸಂಖ್ಯೆ, ಆಡ್ ನಂಬರ್ ಆಯಿತು. ಆಡ್ ನಂಬರ್ ಆದರೆ ಅದರ್ವೈಸ್ ಬಿ ವಿನ್ಸ್ ಏಸ್ ಕಾಯಿನ್. ಈಗ ಬಿಗೆ ಏನು ಸಿಗ್ತದೆ? ಏಸ್ ಕಾಯಿನ್ ಸಿಗ್ತದೆ. ಇಲ್ಲಿ ಏಸ್ ಕಾಯಿನ್ ಏನು ಮಕ್ಕಳು? ಇಲ್ಲಿ ₹1 ಕಾಯಿನ್ ಆಗಿತ್ತು. ಸೊ ಬಿಗೆ ಸಿಗ್ತಾಯಿದೆ ಅಂದರೆ ಎ ಕಳ್ಕೊತಾನೆ -1. ಅರ್ಥ ಆಗ್ತಾ ಇದೆಯಾ? ಈಗ ಅದೇ ರೀತಿ ಎಲ್ಲ ಪಾಸಿಬಿಲಿಟೀಸ್ ಚೆಕ್ ಮಾಡಿ ಬರೆಯೋದಾದರೆ ನೋಡಿ, ಇಲ್ಲಿ ಈಗ ಏದ್ ಕಾಯಿನ್ ₹5 ಇದೆ, ಬಿದು 1 ಇದೆ. ಸೊ 5 + 1 ಎಷ್ಟಾಯಿತು ಮಕ್ಕಳೇ? 6 ಆಯಿತು, ವಿಚ್ ಈಸ್ ಆನ್ ಈವನ್ ನಂಬರ್ ಅಲ್ವಾ? ಈವನ್ ನಂಬರ್ ಆದರೆ ಎಗೇನು ಸಿಗ್ತಾಯಿದೆ? ಬಿದು ಕಾಯಿನ್ ಸಿಗ್ತಾಯಿದೆ. ಇಲ್ಲಿ ಬಿದು ಕಾಯಿನ್ ಯಾವುದಾಗಿತ್ತು? ₹1 ಆಗಿತ್ತು. ₹1 ಬಂತು ಎಗೆ. ಓಕೆ, ಈಗ ಮತ್ತೆ 5 + 5 ಎಷ್ಟಾಯಿತು? 10 ಆಗಿದೆ, ವಿಚ್ ಈಸ್ ಅಗೇನ್ ಆನ್ ಈವನ್ ನಂಬರ್. ಈವನ್ ನಂಬರ್ ಆದರೆ ಎ ವಿಲ್ ವಿನ್ ಬೀಸ್ ಕಾಯಿನ್. ಸೊ ಬೀಸ್ ಕಾಯಿನ್ ಇಲ್ಲಿ ₹5 ಆಗಿದೆ, ₹5 ಬಂತು. ಡನ್. ಈಗ ಏದು ₹5 ಕಾಯಿನು, ಬಿದು ₹10 ಕಾಯಿನ್. ಸೊ 10 + 5 ಮಾಡಿದಲ್ಲಿ 15 ಬರ್ತಾ ಇದೆ, ವಿಚ್ ಈಸ್ ನಾಟ್ ಆನ್ ಈವನ್ ನಂಬರ್, ಆಡ್ ನಂಬರ್ ಆಗಿದೆ. ಈಗ ಅದರ್ವೈಸ್ ಬಿ ವಿನ್ ಏಸ್ ಕಾಯಿನ್. ಇಲ್ಲಿ ಏಸ್ ಕಾಯಿನ್ ಯಾವುದು ಮಕ್ಕಳೇ? ₹5 ಆಗಿದೆ. ಸೊ ಎ ಬಿ ಕೊಟ್ಟಂಗೆ ಆಯಿತು. ಸೊ ₹5 ಹೋಯಿತು. ಸೊ -5. ಅರ್ಥ ಆಗಿದೆಯಾ ಈಗ ಸರಿಯಾಗಿ? ಈಗ ನಮ್ಮ ಥರ್ಡ್ ರೋ ಆಫ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಹೇಗೆ ಬರೆಯೋದು ನೋಡಿ. ಏದ್ ಕಾಯಿನ್ ₹10 ಬಂದಿದೆ, ಪಾಸಿಬಿಲಿಟಿ ಇಲ್ಲಿ ₹1 ಕಾಯಿನ್ ಬಂದಿದೆ ಫಾರ್ ಪ್ಲೇಯರ್ ಬಿ. ಸೊ 10 + 1 11 ಆಯಿತು. ಈವನ್ ನಂಬರ್ ಅಲ್ಲ. ಈವನ್ ನಂಬರ್ ಅಲ್ಲ ಅಂದರೆ ಬಿ ಇಸ್ ವಿನ್ನಿಂಗ್ ಏಸ್ ಕಾಯಿನ್. ಏಸ್ ಕಾಯಿನ್ ಯಾವುದಾಗಿತ್ತು? ಇಲ್ಲಿ 10. ಸೊ 10 ಬಿಗೆ ಹೋದಂಗೆ ಆಯಿತು, -10. ಅರ್ಥ ಆಯ್ತಾ? ಈಗ 10 + 5 15 ಆಯಿತು, ಮತ್ತೆ ಆಡ್ ನಂಬರ್. ಸೊ ಬಿ ಈಸ್ ವಿನ್ನಿಂಗ್ ಏಸ್ ಕಾಯಿನ್, ಮತ್ತೆ -10 ಆಯಿತು. ಅರ್ಥ ಆಯ್ತಾ? ನೆಕ್ಸ್ಟು 10 + 10 20 ಆಯಿತು, ಆಡ್ ನಂಬರ್. ಸೊ ಎಗೆ ₹10 ಬಂತು, ಬಿ ಇಂದ 10. ಡನ್. ಇದು ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಎ ಆಯಿತು. ಅರ್ಥ ಆಯ್ತಾ ಮಕ್ಕಳೇ? ಈಗ ನಮಗೇನು ಹೇಳಿದ್ದಾರೆ? ಪೇ ಆಫ್ ಮ್ಯಾಟ್ರಿಕ್ಸ್ ಬರೀರಿ ಅಂದರು, ವಿಚ್ ಈಸ್ ಡನ್. ಈಗ ಡಸ್ ದ ಗೇಮ್ ಹ್ಯಾಸ್ ಸ್ಯಾಡಲ್ ಪಾಯಿಂಟ್ ಅಂತ ಕೇಳಿದ್ದಾರೆ. ನಾವು ಗೇಮನ್ನು ಸಾಲ್ವ್ ಮಾಡುವ ಯೂಸಿಂಗ್ ಎ ಸಿಂಪಲ್ ಪ್ರೊಸೀಜರ್ ಮಕ್ಕಳೇ, ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್. ಈಗ ಏನು ಬರೆಯುವ? ಸ್ಟೆಪ್ 1, ನಮ್ಮ ರೋ ಮಿನಿಮಮ್ಸನ್ನು ಬರೆಯುವ. ಓಕೆ, ರೋಗಳಲ್ಲಿರುವಂತಹ ಮಿನಿಮಮ್ ವ್ಯಾಲ್ಯೂಗಳನ್ನು ಬರೆಯುವ. ನಮ್ಮ ಮೊದಲನೇ ರೋದಲ್ಲಿ 1 5 -1 ಇದೆ. ಸೊ -1 ಇಸ್ ದ ಮಿನಿಮಮ್ ಆರ್ ದ ಸ್ಮಾಲೆಸ್ಟ್ ನಂಬರ್. -1 ಬರೆಯುವ ಇಲ್ಲಿ. ಓಕೆ, ನಮ್ಮ ಎರಡನೇ ರೋದಲ್ಲಿ
1 ಇದೆ, 5 ಇದೆ, -5 ಇದೆ. -5 ಚಿಕ್ಕ ನಂಬರ್, -5 ಬರೆಯುವ. ಓಕೆ, ಈಗ -10 -10 +10 ಮಿನಿಮಮ್ ಇಸ್ -10 ಆಗಿದೆ, ಬರೆಯುವ. ಈಗ ಮಕ್ಕಳೇ ಅಬ್ಸರ್ವ್ ಮಾಡಿ, ಈ ರೋ ಮಿನಿಮಮ್ಸ್ಗಳಲ್ಲಿ ನಾವು ಮ್ಯಾಕ್ಸಿಮಮ್ ಬರಿತಾ ಇದ್ದೀವಿ. ಸೊ ಮ್ಯಾಕ್ಸಿಮಮ್ ಯಾವುದಾಯಿತು ಮಕ್ಕಳೇ? ಇಲ್ಲಿ -10 ತುಂಬ ಚಿಕ್ಕ ನಂಬರ್ ಆಯಿತು, ಅದಕ್ಕಿಂತ ಸ್ವಲ್ಪ ದೊಡ್ಡ ನಂಬರ್ -5, -5ಗಿಂತ ದೊಡ್ಡ ನಂಬರ್ -1. ಸೊ ಇದೇನಾಗ್ತಾ ಇದೆ? ದಿಸ್ ಈಸ್ ಮ್ಯಾಕ್ಸಿಮಮ್ ಔಟ್ ಆಫ್ ದ ಮಿನಿಮಮ್. ಸೊ ಮ್ಯಾಕ್ಸಿ ಮಿನ್ ಅಂತ ಬರೆದ್ವಿ. ಸೊ ನಂಬರ್ ಲೈನ್ ನೋಡಿದಾರೆ ಮಕ್ಕಳೇ, -1 ಇಲ್ಲಿ ಬರುತ್ತೆ, -5 ಇಲ್ಲಿ ಬರುತ್ತೆ, -10 ಇಲ್ಲಿ ಬರುತ್ತೆ, ಕರೆಕ್ಟ್ ನಂಬರ್ ಲೈನಲ್ಲಿ. ಸೊ ಏನಾಗುತ್ತೆ? -1 ದೊಡ್ಡ ನಂಬರ್ ಆ್ಯಸ್ ಕಂಪೇರ್ಡ್ ಟು -5 ಮತ್ತು -10. ಸೊ ಮೈನಸ್ಗಳಿದ್ದಾಗ ತಪ್ಪು ಮಾಡಬೇಡಿ. ಸೊ -10ನ ಮ್ಯಾಕ್ಸಿಮಿನ್ ಅಂತ ಬರೆಯೋಕ್ಕೆ ಹೋಗ್ಬೇಡಿ, ಇಟ್ ಈಸ್ -1. ಯಾವ ನಂಬರ್ ದೊಡ್ಡದು ಇದರಲ್ಲಿ? -1 ದೊಡ್ಡ ನಂಬರ್, ಹಾಗಾಗಿ ಮ್ಯಾಕ್ಸಿಮಮ್ ಔಟ್ ಆಫ್ ದ ಮಿನಿಮಮ್. ಸೊ ಮ್ಯಾಕ್ಸಿಮಿನ್ ಆಯಿತು. ಅದೇ ರೀತಿ ನೆಕ್ಸ್ಟ್ ನಾವೆಂತ ಮಾಡುವ? ಕಾಲಮ್ ಮ್ಯಾಕ್ಸಿಮಮ್ಸ್ ಬರೆಯುವ. ಕಾಲಮ್ ಮ್ಯಾಕ್ಸಿಮಮ್ಸ್ ನಮ್ಮ ಮೊದಲನೇ ಕಾಲಮಲ್ಲಿ ಯಾವುದಾಗಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ 1 ದೊಡ್ಡ ನಂಬರ್ ಆಗಿದೆ, ಇಲ್ಲಿ 5 ದೊಡ್ಡ ನಂಬರ್ ಆಗಿದೆ. ಇಲ್ಲಿ ದೊಡ್ಡ ನಂಬರ್ ಯಾವುದಾಗಿದೆ ಮಕ್ಕಳೇ? ಇಲ್ಲಿ ದೊಡ್ಡ ನಂಬರ್ 10 ಆಗಿದೆ ಅಲ್ವಾ? ಈಗ ದೊಡ್ಡ ನಂಬರ್ 10 ಆಯಿತು. ಈಗ ನಮಗೆ ಸಿಕ್ಕಿರುವಂಥ ಮ್ಯಾಕ್ಸಿಮಮ್ಗಳಲ್ಲಿ ಮಿನಿಮಮ್ ಯಾವುದು ಮಕ್ಕಳೇ? ಇದು ನಮ್ಮ ಮಿನಿಮಮ್. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಮಿನಿ ಮ್ಯಾಕ್ಸ್. ಮಿನಿಮಮ್ ಅಮಾಂಗ್ ದ ಮ್ಯಾಕ್ಸಿಮಮ್ಸ್, ಹಾಗಾಗಿ ಮಿನಿ ಮ್ಯಾಕ್ಸ್ ಅಂತ ಹೇಳಿದ್ವಿ. ಈಗ ನಮ್ಮ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ವ್ಯಾಲ್ಯೂ ಸೇಮ್ ಇದೆಯಾ? ಅಲ್ಲಿ -1 ಬಂದಿದೆ ಮ್ಯಾಕ್ಸಿಮಿನ್ನು, ಇಲ್ಲಿ ಮಿನಿಮ್ಯಾಕ್ಸ್ +1 ಬಂದಿದೆ. ಆರ್ ದೇ ಸೇಮ್? ನೋ. ಹಿಯರ್ ಮ್ಯಾಕ್ಸಿಮಿನ್ is not equal to minimax, ಅಥವಾ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಡು ನಾಟ್ ಕೋಇನ್ಸೈಡ್. ಸೊ ದೇರ್ಫೋರ್ ದೇರ್ ಈಸ್ ನೋ ಸ್ಯಾಡಲ್ ಪಾಯಿಂಟ್ ಅಂತ ಬರೀರಿ, ಮುಗೀತು. ದೇರ್ ಇಸ್ ನೋ ಸ್ಯಾಡಲ್ ಪಾಯಿಂಟ್. ಸ್ಯಾಡಲ್ ಪಾಯಿಂಟ್ ಇದ್ದರೆ ನಮಗೆ ವ್ಯಾಲ್ಯೂ ಆಫ್ ದ ಗೇಮ್ ಸಿಕ್ಕಿರ್ತಿತ್ತು. ಅದು ಯಾವ ಪೊಸಿಷನ್ ಕೋಇನ್ಸೈಡ್ ಆಗ್ತಿದೆ, ದಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ದ ಗೇಮ್. ಸ್ಯಾಡಲ್ ಪಾಯಿಂಟನ್ನು ಬರಿತಾ ಇದ್ವಿ. ಇಲ್ಲಿ ನಮ್ಮ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಇಸ್ ನಾಟ್ ಕೋಇನ್ಸೈಡಿಂಗ್, ಈಕ್ವಲ್ ಆಗಿಲ್ಲ. ಸೊ ಇಫ್ ದೇ ಆರ್ ನಾಟ್ ಕೋಇನ್ಸೈಡಿಂಗ್, ನಮಗೆ ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗೋದಿಲ್ಲ. ಸೊ ಡಸ್ ದ ಗೇಮ್ ಹ್ಯಾವ್ ಸ್ಯಾಡಲ್ ಪಾಯಿಂಟ್? ನೋ, ದ ಗೇಮ್ ಡಸ್ ನಾಟ್ ಹ್ಯಾವ್ ಎ ಸ್ಯಾಡಲ್ ಪಾಯಿಂಟ್. ಈಸಿ ಲೆಕ್ಕಗಳೆಲ್ಲ ಮಕ್ಕಳೇ ಅರ್ಥ ಆಗ್ತಾ ಇದೆಯಲ್ವಾ? ಓಕೆ, ನೆಕ್ಸ್ಟ್ ಇಲ್ಲೇನು ಕೊಟ್ಟಿದ್ದಾರೆ? ಇನ್ ಎ 2-person 0-sum ಗೇಮ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಎ ಕೊಟ್ಟಿದ್ದಾರೆ. ಈಗ ರೈಟ್ ದ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಬಿ ಅಂತ ಹೇಳಿದ್ದಾರೆ. ಓಕೆ ಮಕ್ಕಳೇ, ಅವಾಗಲೇ ನಾವು ಇಷ್ಟೊತ್ತು ಪ್ಲೇಯರ್ ಎಗೆ ಮ್ಯಾಟ್ರಿಕ್ಸ್ ಏನಿರುತ್ತೆ ಅದನ್ನು ನಾವು ಬರೆದಿದ್ವಿ. ಈಗೇನು ಕೇಳ್ತಾರಂದರೆ ಪ್ಲೇಯರ್ ಬಿಗೆ ಇದೇ ಮ್ಯಾಟ್ರಿಕ್ಸನ್ನು ಬರೆದ್ರೆ ಪೇ ಆಫ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ದಾರೆ. ಹೇಗೆ ಬರೆಯೋದು ಅಂತ ನಾವು ನೋಡೋದಾದರೆ, ಈಗ ಸೊ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಬಿ ಈಸ್, ಮಕ್ಕಳೇ ಈಗ ಬಿ ಎ ಕೊಟ್ಟಾಗೆಲ್ಲ ಎಗೆ ಏನಾಗ್ತಿತ್ತು? ಪ್ರಾಫಿಟ್ಟು ಪ್ಲಸ್ಸಲ್ಲಿ ಇರ್ತಿತ್ತು. ಅದೇ ಎ ಬಿ ಕೊಟ್ಟಾಗ ಏನಾಗ್ತಿತ್ತು? ಮೈನಸಲ್ಲಿ ಇರ್ತಿತ್ತು. ಈಗ ನಾವು ಪ್ಲೇಯರ್ ಬಿಗೆ ಹೇಗೆ ಕಾಣಿಸ್ತದೆ ಪ್ಲೇ ಆಫ್ ಮ್ಯಾಟ್ರಿಕ್ಸ್ ಅಂತ ಬರೀಬೇಕು ಅಂದರೆ, ಈ ಮ್ಯಾಟ್ರಿಕ್ಸ್ ಏನಿದೆಯಲ್ವ ಮಕ್ಕಳೇ, ಇದನ್ನು ನಾವು ಟ್ರಾನ್ಸ್ಪೋಸ್ ಮಾಡಬೇಕು. ಟ್ರಾನ್ಸ್ಪೋಸ್ ಮಾಡಿ ಬರೆಯೋದು ಹೇಗೆ? ಸಿಂಪಲ್ ಲಾಜಿಕ್ ಹೇಳಿಬಿಡ್ತೀನಿ ನೋಡಿ. ಇದನ್ನು ನಾವು ಉಲ್ಟಾ ಮಾಡಿದ್ರೆ ಪ್ಲೇಯರ್ ಬಿಗೆ ಬಂದಿದ್ದೆಲ್ಲ ಪ್ರಾಫಿಟ್ ಆಗುತ್ತೆ, ಪ್ಲಸ್ ಆಗಬೇಕು. ಇಲ್ಲಿರುವಂಥ ಮೈನಸ್ ವ್ಯಾಲ್ಯೂಸ್ ಪ್ಲಸ್ ಆಗಬೇಕು, ಪ್ಲಸ್ ಇರೋ ವ್ಯಾಲ್ಯೂಸ್ ಮೈನಸ್ ಆಗಬೇಕು. ಒಂದು ಸಿಂಪಲ್ ಟ್ರಾನ್ಸ್ಪೋಸ್ ಆಫ್ ದ ಮ್ಯಾಟ್ರಿಕ್ಸ್ ಅಂದರೆ ಏನು ಮಾಡಿ, ಫಸ್ಟ್ ಕಾಲಮ್ನ ಫಸ್ಟ್ ರೋ ಆಗಿ ಬರೀರಿ, ಸೆಕೆಂಡ್ ಕಾಲಮ್ನ ಸೆಕೆಂಡ್ ರೋ ಆಗಿ ಬರೆದ್ರು ಮುಗೀತು. ಸಿಂಪಲ್ಲ. ಈಗ ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಬಿ ಬರೆಯುತ್ತಾರೆ ನೋಡಿ. ನಮ್ಮ ಪ್ಲೇಯರ್ ಬಿ, ವಾಟ್ ಆರ್ ದ ಕೋರ್ಸಸ್ ಆಫ್ ಆ್ಯಕ್ಷನ್ ಮಕ್ಕಳು ಇವನಿಗೆ? B1 B2 ಇದೆ. ಪ್ಲೇಯರ್ ಎಗೆ 3 ಇದೆ, A1 A2 A3. A1 A2 A3. ಸೊ ಇದು ಮ್ಯಾಟ್ರಿಕ್ಸ್ ಆಗುತ್ತೆ. ಇದು ನಮ್ಮ
ಪ್ಲೇಯರ್ ಎ ಆಯಿತು. ಮಕ್ಕಳೇ, ಈಗ ನಾನೇನು ಹೇಳ್ತೀನಿ ಇದೇ ವ್ಯಾಲ್ಯೂಸ್ನ ಸುಮ್ಮನೆ ಡೈರೆಕ್ಟಾಗಿ ಬರೀರಿ. ಪ್ಲಸ್ ಮೈನಸ್ ಈಗ ಸದ್ಯಕ್ಕೇನು ನೋಡಬೇಡಿ. ಸೊ ಫಸ್ಟ್ ಕಾಲಮ್ ಏನಿದೆ 5 3 1 ಇದೆ, ಅದನ್ನು ಫಸ್ಟ್ ರೋ ಆಗಿ ಬರಿತೀನಿ 5 3 1. ಅದೇ ರೀತಿ ಇದೇನಾಗುತ್ತೆ 4 2 2 ಆಗುತ್ತೆ, 4 2 2. ಆ ಕಾಲಮ್ನ ಇಲ್ಲಿ ರೋ ಆಗಿ ಬರೆದಿರುವಂಥದ್ದು. ಈಗ ಇಲ್ಲಿ ಮೈನಸ್ ಇರೋ ವ್ಯಾಲ್ಯೂಸ್ ಎಲ್ಲ ಇಲ್ಲಿ ಪ್ಲಸ್ ಆಗಬೇಕು, ಪ್ಲಸ್ ಇರೋ ವ್ಯಾಲ್ಯೂಸ್ ಎಲ್ಲ ಮೈನಸ್ ಆಗಬೇಕು. ಸೊ ಇಲ್ಲಿ ಪ್ಲಸ್ ಇರುವಂಥ ವ್ಯಾಲ್ಯೂಸ್ ಯಾವುದು ಮಕ್ಕಳೇ? 1 ಮತ್ತು 2 ಮಾತ್ರ. ಸೊ ಈ 1 ಮತ್ತು 2 ಏನು ಮಾಡುವ? ಮೈನಸ್ ಬರೆಯುವ. ಡನ್. ಇಲ್ಲಿ ಪೇ ಆಫ್ ಮ್ಯಾಟ್ರಿಕ್ಸ್ ಯಾವ ರೀತಿ ಇತ್ತು? ಈ ಪಾಯಿಂಟಿಗೆ ಎ ಬಿಗೆ ದುಡ್ಡು ಕೊಟ್ಟಿದ್ದಕ್ಕೆ -5 ಆಗಿತ್ತು. ಇಲ್ಲಿ ಬಿಗೆ A1 ದುಡ್ಡು ಬಂದಿದೆ, ಸೊ ಹಾಗಾಗಿ ಇಲ್ಲಿ +5 ಅಂತ ಆಗುತ್ತೆ. ಯಾಕೆ ಮೈನಸನ್ನು ಪ್ಲಸ್ ಆಗಿ ಬರಿತಾ ಇರೋದು? ಅರ್ಥ ಇಷ್ಟೇ. ಇಲ್ಲಿ A2 B1 ಈ ಪಾಯಿಂಟಿಗೆ -3 ಅಂದರೆ A2 ಪ್ಲೇಯರ್ ಎ ಬಿಗೆ 3 ರೂಪಾಯಿ ಕೊಟ್ಟರು ಅಂತ ಆಯಿತು. ಅಂದರೆ -3 ಪ್ಲೇಯರ್ ಎಗೆ, ನಮ್ಮ ಪ್ಲೇಯರ್ ಬಿಗೆ ಅದು +3 ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕು? ಒಂದು ಪೇ ಆಫ್ ಮ್ಯಾಟ್ರಿಕ್ಸ್ ಫಾರ್ ಪ್ಲೇಯರ್ ಎ ಕೊಟ್ಟು ಪ್ಲೇಯರ್ ಬಿಗೆ ಬರೀರಿ ಅಂತ ಹೇಳಿದ್ರೆ, ಅಥವಾ ವೈಸ್ ವರ್ಸ ಏನು ಮಾಡಬೇಕು? ಕೊಟ್ಟಿರುವಂಥ ಮ್ಯಾಟ್ರಿಕ್ಸನ್ನು ಟ್ರಾನ್ಸ್ಪೋಸ್ ಬರೀರಿ, ರೋ ವೈಸ್ ಇರೋದನ್ನು ಕಾಲಮ್ ವೈಸ್ ಬರ್ಕೊಳ್ಳಿ, ಅಥವಾ ಕಾಲಮ್ ಇದ್ದದನ್ನು ರೋ ವೈಸ್, ಹೌ ಎವರ್ ಇಟ್ ಈಸ್ ಬರೀರಿ. ಬರೆದಾದ್ಮೇಲೆ ಈ ಮ್ಯಾಟ್ರಿಕ್ಸಲ್ಲಿರೋ ಪಾಸಿಟಿವ್ ವ್ಯಾಲ್ಯೂಸ್ ಎಲ್ಲ ಅಲ್ಲಿ ನೆಗೆಟಿವ್ ಆಗಲಿ, ಇಲ್ಲಿರುವ ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ಅಲ್ಲಿ ಪಾಸಿಟಿವ್ ಆಗಲಿ. ಸಿಂಪಲ್ ಮಕ್ಕಳೇ. ಇದನ್ನು ಕೂಡ ಕೆಲವೊಮ್ಮೆ 2 ಮಾರ್ಕ್ಸಿಗೆ ಕೇಳೋವಂಥ ಸಾಧ್ಯತೆ ಇರುತ್ತೆ. ಸೊ ವೆರಿ ಈಸಿ ಲೆಕ್ಕ, ನೆನ್ಪಿಟ್ಕೊಳ್ಳಿ. ಇದನ್ನು ಅರ್ಥ ಆಗಿದೆಯಲ್ವ ಮಕ್ಕಳೇ? ಫೈನ್. ಓಕೆ, ಈಗ ನಮ್ಮ 5ನೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಮಕ್ಕಳೇ? ಫಾಲೋವಿಂಗ್ ಡೇಟಾ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಗೇಮ್ ಯೂಸಿಂಗ್ ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್. ಓಕೆ, ಅವರೇ ಒಂದು ಮ್ಯಾಟ್ರಿಕ್ಸನ್ನು ಕೊಟ್ಬಿಟ್ಟಿದ್ದಾರೆ. ಕೊಟ್ಟು ನಮಗೇನು ಹೇಳ್ತಾರೆ? ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲಿಂದ ವ್ಯಾಲ್ಯೂ ಆಫ್ ದ ಗೇಮ್ನ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಸೊ ನಾನು ಮತ್ತೆ ಕ್ವಶನ್ ವಾಪಸ್ ಬರೆಯೋಕ್ಕೆ ಹೋಗಲ್ಲ ಮಕ್ಕಳೇ, ನೀವು ಬರೀಬೇಕಾಗ್ತದೆ. ಇಲ್ಲಿ ನನಗೆ ಆಲ್ರೆಡಿ ಕ್ವಶನ್ ಇಲ್ಲಿ ಇರೋದ್ರಿಂದ ನಾನು ನೀಟಾಗಿ ಬರಿತೀನಿ ನೋಡಿ. ಏನು ಮಾಡಬೇಕು? ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್. ಸೊ ನಾವೇನು ಬರಿತೀವಿ ಮಕ್ಕಳೇ? ರೋ ಮಿನಿಮಮ್ಸ್ ಅಲ್ವಾ? ಸೊ ರೋ ಮಿನಿಮಮ್ಸ್ ಏನಾಯಿತು? ಈಗ ಮೊದಲನೇ ರೋ ಅಲ್ಲಿ ಮಿನಿಮಮ್ ಏನಿದೆ ಮಕ್ಕಳೇ? 1 ಇದೆ. ಎರಡನೇ ರೋ ಅಲ್ಲಿ ಮಿನಿಮಮ್ ಏನಿದೆ? 0 ಇದೆ. ಮೂರನೇ ರೋದಲ್ಲಿ ಮಿನಿಮಮ್ ಇರೋದು 2 ಇದೆ. ಈ 3 ಮಿನಿಮಮ್ಗಳಲ್ಲಿ ಮ್ಯಾಕ್ಸಿಮಮ್ ಯಾವುದು ಅಂತ ನೋಡಿದ್ರೆ ಇದು ಮ್ಯಾಕ್ಸಿಮಮ್ ಆಗಿದೆ. ಸೊ ಇದಕ್ಕೆ ನಾವು ಮಿನ್ ಅಂತ ಹೇಳ್ತೀವಿ. ಓಕೆ, ಈಗ ಅದೇ ರೀತಿ ನಮ್ಮ ಕಾಲಮ್ ಮ್ಯಾಕ್ಸಿಮಮ್ಸ್ ನೋಡಿದ್ದಾರೆ. ಮೊದಲನೇ ಕಾಲಮಲ್ಲಿ 4 ಇಸ್ ದ ಮ್ಯಾಕ್ಸಿಮಮ್, ಎರಡನೇದಲ್ಲಿ 2, ಮೂರನೇದಲ್ಲಿ 3. ಈ ಮ್ಯಾಕ್ಸಿಮಮ್ಗಳಲ್ಲಿ ಚಿಕ್ಕದು ಮಿನಿಮಮ್ ಯಾವುದು? 2 ಇಸ್ ದ ಮಿನಿಮಮ್. ಸೊ ಇದಕ್ಕೆ ನಾವೇನಂತ ಹೇಳ್ತೀವಿ? ಮಿನಿ ಮ್ಯಾಕ್ಸ್. ಡನ್ ಮಕ್ಕಳೇ. ಡಸ್ ದ ವ್ಯಾಲ್ಯೂ ಆಫ್ ದ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಕೋಇನ್ಸೈಡ್ ಆಗುತ್ತೆ? ಹೌದು, ಎರಡಕ್ಕೂ 2 ಅನ್ನೋದೇ ಕೋಇನ್ಸೈಡ್ ಆಗಿದೆ. ಓಕೆ, ಹಿಯರ್ ನಾವು ಹೇಳೋದಾದರೆ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿ ಮ್ಯಾಕ್ಸ್ ಕೋಇನ್ಸೈಡ್. ಸೊ ಎರಡು ಕೋಇನ್ಸೈಡ್ ಆಗ್ತಾರೆ. ಹಾಗಾದರೆ ವ್ಯಾಲ್ಯೂ ಆಫ್ ದ ಗೇಮ್ ಇದೆ, ಸ್ಯಾಡಲ್ ಪಾಯಿಂಟ್ ಇದೆ. ಸೊ ಸ್ಯಾಡಲ್ ಪಾಯಿಂಟ್ ಈಸ್ ನಮ್ಮ ಸ್ಯಾಡಲ್ ಪಾಯಿಂಟ್ ಎಷ್ಟನೇ ರೋದಲ್ಲಿ ಬಂದಿದೆ ಮಕ್ಕಳೇ? ಇದು ಆನ್ಸರು 3ನೇ ರೋ 2ನೇ ಕಾಲಮಲ್ಲಿ ಬಂದಿದೆ. ಸೊ ಸ್ಯಾಡಲ್ ಪಾಯಿಂಟ್ ಈಸ್ 3, 1. ಓಕೆನಾ? ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಎ. The best strategy for ನಮ್ಮ ಪ್ಲೇಯರ್ ಎ ಈಸ್, ನಮ್ಮ ಸ್ಯಾಡಲ್ ಪಾಯಿಂಟ್ ಯಾವ ಪೊಸಿಷನ್ ಬಂದಿದೆ? 3rd ರೋ. ಸೊ ಪ್ಲೇಯರ್ ಎಗೆ A3 ಆಗುತ್ತೆ ಬೆಸ್ಟ್ ಸ್ಟ್ರಾಟಜಿ, A3. ಅದೇ ರೀತಿ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ನಮ್ಮ ಪ್ಲೇಯರ್ ಬಿ ಈಸ್, ಯಾವ ಕಾಲಮಲ್ಲಿ ಆನ್ಸರ್ ಬಂದಿರುವಂಥದ್ದು? B2. ಸೊ ಬೆಸ್ಟ್ ಸ್ಟ್ರಾಟಜಿ ಏನಾಗುತ್ತೆ ಮಕ್ಕಳೇ? B2 ಆಯಿತು. ದ ವ್ಯಾಲ್ಯೂ ಆಫ್ ದ ಗೇಮ್ ಈಸ್
ಗೇಮ್ ನಮ್ಮ ಕ್ಯಾಪಿಟಲ್ ವಿ ಈಸ್ ಈಕ್ವಲ್ ಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಗೇಮ್ ಮಕ್ಕಳೇ? ಇಟ್ ಈಸ್ 2. ಡನ್. ಸೊ ಇಲ್ಲಿ ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಕೋಇನ್ಸೈಡ್ ಆಯಿತು. ಸೊ ಹಾಗಾಗಿ ನಮ್ಮ ಸ್ಯಾಡಲ್ ಪಾಯಿಂಟ್ ಥರ್ಡ್ ರೋ ಸೆಕೆಂಡ್ ಕಾಲಮ್, ಸಾರಿ ಇಲ್ಲಿ 3,2 ಆಗಿದೆ, 1 ಅಲ್ಲ 3,2 ಮಕ್ಕಳೇ. ಓಕೆ, ಅದೇ ರೀತಿ ನೋಡಿ ಸೆಕೆಂಡ್ ಕಾಲಮ್ ಆಗಿದ್ದಕ್ಕೆ 2,2. ನಮ್ಮ ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಎ ಥರ್ಡ್ ರೋ ಆಗಿದ್ದಕ್ಕೆ A3. ಅದೇ ರೀತಿ ನಮ್ಮ ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಬಿಗೆ B2. ವ್ಯಾಲ್ಯೂ ಆಫ್ ದ ಗೇಮ್ ಇಸ್ 2 ಮಕ್ಕಳೇ. ಸಿಂಪಲ್. ಈ ಎಲ್ಲ ಪಾಯಿಂಟ್ಸ್ನ ಬರೆಯೋದು ಸರಿಯಾಗಿ ನೆನ್ಪಿಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ? ಓಕೆ, ನಿಮಗೆ ಸರಿಯಾಗಿ ಅರ್ಥ ಆಗಿದೆ ಅಂತ ಅನುಭವಿಸ್ತೀನಿ. ಈಗ ನೆಕ್ಸ್ಟ್ ಲೆಕ್ಕ ಏನು ಕೇಳಿದರೆ, ಸಾಲ್ವ್ ಬೈ ಡಾಮಿನೆನ್ಸ್ ಪ್ರಿನ್ಸಿಪಲ್. ಓಕೆ, ಇಷ್ಟೊತ್ತು ನಾವು ಮ್ಯಾಕ್ಸಿಮಿನ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿ ನಾವು ಸಾಲ್ವ್ ಮಾಡಿದ್ವಿ. ಈಗ ಏನು ಹೇಳ್ತಾರೆ, ಡಾಮಿನೆನ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡಿ ಸಾಲ್ವ್ ಮಾಡಿ ಅಂತ ಹೇಳ್ತಾರೆ. ಬನ್ನಿ ನೋಡುವ ಹೇಗೆ ಸಾಲ್ವ್ ಮಾಡೋದು ಅಂತ. ಸೊ ಬಿಫೋರ್ ಸಾಲ್ವಿಂಗ್ ಮಕ್ಕಳೇ, ನಾನು ನಿಮ್ಗೊಂದು ಸಿಂಪಲ್ಲಾಗಿ ಸ್ಟ್ರಾಟಜಿ ಹೇಳ್ಕೊಡೋದಾದರೆ, ನೀವೇನು ಮಾಡಿ, ಬಿಗ್ ರೋಸ್ ಸ್ಮಾಲ್ ಕಾಲಮ್ಸ್ ಇದನ್ನು ನಾವು ರಿಟೈನ್ ಮಾಡುವ, ಅಂದರೆ ಇಟ್ಕೊಳ್ಳುವ, ಉಳಿದಿದ್ದನ್ನು ನಾವು ಡಿಲೀಟ್ ಮಾಡುವ. ದಟ್ಸ್ ಅ ಪ್ರೊಸೀಜರ್, ಸಿಂಪಲ್. ಅರ್ಥ ಏನು? ನಮ್ಮ ದೊಡ್ಡ ರೋಸ್ ಮತ್ತು ಸ್ಮಾಲ್ ಕಾಲಮ್ಸನ್ನು ನಾವು ಕಂಪೇರ್ ಮಾಡ್ಬೇಕಾದ್ರೆ ಅದನ್ನು ರಿಟೈನ್ ಮಾಡುವ, ಉಳಿದ ಸ್ಟ್ರಾಟಜೀಸನ್ನು ನಾವು ಏನಾಗಿರುತ್ತೆ, ಸ್ಮಾಲ್ ರೋಸ್ನ ಡಿಲೀಟ್ ಮಾಡ್ತೀವಿ ಅಥವಾ ಬಿಗ್ ಕಾಲಮ್ಸನ್ನು ನಾವು ಡಿಲೀಟ್ ಮಾಡ್ತೀವಿ. ಈಗ ಸಿಂಪಲ್ಲಾಗಿ ನಾವು ನೋಡೋದಾದರೆ, ಈಗ ಸ್ಟೆಪ್ 1 ನಾವು ಕಂಪೇರ್ ಮಾಡುವ ಮಕ್ಕಳೇ. ಅಂದರೆ ಯಾವ ರೋ ಯಾವ ಕಾಲಮ್ ಡಾಮಿನೆಂಟ್ ಇದೆ ಅಂತ ನಾವು ಚೆಕ್ ಮಾಡಿ ಅದನ್ನು ಡಿಲೀಟ್ ಮಾಡ್ತಾ ಇರುವಂಥದ್ದು. ಸೊ ಡಿಲೀಟ್ ಮಾಡಲಿಕ್ಕೆ ಸಿಂಪಲ್ ಪ್ರೊಸೀಜರ್ ಏನು ಮಕ್ಕಳೇ, ದೊಡ್ಡ ರೋಸ್ನ ಉಳಿಸಿಕೊಳ್ಳುವ, ಅಂದರೆ ಚಿಕ್ಕ ರೋಸ್ನ ನಾವು ಡಿಲೀಟ್ ಮಾಡ್ತಾಯಿದ್ದೀವಿ. ಚಿಕ್ಕ ಕಾಲಮ್ಸನ್ನು ನಾವು ಉಳಿಸಿಕೊಳ್ಳುವ, ಅಂದರೆ ದೊಡ್ಡ ಕಾಲಮ್ಸನ್ನು ನಾವು ಡಿಲೀಟ್ ಮಾಡ್ತಾಯಿದ್ದೀವಿ. ಸಿಂಪಲ್ಲಾ? ಓಕೆ, ಈಗ ಫಸ್ಟು ರೋ ವೈಸ್ ಸ್ಟಾರ್ಟ್ ಮಾಡುವ ಮಕ್ಕಳೇ. ಈಗ ರೋ ವೈಸ್ ಸ್ಟಾರ್ಟ್ ಮಾಡಿದಾಗ ಸಮ್ಟೈಮ್ಸ್ ನಮ್ಮ ಪೇ ಆಫ್ ಮ್ಯಾಟ್ರಿಕ್ಸ್ ಗ್ರೇಟರ್ ದೆನ್ ಆರು ಆಗಿರ್ಬೋದು ಅಥವಾ ಈಕ್ವಲ್ ಟು ಆಗಿದ್ರೂ ನಡೆಯುತ್ತೆ. ಆದರೆ ಯಾವುದು ಡಾಮಿನೆಂಟ್ ಇದೆ ಅಂತ ಚೆಕ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇಫ್ ಐ ಸ್ಟಾರ್ಟ್ ವಿತ್ A4 ಸ್ಟ್ರಾಟಜಿ, ಇಲ್ಲಿ A4 ಇದೆ. A4ಅನ್ನು ನಾನು A3 ಒಟ್ಟಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನಾನೇನು ಮಾಡಬೇಕು, ದೊಡ್ಡ ರೋ ಬಿಗ್ ರೋನ ಉಳಿಸಿಕೊಳ್ಳಬೇಕು. ಓಕೆನಾ? ಇಫ್ ಐ ಕಂಪೇರ್ ಸ್ಟ್ರಾಟಜಿ A4 ವಿತ್ A3, 2 - 1ಗಿಂತ ದೊಡ್ಡದು. ಓಕೆ, 0 0 ಈಕ್ವಾಲಿಟಿ. ಓಕೆ, ಓವರಾಲ್ ಇನ್ನೂ A4 ದೊಡ್ಡದಿದೆ. 4 ಈಸ್ ಗ್ರೇಟರ್ ದೆನ್ 0. ಓಕೆ, ಈಗ ಇಲ್ಲಿ ನೋಡೋದಾದ್ರೆ ಮಕ್ಕಳೇ, ಸ್ಟ್ರಾಟಜಿ A4 ಏನು ಮಾಡ್ತಾ ಇದೆ, ಆಲ್ ದ ವ್ಯಾಲ್ಯೂಸ್ ಗ್ರೇಟರ್ ದೆನ್ A3 ಇದೆ ಅಥವಾ ಈಕ್ವಲ್ ಟು ಇದೆ. ಸೊ ಹಾಗಾಗಿ ನಮ್ಮ ಸ್ಟ್ರಾಟಜಿ A4 ಏನು ಮಾಡ್ತಾ ಇದೆ, ನಮ್ಮ A3ಅನ್ನು ಡಾಮಿನೇಟ್ ಮಾಡ್ತಾ ಇದೆ. ಸೊ ಆ ರೀತಿ ಇದ್ದಾಗ ನಾವೇನು ಮಾಡ್ತೀವಿ, ಸ್ಟ್ರಾಟಜಿ A4ನ ಉಳಿಸ್ಕೊಂಡು ನಮ್ಮ A3ಅನ್ನು ನಾವು ಡಿಲೀಟ್ ಮಾಡ್ತೀವಿ. ಓಕೆನಾ? ಸಿಂಪಲ್. ಅದೇ ರೀತಿ ಅಟ್ ಎ ಟೈಮ್ ನಾವು ಮಲ್ಟಿಪಲ್ ರೋಸ್ ಅಥವಾ ಮಲ್ಟಿಪಲ್ ಕಾಲಮ್ಸನ್ನು ನಾವು ಕಂಪೇರ್ ಮಾಡ್ಬೋದು ಮತ್ತು ಡಿಲೀಟ್ ಮಾಡ್ಬೋದು. ಈಗ ನಾನು ಒಂದನ್ನು ಕಂಪೇರ್ ಮಾಡಿದೆ. ಈಗ ಅದೇ ನನ್ನ ಸ್ಟ್ರಾಟಜಿ A4ಅನ್ನು A1 ಒಟ್ಟಿಗೂ ನಾನು ಕಂಪೇರ್ ಮಾಡಿದಲ್ಲಿ 2 ಮತ್ತು 2 ಈಕ್ವಲ್ ಇದೆ. 0 - 1, 0 ದೊಡ್ಡದು. ಸೊ ಗ್ರೇಟರ್ A4 ಆಗಿದೆ. ಇನ್ನು 4 ಗ್ರೇಟರ್ ದೆನ್ 3. ಸೊ ನಮ್ಮ ಸ್ಟ್ರಾಟಜಿ A4 A1ಅನ್ನು ಡಾಮಿನೇಟ್ ಮಾಡ್ತಾ ಇದೆ. ಈಗ ಯಾಕೆ A2 ಜೊತೆ ಮಾಡಿಲ್ಲ, ಇಲ್ಲಿ ನೋಡಿ, ಇಲ್ಲಿ 2 2 ಈಕ್ವಾಲಿಟಿ ಆಯಿತು. 0 - 1 ಸ್ಟಿಲ್ A4 ದೊಡ್ಡದಾಯಿತು. ಇಲ್ಲಿ 4 ಇದೆ, ಇಲ್ಲಿ 5 ಇದೆ. 4 ಇಸ್ ನಾಟ್ ಗ್ರೇಟರ್ ದೆನ್ 5 ಮಕ್ಕಳೇ. ಹಾಗಾಗಿ ಸ್ಟ್ರಾಟಜಿ A4 A2ನ ಡಾಮಿನೇಟ್ ಮಾಡೋದಿಲ್ಲ. ಓಕೆನಾ? ನಾವು A4ನ A3 ಮತ್ತು A1 ಒಟ್ಟಿಗೆ ಕಂಪೇರ್ ಮಾಡಿದಾಗ ಸ್ಟ್ರಾಟಜಿ A4 A3 ಮತ್ತು A1ಅನ್ನು ಡಾಮಿನೇಟ್ ಮಾಡ್ತಾ ಇದೆ. ಸೊ ಯಾವ ರೀತಿ ಬರೆಯುವ, ಹಿಯರ್ ಒಂದೇ ನಿಮಿಷ, ಎಲ್ಲೋದಲ್ಲೇ ಬರೆಯುವ. ಹಿಯರ್ ಸ್ಟ್ರಾಟಜಿ A4 dominates A1 and A3. Therefore, delete A1 and
A3. ಡನ್. ಇಲ್ಲಿ ನಾವೇನು ಮಾಡ್ತಾಯಿದ್ವಿ, ರೋ ವೈಸ್ ಮತ್ತು ಕಾಲಮ್ ವೈಸ್ ಕಂಪೇರ್ ಮಾಡ್ತಾ ಬಂದಾಗ ಯಾವ ಸ್ಟ್ರಾಟಜಿ ಯಾವುದನ್ನು ಡಾಮಿನೇಟ್ ಮಾಡ್ತಿದ್ದೋ ಡಾಮಿನೇಟ್ ಮಾಡಿರೋದನ್ನು ಇಟ್ಕೊಂಡು ಯಾವುದನ್ನು ಡಾಮಿನೇಟ್ ಮಾಡಿತ್ತು ಅದನ್ನು ನಾವು ಡಿಲೀಟ್ ಮಾಡ್ತಾ ಬರ್ತಾಯಿದ್ದೀವಿ. ಈಗ ನಾನು ಹೇಳ್ದಂಗೆ ರೋ ವೈಸ್ ನಾವು ಕಂಪೇರ್ ಮಾಡಿದಾಗ ಬಿಗ್ ರೋಸ್ನ ನಾವು ರಿಟೈನ್ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ. ಇಲ್ಲಿ ದೊಡ್ಡ ರೋ A4 ಆಗಿತ್ತು. ಸೊ 2 ಈಕ್ವಲ್ ಇದೆ, ಇಲ್ಲಿ 0 ಗ್ರೇಟರ್ ಆಯಿತು. ಸೊ 4 ಗ್ರೇಟರ್ ದೆನ್ 3 ಆಯಿತು. ಸೊ 2 2 0 -1 4 3 A1 ಡಾಮಿನೇಟ್ ಮಾಡಿದೆ. A3 2 -1 ಇಲ್ಲಿ ದೊಡ್ಡದಾಯಿತು, 0 0 ಈಕ್ವಾಲಿಟಿ, 4 ಗ್ರೇಟರ್ ದೆನ್ 0 ಆಯಿತು. ಸೊ ಹಾಗಾಗಿ A1 ಮತ್ತು A3ನ ಡಿಲೀಟ್ ಮಾಡಿದ್ರೆ ಈಗ ನಮ್ಮ ಮ್ಯಾಟ್ರಿಕ್ಸ್ ಏನಾಗುತ್ತೆ ಮಕ್ಕಳು ಈಗ. ಸೊ ಡಿಲೀಟ್ ಮಾಡಿರೋದು A1 ಮತ್ತು A3. ಸೊ ನಮ್ಮ ಮ್ಯಾಟ್ರಿಕ್ಸ್ B1 B2 B3 ಕಾಲಮ್ ಮ್ಯಾಸಿಟೀಸ್ ಇರುತ್ತೆ. ರೋಸ್ನ ಬರೆದಾಗ ಈಗ ಯಾವುದೆಲ್ಲ ಬರಿತೀವಿ, A2 ಮತ್ತು A4 ಅಷ್ಟೇ ಬರಿತೀವಿ. ಬಿಕಾಸ್ ವಿ ಡಿಲೀಟೆಡ್ A1 ಮತ್ತು A3. A2 A4 ಅಷ್ಟೇ ಬರ್ರಿ. 2 -1 5 ಆಯಿತು. 2 -1 5 A4 2 0 4. ಡನ್. ಮಕ್ಕಳೇ ಈಗ ಮತ್ತೆ ಕಂಪೇರ್ ಮಾಡಬೇಕು. ಫಸ್ಟ್ ನಾವು ರೋ ವೈಸ್ ಸ್ಟಾರ್ಟ್ ಮಾಡೋದು ಅಲ್ವಾ. ಆಲ್ವೇಸ್ ನಾನು ನಿಮಗೇನು ಹೇಳ್ತೀನಿ, ಸ್ಟೆಪ್ 1 ರೋ ವೈಸ್ ಸ್ಟಾರ್ಟ್ ಮಾಡಿ. ಅಕಸ್ಮಾತ್ ರೋ ವೈಸ್ ಯಾವುದೇ ಸ್ಟ್ರಾಟಜಿ ಯಾವುದನ್ನು ಡಾಮಿನೇಟ್ ಮಾಡ್ತಾ ಇಲ್ಲ ಅಂದಲ್ಲಿ ಆಗ ಕಾಲಮ್ ವೈಸ್ ನೀವು ಸ್ಟಾರ್ಟ್ ಮಾಡಿ. ಓಕೆನಾ ಮಕ್ಕಳೇ. ಈ ರೋ ವೈಸ್ ಡಾಮಿನೇಟ್ ಮಾಡ್ತಿತ್ತು, ಯಾವುದು ಡಾಮಿನೇಟ್ ಮಾಡ್ತಿತ್ತು ಅದನ್ನು ಇಟ್ಕೊಂಡು ಉಳಿದ ಸ್ಟ್ರಾಟಜೀಸ್ನ ನಾವು ಡಿಲೀಟ್ ಮಾಡಿದ್ದೀವಿ. ಈಗ ಒಮ್ಮೆ ರೋ ವೈಸ್ ಆದಮೇಲೆ ನೆಕ್ಸ್ಟ್ ಕಂಪೇರ್ ಮಾಡೋದು ಯಾವ ರೀತಿ, ಕಾಲಮ್ ವೈಸ್ ನಾವು ಸ್ಟ್ರಾಟಜಿನ ಕಂಪೇರ್ ಮಾಡ್ತಾ ಇದ್ದೀವಿ. ಈಗ ಕಾಲಮ್ ವೈಸ್ ಮಾಡಿದಾಗ ಸಿಂಪಲ್ ರೂಲ್ ಏನು ಮಕ್ಕಳೇ, ಸ್ಮಾಲ್ ಕಾಲಮ್ಸನ್ನು ನಾವು ಇಟ್ಕೊಳ್ಳುವ, ದೊಡ್ಡ ಕಾಲಮ್ಸನ್ನು ಡಿಲೀಟ್ ಮಾಡುವ. ಇದ್ರ ಉಲ್ಟ ಈಗ ಏನು ಮಾಡಬೇಕು, ಚಿಕ್ಕ ಕಾಲಮನ್ನು ಇಟ್ಕೊಬೇಕು. ಇಲ್ಲಿ ನಾವು ನೋಡೋದಾದರೆ -1 5. ಈಗ B2 B3 ಕಂಪೇರ್ ಮಾಡಿದ್ರೆ -1 5 ಯಾವುದು ಚಿಕ್ಕದು, -1 ಚಿಕ್ಕದು. 0 4 ಯಾವುದು ಚಿಕ್ಕದು, 0 ಇಸ್ ಸ್ಮಾಲರ್ ದೆನ್ 4. ನಮ್ಮ ಸ್ಟ್ರಾಟಜಿ B2 ಡಾಮಿನೇಟ್ಸ್ B3 ಆಯಿತು. ಅದೇ ರೀತಿ ನಮ್ಮ B1 B2 ಕಂಪೇರ್ ಮಾಡಿದರೆ -1 ಇಸ್ ಲೆಸ್ ದ್ಯಾನ್ 2 ಆಯಿತು. ಕರೆಕ್ಟಾ. ಅದೇ ರೀತಿ 0 ಈಸ್ ಆಲ್ಸೋ ಲೆಸ್ ದ್ಯಾನ್ 2. ಸೊ ಹಾಗಾಗಿ ನಮ್ಮ B2 ಈಸ್ ಆಲ್ಸೋ ಡಾಮಿನೇಟಿಂಗ್ B1. ಸೊ ಇಲ್ಲಿ ಏನು ಬರಿಬೋದು, ಸ್ಟ್ರಾಟಜಿ B2 dominates B1 and B3, therefore delete B1 and B3. ಓಕೆನಾ ಮಕ್ಕಳೇ. ಸಿಂಪಲ್. ನಾವು ಕಾಲಮ್ ವೈಸ್ ಮಾಡ್ಬೇಕಾದ್ರೆ ಚಿಕ್ಕ ಕಾಲಮ್ನ ಉಳಿಸ್ಕೊಂಡು ದೊಡ್ಡ ಕಾಲಮ್ಸನ್ನು ಡಿಲೀಟ್ ಮಾಡ್ತಾಯಿದ್ವಿ. ದಟ್ ಈಸ್ ಡಾಮಿನೆನ್ಸ್ ಪ್ರಿನ್ಸಿಪಲ್. ಸಿಂಪಲ್ ಆಗಿ ಈಗ ಇಲ್ಲಿ B1 ಮತ್ತು B3ನ ಡಿಲೀಟ್ ಮಾಡಿದ್ರೆ ವಾಟ್ ಈಸ್ ಅವರ್ ಮ್ಯಾಟ್ರಿಕ್ಸ್ ಈಗ ಮಕ್ಕಳೇ. ಸೊ ಬರೀ B2 ಉಳಿತು, ಇಲ್ಲಿ A2 A4 ಉಳಿದಿದೆ. ಸೊ ಸ್ಟ್ರಾಟಜಿ ಇಲ್ಲಿ A2 ಮತ್ತು A4 ಉಳಿದಿದೆ. B2ದಲ್ಲಿರುವಂಥದ್ದು -1 0 -1 0. ಇದು ನಮ್ಮ ಮ್ಯಾಟ್ರಿಕ್ಸ್ ಆಯಿತು. ಈಗ ಕಾಲಮ್ ವೈಸ್ ಮಾಡಿದ್ರಿ. ಈಗ ಮತ್ತೆ ನಾವು ರೋ ವೈಸ್ ಹೋದ್ವಿ. ರೋ ವೈಸ್ ಮಾಡಬೇಕಾದ್ರೆ ಯಾವುದನ್ನು ನಾವು ಇಟ್ಕೊಳ್ಳಬೇಕು, ದೊಡ್ಡ ರೋವನ್ನು ಇಟ್ಕೊಬೇಕು. ಇಲ್ಲಿ 0 ಈಸ್ ಗ್ರೇಟರ್ ದೆನ್ -1. ಸೊ ದೇರ್ ಫೋರ್ ನಮ್ಮ ಸ್ಟ್ರಾಟಜಿ ಈಗ ರೋ ವೈಸ್ ಕಂಪೇರ್ ಮಾಡಿರೋ ಸ್ಟ್ರಾಟಜಿ A4 ಡಾಮಿನೇಟ್ಸ್ A2, therefore ಡಿಲೀಟ್ A2. ಡನ್ ಮಕ್ಕಳೇ. ಈಗ A2ವನ್ನು ಡಿಲೀಟ್ ಮಾಡಿದ್ರೆ ವಾಟ್ ಇಸ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್, ನಮ್ಮ B2 ಮತ್ತು A4 ಬಂದಿದೆ. ಸೊ 0 ಇಸ್ ದ ಫೈನಲ್ ಪೇ ಆಫ್ ಉಳಿದಿದ್ದು. ಡನ್ನಾ. ಈಗ ಫೈನಲ್ ಒಂದು ಸಿಕ್ಕಿದೆ. ದಿಸ್ ಇಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ದ ಗೇಮ್. therefore the saddle point is ಯಾವುದು, 4 ಮತ್ತು 2. ಸೊ 4, 2 ಆಗಿತ್ತು. ಸೊ ಅಲ್ಲಿ ನಮಗೆ ಬಂದಿರುವಂಥ ಆನ್ಸರ್ 0. 4th ರೋ ಸೆಕೆಂಡ್ ಕಾಲಮ್ ಈ ವ್ಯಾಲ್ಯೂ ಆಗಿತ್ತು. ಸೊ ಹಾಗಾಗಿ 4, 2 ಇಸ್ ಅ ಸ್ಯಾಡಲ್ ಪಾಯಿಂಟ್. ದ ಬೆಸ್ಟ್ ಸ್ಟ್ರಾಟಜಿ for player A
ಈಸ್ ಯಾವುದು A4. ಅದೇ ರೀತಿ ದ ಬೆಸ್ಟ್ ಸ್ಟ್ರಾಟಜಿ, ಇದನ್ನೆಲ್ಲ ಬರೀರಿ ಮಕ್ಕಳು, ಯಾವುದೇ ಪಾಯಿಂಟ್ಸನ್ನು ಬಿಡಕ್ಕೆ ಹೋಗ್ಬೇಡಿ. ಫಾರ್ ಪ್ಲೇಯರ್ ಬಿ ಈಸ್ ಯಾವುದು B2. ಓಕೆನಾ? ಇದನ್ನು ಬರೆದಾದ್ಮೇಲೆ ನೆಕ್ಸ್ಟ್ ವ್ಯಾಲ್ಯೂ ಆಫ್ ದ ಗೇಮ್ ಬರೀರಿ. ವ್ಯಾಲ್ಯೂ ಆಫ್ ದ ಗೇಮ್ ಈಸ್ ಈಕ್ವಲ್ ಟು 0. ಸೊ ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ ಡಿನೋಟೆಡ್ ಬೈ ವಿ, ಅಥವಾ ಜಸ್ಟ್ ವ್ಯಾಲ್ಯೂ ಆಫ್ ದ ಗೇಮ್ ಈಕ್ವಲ್ ಟು 0 ಅಂತ ಬರೀರಿ. ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ 0 ಆಗಿದ್ರೆ ಆ ಗೇಮ್ ನಾವೇನಂತ ಕರಿತೀವಿ? ಫೇರ್ ಗೇಮ್ ಅಂತ ಕರಿತೀವಿ. ದೇರ್ ಫೋರ್ ದ ಗೇಮ್ ಈಸ್ ಫೇರ್ ಅಂತ ಹೇಳ್ತೀವಿ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋಂಥದ್ದು, ದೊಡ್ಡ ರೋ ಅನ್ನು ನಾವು ರಿಟೈನ್ ಮಾಡ್ತೀವಿ ಡಾಮಿನೆನ್ಸ್ ಪ್ರಿನ್ಸಿಪಲಲ್ಲಿ, ಚಿಕ್ಕ ಕಾಲಮ್ಸನ್ನು ನಾವು ರಿಟೈನ್ ಮಾಡ್ತೀವಿ. ಅಂದರೆ ಅದನ್ನು ನಾವು ಇಟ್ಕೊಂಡು ಉಳಿದ ರೋಸ್ ಅಥವಾ ಕಾಲಮ್ಸನ್ನು ನಾವು ಡಿಲೀಟ್ ಮಾಡ್ತೀವಿ ಸ್ಟ್ರಾಟಜೀಸನ್ನು. ಸೊ ಯು ಹ್ಯಾವ್ ಟು ಜಸ್ಟ್ ರಿಮೆಂಬರ್ ದಿಸ್ ಒನ್ ಮಕ್ಕಳೇ. ಸೊ ನಾನು ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಲೆಕ್ಕ, ದಿಸ್ ಕ್ಯಾನ್ ಬಿ ಎ 5 ಮಾರ್ಕ್ ಕ್ವೆಶನ್ ಮಕ್ಕಳೇ. ಈಗ ನಾವು ಯಾವಾಗಲೂ ಯಾವ ರೀತಿ ಸ್ಟಾರ್ಟ್ ಮಾಡುವ? ರೋ ವೈಸ್ ಸ್ಟಾರ್ಟ್ ಮಾಡುವ. ಓಕೆನಾ? ಈಗ ಏನು ಮಾಡಿದ್ವಿ? A4 ಅನ್ನು ನಾವು ಯಾವುದೇ ರೋವನ್ನು ನಾವು ಸ್ಟಾರ್ಟ್ ಮಾಡ್ಬೋದು. ಈಗ ಬೇರೆ ಥರನೂ ಹೇಳಿ ನೋಡ್ತೀನಿ ನೋಡಿ. ಈಗ 2 2 ಓಕೆನಾ, ಈಕ್ವಲ್ ಆಗಿದೆ. -1 -1 ಈಕ್ವಲ್ ಆಗಿದೆ. 5, 3 ದೊಡ್ಡದು ಯಾವುದಾಯಿತು? 5 ಆಯಿತು. ಸೊ A2 ಈಸ್ ಡಾಮಿನೇಟಿಂಗ್ A1 ಅಲ್ವಾ? ಏನು ಮಾಡಬೇಕು? ದೊಡ್ಡ ರೋನ ಇಟ್ಕೊಬೇಕು. ಸೊ A2 ಈಸ್ ಡಾಮಿನೇಟಿಂಗ್ A1, ಡಿಲೀಟ್ A1. ನೀವು ಅಟ್ ಎ ಟೈಮ್ ಒಂದು ರೋ ಮಾಡಿ ಕೂಡ ಮಾಡಬಹುದು. ಅದೇ A2ನ A3 ಒಟ್ಟಿಗೆ ಕಂಪೇರ್ ಮಾಡಿದ್ರೆ 2 -1, ಸೊ 2 ದೊಡ್ಡದು. -1 0 0 ದೊಡ್ಡದಾಯಿತು. ಇಲ್ಲಿ ಈ ಕಡೆ ಇದು ದೊಡ್ಡದಾಯಿತು, ಇಲ್ಲಿ ಇದು ದೊಡ್ಡದಾಯಿತು. ಸೊ ಸ್ಟ್ರಾಟಜೀಸ್ನ ಡಿಲೀಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಓಕೆನಾ? ಸೊ ಈ ರೀತಿ ಎನಿ ರೋಸ್ ವಿತ್ ಕ್ಯಾನ್ ಬಿ ಕಂಪೇರ್ಡ್. ಡಿಲೀಟ್ ಆಗ್ತಿದೆಯಾ? ಡಿಲೀಟ್ ಮಾಡಿ. ಇಲ್ವಾ? ಬೇರೆ ಕಾಂಬಿನೇಷನ್ಸ್ನ ಚೆಕ್ ಮಾಡಿ. ಯಾವ ರೋ ವೈಸು ಆಗಲಿಲ್ಲ, ಕಾಲಮ್ ವೈಸ್ ಸ್ಟಾರ್ಟ್ ಮಾಡಿ. ಓಕೆನಾ? ಈಗ ಫಸ್ಟ್ ಸಿಂಪಲ್ ನಾವೆಂತ ಮಾಡಿದ್ದು, A4ಅನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. A4ನ A3 ಜೊತೆ ಕಂಪೇರ್ ಮಾಡಿದಾಗ 2 -1 2 ದೊಡ್ಡದು, 0 0 ಈಕ್ವಾಲಿಟಿ, 4 0 4 ದೊಡ್ಡದು. ಸೊ A4 ಈಸ್ ಡಾಮಿನೇಟಿಂಗ್ A3 ಆಯಿತು. ಅದೇ ರೀತಿ A4ನ A2 ಒಟ್ಟಿಗೆ ಮಾಡಿದಾಗ 2 2 ಎಸ್ ಈಕ್ವಲ್ ಆಯಿತು. 0 -1 0 ದೊಡ್ಡದಾಯಿತು. ಆದರೆ 4 ಈಸ್ ಲೆಸ್ ದೆನ್ 5, ಹಾಗಾಗಿ ಡಾಮಿನೇಟ್ ಮಾಡಲಿಲ್ಲ, ಏನೂ ಡಿಲೀಟ್ ಮಾಡಲಿಲ್ಲ. ಅದೇ A4ಅನ್ನು A1 ಜೊತೆ ಮತ್ತೆ ಕಂಪೇರ್ ಮಾಡಿದ್ವಿ. ಸೊ 2 2 ಈಕ್ವಲ್ ಆಯಿತು. 0 -1 0 ದೊಡ್ಡದಾಯಿತು. 4 3 4 ದೊಡ್ಡದಾಯಿತು. ಸೊ A1ಅನ್ನು ಕೂಡ A4 ಡಾಮಿನೇಟ್ ಮಾಡ್ತು. ಸೊ ಹಾಗಾಗಿ ಸ್ಟ್ರಾಟಜಿ A4 ವಾಸ್ ಡಾಮಿನೇಟಿಂಗ್ A1 ಆ್ಯಂಡ್ A3. A1 ಮತ್ತು A3ನ ಡಿಲೀಟ್ ಮಾಡಿ ಮ್ಯಾಟ್ರಿಕ್ಸನ್ನು ಬರೆದ್ವಿ. ಓಕೆನಾ? ಈಗ ನೆಕ್ಸ್ಟು ಕಾಲಮ್ ವೈಸ್ ಚೆಕ್ ಮಾಡಿದಾಗ ಚಿಕ್ಕ ಕಾಲಮ್ಸನ್ನು ನಾವು ಉಳಿಸಿಕೊಳ್ಳುವ. ಇಲ್ಲಿ ಚಿಕ್ಕ ಕಾಲಮ್ ಇಲ್ಲಿ ನನಗೆ ಕಾಣಿಸ್ತು. -1 5 ಕಂಪೇರ್ ಮಾಡಿದಾಗ -1 ಚಿಕ್ಕದು, 0 4 ಕಂಪೇರ್ ಮಾಡಿದಾಗ 0 ಚಿಕ್ಕದು. ಸೊ B2 ಈಸ್ ಡಾಮಿನೇಟಿಂಗ್ B3. ಅದೇ B2ನ B1 ಒಟ್ಟಿಗೂ ನಾನು ಅಟ್ ಎ ಟೈಮ್ ಕಂಪೇರ್ ಮಾಡಿದೆ. -1 2 -1 ಚಿಕ್ಕದು, 0 2 0 ಚಿಕ್ಕದು. ಸೊ B2 ಈಸ್ ಡಾಮಿನೇಟಿಂಗ್ B1 ಆ್ಯಂಡ್ B3 ಎರಡನ್ನೂ ಡಾಮಿನೇಟ್ ಮಾಡ್ತಾ ಇದೆ. ಅಟ್ ಎ ಟೈಮ್ ಮಲ್ಟಿಪಲ್ ರೋಸ್ ಆ್ಯಂಡ್ ಕಾಲಮ್ಸನ್ನು ನಾವು ಕಂಪೇರ್ ಮಾಡ್ಬೋದು. ಎರಡನ್ನೂ ಡಾಮಿನೇಟ್ ಮಾಡ್ತಾ ಇದೆ ಅಂದರೆ ಅದು ಎರಡನ್ನೂ ಡಿಲೀಟ್ ಮಾಡಿದೆ, ಮತ್ತೆ ರಿಸಲ್ಟೆಂಟ್ ಬರೆದೆ. ಇಲ್ಲಿ ಫಸ್ಟು ರೋ ವೈಸ್ ಕಂಪೇರ್ ಮಾಡಿದ್ವಿ, ಇಲ್ಲಿ ಕಾಲಮ್ ವೈಸ್ ಮಾಡಿದ್ವಿ, ಮತ್ತೆ ವಾಪಸ್ ರೋ ವೈಸ್ ಬಂದೆ. ರೋ ವೈಸ್ ಕಂಪೇರ್ ಮಾಡಿದಾಗ 0 ಈಸ್ ದ ಬಿಗ್ಗೆಸ್ಟ್ ಆ್ಯಸ್ ಕಂಪೇರ್ಡ್ ಟು -1. ಸೊ ಸ್ಟ್ರಾಟಜಿ A4 ಡಾಮಿನೇಟಿಂಗ್ A2, ಡಿಲೀಟ್ A2. ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ ಸಿಕ್ತು. ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ A A4, ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ ಬಿ B2. ನಮ್ಮ ಸ್ಯಾಡಲ್ ಪಾಯಿಂಟ್ ಬರೆದ್ವಿ, ವ್ಯಾಲ್ಯೂ ಆಫ್ ದ ಗೇಮ್ ಬರೆದ್ವಿ. ವ್ಯಾಲ್ಯೂ ಆಫ್ ದ ಗೇಮ್ 0 ಆಗಿದ್ದಲ್ಲಿ ಆ ಗೇಮ್ಗೆ ನಾವು ಫೇರ್ ಗೇಮ್ ಅಂತ ಹೇಳ್ತೀವಿ. ಸರಿಯಾಗಿ ಅರ್ಥ ಆಗಿದೆಯಲ್ವ ಮಕ್ಕಳೇ? ಏನಾದ್ರು ಕಷ್ಟ ಅನ್ನಿಸ್ತಾರೆ, ಡೌಟ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಮಕ್ಕಳೇ. ಈ ವಿಡಿಯೋನ, ಈ ಪ್ರಾಬ್ಲಮ್ನ ಕರೆಕ್ಟಾಗಿ 1-2 ಸತಿ ಕರೆಕ್ಟಾಗಿ ನೋಡಿ, ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಓಕೆನಾ? ಅಷ್ಟಾಗಿದ್ದು ಡೌಟ್ ಇದ್ದಲ್ಲಿ ಕಮೆಂಟ್ ಮಾಡಿ, ಐ ವಿಲ್ ಅಡ್ರೆಸ್ ಇಟ್ ಮಕ್ಕಳೇ. ಓಕೆ ಫೈನ್. ಈಗ ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಸೊಲ್ಯೂಷನ್ ಆಫ್ ದ ಗೇಮ್. ಮತ್ತು ಬೈ ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಂತಲೇ ಹೇಳಿದ್ದಾರೆ. 5 ಮಾರ್ಕ್ ಕ್ವೆಶ್ಚನ್ ಆಗುತ್ತೆ ಮಕ್ಕಳೇ. ಸೊ ಲೆಟ್ ಸ್ಟಾರ್ಟ್. ಈಗ ಮತ್ತೆ ರೋ ವೈಸ್ ಸ್ಟಾರ್ಟ್ ಮಾಡುವ. ಈಗ ರೋ ವೈಸ್ ನಾನು ನೋಡೋದಾದ್ರೆ, ಓಕೆ ಫಸ್ಟ್ 3 ರೋಸಲ್ಲಿ ನಂಗೆ ನೆಗೆಟಿವ್ ವ್ಯಾಲ್ಯೂಸ್ ಎಲ್ಲ ಕಾಣಿಸ್ತಾ ಇದೆ. ನಮ್ಮ ಪ್ರೊಸೀಜರ್ ಏನಿರಬೇಕು ಮಕ್ಕಳೇ? ದೊಡ್ಡ ರೋ ಅನ್ನು ಇಟ್ಕೊಬೇಕು,
ಚಿಕ್ಕ ಕಾಲಮ್ಸನ್ನು ಇಟ್ಕೊಬೇಕು. ಈಗ ರೋ ವೈಸ್ ಮಾಡ್ಬೇಕಾದ್ರೆ ದೊಡ್ಡ ಕಾಲಮ್, ಈಗ A4 ವ್ಯಾಲ್ಯೂಸ್ ನನಗೆಲ್ಲ ಪಾಸಿಟಿವ್ ಕಾಣ್ತಾ ಇದೆ. ಸೊ ನಾನು ಸ್ಟಾರ್ಟ್ ಮಾಡ್ತೀನಿ. A4 4 - 2 4 ದೊಡ್ಡದು ಅಲ್ವಾ. 2 - 1 2 ದೊಡ್ಡದಾಯಿತು. 3 - 2 3 ದೊಡ್ಡದಾಯಿತು. 6 0 6 ದೊಡ್ಡದಾಯಿತು. ಸೊ ಸ್ಟ್ರಾಟಜಿ A4 ಡಾಮಿನೇಟ್ಸ್ A3 ಆಯಿತು. ನಾನು ಬರೀ A3ನ ಡಿಲೀಟ್ ಮಾಡಿ ನಾನು ಕಂಟಿನ್ಯೂ ಮಾಡ್ಬೋದು, ಅಥವಾ A4 ಇನ್ನೂ ಬೇರೆ ರೋಸ್ ಜೊತೆನೂ ಕಂಪೇರ್ ಮಾಡ್ತೀನಿ ಅಟ್ ಎ ಟೈಮ್, ಅದನ್ನು ಡಾಮಿನೇಟ್ ಮಾಡಿಸಿದ್ರೆ ಅಟ್ ಎ ಟೈಮ್ ಮಲ್ಟಿಪಲ್ ರೋಸ್ನ ಡಿಲೀಟ್ ಮಾಡುವ. ಈಗ ನಾನು ಕಂಟಿನ್ಯೂ ಮಾಡ್ತೀನಿ. A4 A2 ಒಟ್ಟಿಗೆ ಕಂಪೇರ್ ಮಾಡ್ತೀನಿ. 4 7 4 ಏನಾಯಿತು, ಚಿಕ್ಕದಾಯಿತು. 2 - 2 ಇಲ್ಲಿ 2 ದೊಡ್ಡದಾಯಿತು. ಸೊ A4 A2 ಜೊತೆ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ. A1 ಜೊತೆ ಕಂಪೇರ್ ಮಾಡಿ ನೋಡುವ. 4 - 7 4 ದೊಡ್ಡದು. 2 0 2 ದೊಡ್ಡದು. 3 3 ಈಕ್ವಲ್ ಇದೆ. 6 - 5 6 ದೊಡ್ಡದು. ಸೊ A1 ಕೂಡ ಡಾಮಿನೇಟ್ ಮಾಡ್ತಾ ಇದೆ, A3 ಆ್ಯಂಡ್ A1. ಸೊ ಮತ್ತೆ A4 ಈ ಎರಡು ರೋಸ್ ಜೊತೆ ನಾವು ಕಂಪೇರ್ ಮಾಡಿದಾಗ A3 ಮತ್ತು A1ಗಿಂತ A4 ದೊಡ್ಡದು. ಸೊ ಹಾಗಾಗಿ ಡಿಲೀಟ್ A3 ಆ್ಯಂಡ್ A1 ಡಿಲೀಟ್ ಮಾಡಿ. ಈಗ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಬರೆಯುವ. ಸೊ ನಮಗಿರೋದು 4 ಕಾಲಮ್ಸ್ ಆಸ್ ಇಟ್ ಈಸ್. B1 B2 B3 B4. ಇಲ್ಲಿ A1 A3 ಡಿಲೀಟ್ ಆದರೆ ನಮಗೆ ಉಳಿದಿದ್ದು A2 ಮತ್ತು A4 ರೋ. ಸೊ A2ದಲ್ಲಿರುವಂಥದ್ದು 7 - 2 7 - 2 0 - 4 0 - 4. A4ಅಲ್ಲಿರುವಂಥದ್ದು 4 2 3 6. ಮಕ್ಕಳೇ, ಈಗ ಸ್ಟ್ರಾಟಜೀಸ್, ಈಗ ರೋ ವೈಸ್ ಕಂಪೇರ್ ಮಾಡಿದ್ವಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ಹೇಳಿ, ಕಾಲಮ್ ವೈಸ್ ನಾವು ಕಂಪೇರ್ ಮಾಡಬೇಕಾಗಿರುವಂಥದ್ದು. ಕಾಲಮ್ ವೈಸ್ ಕಂಪೇರ್ ಮಾಡಬೇಕಾದ್ರೆ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ, ಚಿಕ್ಕ ಕಾಲಮನ್ನು ನಾವು ರಿಟೈನ್ ಮಾಡುವ. ಇಲ್ಲಿ ಸ್ಮಾಲೆಸ್ಟ್ ಕಾಲಮ್ ಅಂತ ನಾವು ನೋಡೋದಾದರೆ, ಓಕೆ, ಫಾರ್ ಎಕ್ಸಾಂಪಲ್ B2ನೊಟ್ಟಿಗೆ ನಾವು ಕಂಪೇರ್ ಮಾಡೋದಾದರೆ -2 7 -2 ಚಿಕ್ಕದು. 2 4 2ನೇ ಚಿಕ್ಕದು. ಸೊ B2 ಇಸ್ ಡಾಮಿನೇಟಿಂಗ್ B1 ಅಲ್ವಾ. ಸ್ಟ್ರಾಟಜಿ B2 ಡಾಮಿನೇಟ್ಸ್ B1 ಆಯಿತು. ಉಳಿದ ಕಾಲಮ್ಸ್ ಒಟ್ಟಿಗೂ ನಾನು ಕಂಪೇರ್ ಮಾಡೋದಾದರೆ -2 0 -2ನೇ ಚಿಕ್ಕದು. 2 3 2ನೇ ಚಿಕ್ಕದು. ಸೊ ನಮ್ಮ B3 ಅನ್ನು ಕೂಡ ಡಾಮಿನೇಟ್ ಮಾಡ್ತಾ ಇದೆ. ಈಗ B4 ಒಟ್ಟಿಗೆ ಕಂಪೇರ್ ಮಾಡಿದ್ರೆ -2 -4 -4 ಚಿಕ್ಕದಾಯಿತು ಅಲ್ವಾ. ಸೊ ಇಲ್ಲಿ ಹೊಂದಾಣಿಕೆ ಮತ್ತೆ ಸಾಧ್ಯ ಇಲ್ಲ, ಯಾಕಂದರೆ ಇಲ್ಲಿ ಇದು ಚಿಕ್ಕದಾಯಿತು. 2 6 ಕಂಪೇರ್ ಮಾಡಿದ್ರೆ ಇಲ್ಲಿ ಚಿಕ್ಕದಾಯಿತು. ಸೊ ಈಕ್ವಾಲಿಟಿ ಇಲ್ಲ, ಒಂದೊಂದು ಕಡೆ ಒಂದೊಂದು ಚಿಕ್ಕ ವ್ಯಾಲ್ಯೂಸ್ ಇದೆ. ಸೊ B2 ಮತ್ತು B4 ಕಾಲಮ್ಸ್ ಸರಿಯಾಗಿ ಹೊಂದಾಣಿಕೆ ಡಾಮಿನೇಷನ್ ಆಗೋದಿಲ್ಲ. ಸೊ ಏನು ಮಾಡೋಣ, ಬರೀ B1 ಮತ್ತು B3ನ ಡಾಮಿನೇಟ್ ಮಾಡ್ತಾ ಇದೆ. ದೇರ್ಫೋರ್ ಡಿಲೀಟ್ B1 ಆ್ಯಂಡ್ B3. ಈಗ ನಮ್ಮ B1 B3 ಇಲ್ಲಿಂದ ನಾವು ಡಿಲೀಟ್ ಮಾಡಿದ್ರೆ ಏನು ಉಳಿತು, B2 B4 ಉಳಿತು. ಸೊ ವಿ ಆರ್ ಲೆಫ್ಟ್ ವಿತ್ ಸ್ಟ್ರಾಟಜೀಸ್ B2 ಮತ್ತು B4 ಫಾರ್ ಪ್ಲೇಯರ್ B. ಪ್ಲೇಯರ್ ಎಗೆ A2 A4 ಇದೆ, A2 A4 ಇದೆ. ಸೊ B1 ಮತ್ತು B3 ಅಲ್ಲಿ ಹೋಗಿದ್ದು. ಸೊ B2 ಇದೆ -2 2 -2 2 ಮತ್ತು B4 -4 6 -4 6. ಮಕ್ಕಳೇ, ಇಲ್ಲಿ ನಾವು ರೋ ವೈಸ್ ಸ್ಟಾರ್ಟ್ ಮಾಡಿದ್ವಿ, ಇಲ್ಲಿ ಕಾಲಮ್ ವೈಸ್ ಮಾಡಿದ್ವಿ. ಲೆಟ್ಸ್ ಅಗೇನ್ ಗೋ ಬ್ಯಾಕ್ ಟು ರೋ ವೈಸ್ ಕಂಪ್ಯಾರಿಸನ್. ಈಗ ರೋ ವೈಸ್ ಕಂಪೇರ್ ಮಾಡಿದಾಗ A4 A2 A4 ದೊಡ್ಡದಿದೆ, 6 - 4 6 ದೊಡ್ಡದಿದೆ. ಸೊ ಸ್ಟ್ರಾಟಜಿ A4 dominates A2, therefore delete A2. ಎಕ್ಸ್ಕ್ಯೂಸ್ ಮೀ. A2 ಡಿಲೀಟ್ ಮಾಡಿದ್ರೆ ಈಗ ನಮ್ಮ ಕಾಲಮ್ಸ್ B2 ಮತ್ತು B4 ಉಳಿತು.
ಇಲ್ಲಿ ಸ್ಟ್ರಾಟಜಿ ಫಾರ್ ಪ್ಲೇಯರ್ A4 ಉಳಿತು, 2 ಮತ್ತು 6. ಡನ್ ಮಕ್ಕಳೇ. ಈಗ ನೋಡಿ, ರೋ ವೈಸ್, ಕಾಲಮ್ ವೈಸ್ ಮತ್ತು ರೋ ಆದಮೇಲೆ ಕಾಲಮ್ ವೈಸ್. ಈಗ ಸ್ಟ್ರಾಟಜಿ B4 ಮತ್ತು B2ನ ನಾವು ಕಂಪೇರ್ ಮಾಡಿದಾಗ ಯಾವ ಸ್ಟ್ರಾಟಜಿ ಚಿಕ್ಕದಾಗಿದೆ, ಯಾವ ಕಾಲಮ್ ಚಿಕ್ಕದು? B2 ಚಿಕ್ಕದು. ಸ್ಟ್ರಾಟಜಿ B2 dominates B4, therefore delete B4. ಈಗ ಸ್ಟ್ರಾಟಜಿ B4ನ ಡಿಲೀಟ್ ಮಾಡಿದ್ರೆ ಏನು ಉಳೀತು ಮಕ್ಕಳೇ ನಮಗೆ? ವಿ ಆರ್ ಲೆಫ್ಟ್ ವಿತ್ B2 ಮತ್ತು A4. ಸೊ ದ ವ್ಯಾಲ್ಯೂ ಲೆಫ್ಟ್ ಇಸ್ 2. ಡನ್ ಮಕ್ಕಳೇ, ಸಿಂಗಲ್ ವ್ಯಾಲ್ಯೂ ಬಂದಿದೆ. ವಿ ಹ್ಯಾವ್ ಸಾಲ್ವ್ ದ ಗೇಮ್. ಈಗ ಸ್ಯಾಡಲ್ ಪಾಯಿಂಟ್ ಈಸ್ ಯಾವ ರೋ? 4ನೇ ರೋ, 2ನೇ ಕಾಲಮ್. ಸೊ 4, 2. ಅದೇ ರೀತಿ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ಪ್ಲೇಯರ್ A ಈಸ್ A4. ಅದೇ ರೀತಿ ದ ಬೆಸ್ಟ್ ಸ್ಟ್ರಾಟಜಿ ಫಾರ್ ನಮ್ಮ ಪ್ಲೇಯರ್ B ಈಸ್ ಯಾವುದು? B2. ಅದೇ ರೀತಿ ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ ಈಸ್ ಈಕ್ವಲ್ ಟು ಏನು ಬಂದಿದೆ ಮಕ್ಕಳೇ? 2 ಬಂದಿದೆ. ಡನ್. ಇಲ್ಲಿ ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ 2 ಬಂದಿದೆ. ಸೊ ನಮ್ಮ ಗೇಮ್ ಈಸ್ ನಾಟ್ ಫೇರ್ ಅಂತ ಕೂಡ ನೀವು ಬರಿಬೋದು. ಓಕೆ, ಅಡಿಷ್ನಲ್ 1 ಕಮೆಂಟ್. 0 ಆಗಿದ್ದಲ್ಲಿ ದ ಗೇಮ್ ಈಸ್ ಫೇರ್. ಇಲ್ಲಿ ವ್ಯಾಲ್ಯೂ ಆಫ್ ದ ಗೇಮ್ 0 ಆಗಿಲ್ಲ, ಸೊ ಇಟ್ ಈಸ್ ನಾಟ್ ಎ ಫೇರ್ ಗೇಮ್. ಸಿಂಪಲ್. ಓಕೆ, ಏನು ಕೇಳಿದರೆ? ದಿಸ್ ಕ್ಯಾನ್ ಬಿ ಆಸ್ಟ್ ಫಾರ್ 1 ಮಾರ್ಕ್ ಮಕ್ಕಳೇ. ಇನ್ ಎ 2-person 0-sum ಗೇಮ್, ಇಫ್ ದ ಗೇನ್ ಆಫ್ ದ 1 player is 3, ಒಬ್ಬ ಪ್ಲೇಯರ್ ₹3 ಗೇನ್ ಆಗ್ತಾ ಇದೆ ಅಂದರೆ ವಾಟ್ ಇಸ್ ದ ಲಾಸ್ ಆಫ್ ದ ಅದರ್ ಪ್ಲೇಯರ್? ಇವನು ₹3 ಬರ್ತಾ ಇದೆ ಅಂದರೆ ಇವನು ಕೊಟ್ಟಿರೋದಕ್ಕೆ ತಾನೆ ಅವ್ನು ₹3 ಬರ್ತಾ ಇರೋದು. ಸೊ ಇವನು ಲಾಸ್ ಎಷ್ಟಾಯಿತು? ₹3 ಆಯಿತು. ದೇರ್ ಫೋರ್ ಲಾಸ್ ಆಫ್ ಅದರ್ ಪ್ಲೇಯರ್ ಈಸ್ 3. ಅವನಿಗೂ ಲಾಸ್ ಎಷ್ಟಾಗ್ತಾ ಇದೆ? ₹3 ಲಾಸ್ ಆಗ್ತಾ ಇದೆ. ಸಿಂಪಲ್ಲಾ? ಓಕೆ, ನಮ್ಮ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಓಕೆ, ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗಿದೆ. ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆದರೆ ಯಾವಾಗ ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ? ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಕೋಇನ್ಸೈಡ್ ಅಲ್ವಾ ಮಕ್ಕಳೇ? ಎರಡೂ ವ್ಯಾಲ್ಯೂ ಕೋಇನ್ಸೈಡ್ ಆದಾಗ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗುತ್ತೆ. ಸೊ ಮ್ಯಾಕ್ಸಿಮಿನ್ -4 ಕೊಟ್ಟಿದ್ದಾರೆ, ಮಿನಿಮ್ಯಾಕ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಎರಡೂ ಕೋಇನ್ಸೈಡ್ ಆದರೆ ಮಾತ್ರ ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗೋಕ್ಕೆ ಸಾಧ್ಯ. ದೇರ್ ಫೋರ್ ನಮ್ಮ ಮಿನಿಮ್ಯಾಕ್ಸ್ ಕೂಡ ಎಷ್ಟಾಗಿರಬೇಕು ಅಂದರೆ -4 ಆಗಿರಬೇಕು. ಆಗಲೇ ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗೋದು. ದ ವ್ಯಾಲ್ಯೂ ಆಫ್ ದ ಗೇಮ್ ವಿಲ್ ಬಿ -4. ಸಿಂಪಲ್ಲಾ? ಓಕೆ, ಇಫ್ ಸ್ಯಾಡಲ್ ಪಾಯಿಂಟ್ ಇಸ್ 4, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮಿನಿಮ್ಯಾಕ್ಸ್ ಅಂತ ಕೇಳಿದ್ದಾರೆ. ಸ್ಯಾಡಲ್ ಪಾಯಿಂಟ್ ಎಕ್ಸಿಸ್ಟ್ ಆಗಿದೆ ಅಂದರೆ ಮ್ಯಾಕ್ಸಿಮಿನ್ ಆ್ಯಂಡ್ ಮಿನಿಮ್ಯಾಕ್ಸ್ ಮತ್ತು ಕೋಇನ್ಸೈಡ್ ಆಗಿರಲೇಬೇಕು. ಸೊ ಸ್ಯಾಡಲ್ ಪಾಯಿಂಟ್ 4 ಆದಲ್ಲಿ ದೇರ್ ಫೋರ್ ಮಿನಿಮ್ಯಾಕ್ಸ್ ಕೂಡ ಏನಾಗುತ್ತೆ ಮಕ್ಕಳೇ? ದೇರ್ ಫೋರ್ ಮಿನಿಮ್ಯಾಕ್ಸ್ ಈಸ್ ಆಲ್ಸೋ ಈಕ್ವಲ್ ಟು 4 ಆಯಿತು. ಮಕ್ಕಳೇ, ಈ ರೀತಿ 1 ಮಾರ್ಕ್ ಕ್ವೆಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಥವಾ ಸ್ಟಾರ್ಟಿಂಗ್ ಆಬ್ಜೆಕ್ಟಿವ್ಸಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಸೊ ಸರಿಯಾಗಿ ಗಮನ ಹರಿಸಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಮಕ್ಕಳೇ ಇದು. ಓಕೆ, ನೆಕ್ಸ್ಟ್ ಏನು ಕೇಳಿದ್ದಾರೆ? ಇಫ್ ದ ವ್ಯಾಲ್ಯೂ ಆಫ್ ದ ಗೇಮ್ ಇಸ್ -6. ಓಕೆ, ವ್ಯಾಲ್ಯೂ ಆಫ್ ದ ಗೇಮ್ -6 ಅಂತ ಕೊಟ್ಟಿದ್ದಾರೆ. ಈಸ್ ದ ಗೇಮ್ ಫೇರ್ ಅಂತ ಕೇಳ್ತಾರೆ. ಮಕ್ಕಳೇ, ನಮಗೆ ಗೊತ್ತಿದೆಯಲ್ವಾ? ದ ಗೇಮ್ ಈಸ್ ನಾಟ್ ಫೇರ್ ಅಂತ ಹೇಳುವ. ಯಾವಾಗ ದ ಗೇಮ್ ಇಸ್ ಸೆಟ್ ಟು ಬಿ ಫೇರ್? ದ ಗೇಮ್ ಇಸ್ ಸೆಟ್ ಟು ಬಿ ಫೇರ್ ಓನ್ಲಿ ವೆನ್ ದ ವ್ಯಾಲ್ಯೂ ಆಫ್ ದ ಗೇಮ್ ಇಸ್ 0. ಯಾವಾಗ ನಮ್ಮ ವ್ಯಾಲ್ಯೂ ಆಫ್ ದ ಗೇಮ್ 0 ಆಗಿರುತ್ತೆ ಅದಕ್ಕೆ ನಾವು ಫೇರ್ ಗೇಮ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ವ್ಯಾಲ್ಯೂ ಆಫ್ ದ ಗೇಮ್ -6 ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಸೊ ಹಾಗಾಗಿ ದಿಸ್ ಈಸ್ ನಾಟ್ ಫೇರ್ ಗೇಮ್. ಈ ರೀತಿಯಾದಂಥ ಕ್ವೆಶನ್ಸ್ ಎಲ್ಲ 1 ಮಾರ್ಕ್ಗೆ ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಅರ್ಥ ಆಗ್ತಾ ಇದೆಯಲ್ವಾ? ಫೈನ್ ಮಕ್ಕಳೇ,
ಮತ್ತೆ ಹೇಳಿದ್ನಲ್ವ ವೆರಿ ವೆರಿ ಈಸಿ ಚಾಪ್ಟರ್, ತುಂಬಾ ಚಿಕ್ಕ ಚಾಪ್ಟರ್ ಅಂತ. ಸೊ ದಿಸ್ ಈಸ್ ಆಲ್ ಅಬೌಟ್ ನಮ್ಮ ಗೇಮ್ ಥಿಯರಿ ಮಕ್ಕಳೇ. ಸೊ ಸ್ಟಾರ್ಟಿಂಗ್ ನಾವೇನು ಮಾಡಿದ್ವಿ, ಒಂದು ಕಾಂಪಿಟೇಷನ್, ಒಂದು ಗೇಮ್ ಅಂತಿದ್ದಾಗ ಅದರಲ್ಲಿ ಪ್ರಾಪರ್ಟೀಸ್ ಏನಿರುತ್ತೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಈ ನಮ್ಮ ಗೇಮ್ ಥಿಯರಿಯಲ್ಲಿ ಇರುವಂಥ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸನ್ನು ಡಿಸ್ಕಸ್ ಮಾಡಿ ನಮ್ಮ ರೆಕ್ಟ್ಯಾಂಗ್ಯುಲರ್ ಗೇಮ್ನ ಸಾಲ್ವ್ ಮಾಡೋಕ್ಕೆ 2 ಪ್ರಿನ್ಸಿಪಲ್ ಇದ್ವು. ಮೊದಲನೇದು ಮ್ಯಾಕ್ಸಿಮಿನ್ ಮತ್ತು ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್, ಎರಡನೇದು ಡಾಮಿನೆನ್ಸ್ ಪ್ರಿನ್ಸಿಪಲ್. ಆ ಎರಡೂ ಪ್ರಾಪರ್ಟೀಸ್ ಬೇಸ್ಡ್ ನಾವು ಲೆಕ್ಕನ ಸಾಲ್ವ್ ಮಾಡಿದ್ವಿ. ಆ್ಯಂಡ್ ಲಾಸ್ಟಿಗೆ ಕೆಲವೊಂದು ಸಿಂಪಲ್ 1 ಮಾರ್ಕ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ದೀವಿ, ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಮಕ್ಕಳೇ. ಈ ಚಾಪ್ಟ್ರಿಂದ 1 ಮಾರ್ಕ್ಗೆ, 2 ಮಾರ್ಕಿಗೆ, 5 ಮಾರ್ಕಿಗೆ ಎಲ್ಲ ಪ್ರಶ್ನೆಗಳು ಏನು ಡಿಸ್ಕಸ್ ಮಾಡಿದ್ದೀವಿ ಬರೋ ಸಾಧ್ಯತೆ ತುಂಬ ಹೆಚ್ಚು ಮತ್ತು ತುಂಬಾ ಈಸಿ ಇದೆ ಮಕ್ಕಳೇ. ಸರಿಯಾಗಿ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಇದ್ದಲ್ಲಿ ನಾನು ಅಡ್ರೆಸ್ ಮಾಡಿ ನಿಮಗೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಇದನ್ನೆಲ್ಲ ಸರಿಯಾಗಿ ಕಲಿತು ಎಕ್ಸಾಮಿನೇಷನ್ಸಲ್ಲಿ ಒಳ್ಳೆ ಮಾರ್ಕ್ಸ್ ಪಡಿಬೇಕು ಮಕ್ಕಳೇ ನೀವು, ಓಕೆನಾ? ನಿಮ್ಮ ಸಾಧನೆಯೇ ನಮ್ಮ ಗೆಲುವು ಮಕ್ಕಳೇ. ಚೆನ್ನಾಗಿ ಓದ್ಕೊಳ್ಳಿ. ಇವತ್ತು ನಾವು ಗೇಮ್ ಥಿಯರಿನ ಮುಗಿಸಿದ್ವಿ. ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ನೆಕ್ಸ್ಟ್ ಸಬ್ ಯೂನಿಟ್ ರೀಪ್ಲೇಸ್ಮೆಂಟ್ ಥಿಯರಿ ಒಟ್ಟಿಗೆ ಬರ್ತೀನಿ. ಟಿಲ್ ದೆನ್ ಮಕ್ಕಳೇ, ಬಾಯ್, ಟೇಕ್ ಕೇರ್ ಮಕ್ಕಳೇ.